ಎಲ್ಲರಿಗೆ ನಮಸ್ಕಾರ. ಸಂಸ್ಕೃತ ಮಹಾಕವಿಗಳ ಕೆಲವೊಂದು ರಸವತ್ತಾದ ಶಾಶ್ವತ ಸೌಂದರ್ಯ ಸ್ವಾರಸ್ಯಗಳಿರುವ ಮಹಾಕೃತಿಗಳನ್ನು, ವಿಶೇಷತಃ ಕೆಲವೊಂದು ರೂಪಕಗಳ ಒಂದೊಂದು ಸಾರ್ಥಕವಾದ ಸಾರವತ್ತಾದ ಅಂಕಗಳ ಪರಿಚಯ ಮಾಡಿಕೊಡುವ ಈ ಕೆಲವು ಕಾರ್ಯಕ್ರಮ ಮಾಲಿಕೆಯಲ್ಲಿ ಈ ಹೊತ್ತು ಮಹಾಕವಿ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದ 3ನೇ ಅಂಕವನ್ನು ತಮ್ಮ ಮುಂದೆ ವಾಚಿಕಾಭಿನಯವಾಗಿ ಪ್ರಸ್ತುತ ಮಾಡ್ತಾ ಇರುವುದಾಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಪ್ರಸನ್ನ ಗಣಪತಿ ಬಸವಪಟ್ನ ಅವರಿಗೆ ಮತ್ತು ಅವರ ಶ್ರೀಮತಿ ಆಶಾ ಅವರಿಗೆ ನಾವು ಹಾರ್ದಿಕವಾದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ವಕ್ತಾರಃ ದುರ್ಲಭಾಃ ಶ್ರೋತಾರಃ ಇತೋಪಿ ದುರ್ಲಭಾಃ ಅಂತ ಆಗ್ತಾ ಇರುವಾಗ, ಇನ್ನು ಪ್ರೇರಯಿತಾರಃ ಇತೋಪಿ ಅತಿಶಯೇನ ದುರ್ಲಭಾಃ. ಹಾಗೆ ಪ್ರೇರಕರು, ಕಾರಕರು ಮತ್ತು ಕರ್ತೃಗಳು ಎಲ್ಲರೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಹೆಚ್ಚು ಸಹಾನುಭೂತಿ ತೋರಿಸಿ ಭಾಗವಹಿಸಬೇಕು. ಆ ಕಾರಣದಿಂದ ತಮ್ಮ ಮುಂದೆ ಈ ಒಂದು ವಾಚಿಕಾಭಿನಯವನ್ನು 1 ಅಂಕದ ಮಟ್ಟಿಗೆ ಪ್ರಸ್ತುತ ಮಾಡುವುದಕ್ಕೆ ತುಂಬ ಸಂತೋಷವಿದೆ. ಜೊತೆಗೆ ಒಂದು ಮಟ್ಟದ ಖೇದವೂ ಕೂಡ ಹೌದು. ಇಂಥ ಮಹಾಕವಿಗಳ ಪೂರ್ಣ ಪ್ರಮಾಣದ ರೂಪಕವನ್ನು ಚತುರ್ವಿಧಾಭಿನಯದಿಂದ ರಂಗದ ಮೇಲೆ ಪ್ರದರ್ಶನ ಮಾಡಬೇಕು. ಅದು ನಿಜವಾದ ಪರಿಪೂರ್ಣತೆ. ಅದರ ಏಕದೇಶೀಯವಾಗಿ 1/4 ಭಾಗ ವಾಚಿಕಾಭಿನಯ, ಅದರೊಳಗೂ 7 ಅಂಕಗಳ ಮಹಾಕೃತಿಯ 1 ಅಂಕ ಮಾಡುತ್ತದೆ ಈ ಒಂದು ಪ್ರಯೋಗ ಅಂತಂದರೆ ಅದು ಇನ್ನೆಷ್ಟು ಅಲ್ಪದ್ದಾಯಿತು. ಅದಕ್ಕೂ ಕೂಡ ಕನ್ನಡ ಭಾಷೆಯ ವ್ಯಾಖ್ಯಾನ ಬೇಕು ಅಂತಂದರೆ ಯಾವ ಮಟ್ಟಿಗೆ ನಮ್ಮ ರಸಿಕತೆ ಇಳಿದು ಹೋಗಿಬಿಟ್ಟಿದೆ ಅಂತ. ಸಂಸ್ಕೃತ ರೂಪಕಗಳನ್ನು, ಆ ಭಾಷಾ ಸೌಂದರ್ಯವನ್ನು ಕೇಳ್ತಾ ಇದ್ದಂತೆ ಅರ್ಥ ಮಾಡಿಕೊಳ್ಳಬೇಕು, ಹಾಗಿರಬೇಕು ಆ ಸಾಹಿತ್ಯ ಅಂತ ಭರತಾದಿಗಳು ಹೇಳ್ತಾರೆ. ಆ ಆಸ್ವಾದವನ್ನು ನಮ್ಮ ಜನ ದಕ್ಕಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆಯಬೇಕು. ಅದಕ್ಕೆ ಇದೊಂದು ಸಣ್ಣ ಸೋಪಾನವಾದಲ್ಲಿ ಒಳಿತು ಅಂತ ಭಾವಿಸಿದ್ದೇನೆ. ಇದರ ಹಿನ್ನೆಲೆಯನ್ನು ಒಂದಷ್ಟು ಹೇಳಿ ಆಮೇಲೆ 4 ಭಾಗವಾಗಿ ವಿಂಗಡ ಮಾಡಿಕೊಂಡಿದ್ದೀವಿ. ಕಾರಣ ಮಧ್ಯೆ ಮಧ್ಯೆ ಅರ್ಥ ಸ್ವಾರಸ್ಯಗಳನ್ನು ಸ್ವಲ್ಪ ಕನ್ನಡದಲ್ಲಿ ಹೇಳಬೇಕಲ್ವ. ಆ ಕಾರಣದಿಂದ ಅದಕ್ಕಾಗಿ ನಾವು ಈ ಕೆಲವು ಮಧ್ಯೆ ಮಧ್ಯೆ ವಾಚಿಕ ವಿಕ್ಷೇಪಗಳು ಆಗುತ್ತವೆ. ಆದರೆ ಅವು ಕಾವ್ಯ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒದಗಿ ಬರುತ್ತವೆ ಅಂತನ್ನುವ ಭಾವ ಆಗಿರೋದ್ರಿಂದ ತಾವೆಲ್ಲ ಆ ಮಧ್ಯದ ನಾಟಕದ ಏಕಧಾಟಿಯ ಓಘವನ್ನು ತಡೀತಾ ಇದೆ ಎನ್ನುವ ಬೇಸರವನ್ನು ಮನ್ನಿಸ್ತೀರಿ ಅಂತ ಭಾವಿಸಿದ್ದೇನೆ. ಇನ್ನೊಂದು ಸ್ವಾರಸ್ಯವೇನೆಂದರೆ, ಈ ಒಂದು ಮುದ್ರಾ ರಾಕ್ಷಸ ಹಿಂದೆ ನಾವು ಮಾಡಿದ ಶಾಕುಂತಲದಂತೆ ತುಂಬ ಹೃದಯ ನಿರ್ಭರವಾದ ಕರುಣರಸದಿಂದಲೋ ವಾತ್ಸಲ್ಯದಿಂದಲೋ ಪೂರಿತವಾದದ್ದಲ್ಲ. ಅನಂತರ ನಾವು ಪ್ರಸ್ತುತಿ ಮಾಡಿದ ಮೃಚ್ಛಕಟಿಕದ ಒಂದು ಅಂಕದಂತೆ ಹಾಸ್ಯವನ್ನು, ಕರುಣವನ್ನು, ಬೇರೆ ಬೇರೆ ಬಗೆಯಾದ ವೈನೋದಿಕ ಸ್ವಾರಸ್ಯಗಳನ್ನು ಒಳಗೊಂಡಂಥದ್ದಲ್ಲ. ಇದು ತೀರ ಗಂಭೀರವಾದ ರಾಜನೀತಿ, ರಾಜಕೀಯವಲ್ಲ, ರಾಜನೀತಿ. ಈ ರಾಜನೀತಿಯನ್ನು ಸಹೃದಯರು, ರಸಿಕರು ಯಾವ ಮಾತ್ರ ಮೆಚ್ಚಿಯಾರೋ ಗೊತ್ತಿಲ್ಲ. ನಮ್ಮ ಜನಕ್ಕೆ ರಾಮಾಯಣ ಇಷ್ಟವಾದಷ್ಟು ಮಹಾಭಾರತ ಇಷ್ಟವಾಗಿಲ್ಲ, ಶಾಕುಂತಲ ಇಷ್ಟವಾದಷ್ಟು ಮುದ್ರಾ ರಾಕ್ಷಸ ಇಷ್ಟವಾಗಿಲ್ಲ. ಆದರೆ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಅಸ್ಖಲಿತವಾದ ಭಾಷೆ, ಬಂಧ, ಭಣಿತಿ, ಬಿಗಿ ಎಲ್ಲವನ್ನ ಹೊಂದಿರುವಂತಹ 1-2 ರೂಪಕಗಳಲ್ಲಿ ಮುದ್ರಾ ರಾಕ್ಷಸ ಒಂದು. ಇನ್ನೊಂದು ಅಂತ ಹೇಳಬೇಕು ಅಂದರೆ ಶಾಕುಂತಲ ಅಂತ ಹೇಳಬೇಕು. ಮುದ್ರಾ ರಾಕ್ಷಸದಲ್ಲಿ ಈ ವಸ್ತುವನ್ನು ಈ ಪ್ರೌಢಿಯಿಂದ ನಿರ್ವಾಹ ಮಾಡುವುದು ತುಂಬ ಕಷ್ಟವಾದದ್ದು. ಎಲ್ಲರಿಗೂ ಚಾಣಕ್ಯ ಅಂದರೆ ಅಭಿಮಾನವಿದೆ. ಆ ಚಾಣಕ್ಯನೇ ನಮಗೆ ಶ್ರೀರಕ್ಷೆ ಆಗಬೇಕು. ಇದರ ಕಥೆ ಲೋಕಪ್ರಸಿದ್ಧವಾದ ಇತಿಹಾಸ. ಅಂದರೆ ಚಾಣಕ್ಯ, ಚಂದ್ರಗುಪ್ತ, ರಾಕ್ಷಸಾಮತ್ಯ, ನವನಂದರು, ಮಲೈಕೇತು, ಪರ್ವತಕ ಈ ರೀತಿಯಾದ ಐತಿಹಾಸಿಕ ವ್ಯಕ್ತಿಗಳಿಂದ ಕೂಡಿರುವಂಥದ್ದು. ಅದರ ಕಥಾ ತಂತುವನ್ನು ಒಂದು ಸ್ವಲ್ಪ ಜ್ಞಾಪಿಸಿಕೊಡ್ತೀನಿ. ಮಗಧ ಸಾಮ್ರಾಜ್ಯದ ಕೊನೆಯ ರಾಜ ಧನನಂದ. ಕಥೆಯಲ್ಲಿ ಅವನ ಒಡಹುಟ್ಟುಗಳು ಇದ್ದರು ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಅವರೆಲ್ಲರೂ ಸೇರಿ ನವನಂದರು ಅಂತ. ಇತಿಹಾಸ ಧನನಂದ ಅಂತ ಒಬ್ಬನ್ನ ನಂದವಂಶದಲ್ಲಿ ಕಡೆಯವನು ಅಂತಂದರೆ, ಈ ನಾಟಕದಲ್ಲಿ ಅಷ್ಟೂ ಜನರನ್ನು ಒಟ್ಟಿಗೆ ಒಂದು ಘನೀಕರಿಸಿ ಮುದ್ದೆ ಮಾಡಿದೆ. ಅವರಿಗೆ ನವನಂದರಿಗೆ ಅತ್ಯಂತ ಆತ್ಮೀಯನಾದ ಸ್ವಾಮಿ ಭಕ್ತನಾದ ಮಹಾಮಂತ್ರಿ ರಾಕ್ಷಸಾಮಾತ್ಯ. ಅವನ ಬುದ್ಧಿವಂತಿಕೆ, ಸ್ವಾಮಿ ಭಕ್ತಿ, ದಕ್ಷತೆ ಎಲ್ಲ ತುಂಬ ದೊಡ್ಡದು. ಆದರೆ ನವನಂದರಿಗೆ ಆ ಬಗೆಯ
ಸಜ್ಜನಿಕೆ ಆಗಲಿ, ಸಾತ್ವಿಕತೆಯಾಗಲಿ, ದೇಶಭಕ್ತಿಯಾಗಲಿ, ಉದಾರತೆಯಾಗಲಿ ಯಾವುದೂ ಇಲ್ಲ. ಇವನು ಕೇವಲ ಉಪ್ಪಿನ ಋಣದಿಂದ ಅವರಿಗೆ ಚೆನ್ನಾಗಿ ನಡ್ಕೊಳ್ತಾ ಇದ್ದ. ಅದೊಮ್ಮೆ ಚಾಣಕ್ಯ ಮಹಾವಿದ್ವಾಂಸ, ನಿಸ್ಪೃಹ, ಧೀಮಂತ, ಧೈರ್ಯಶಾಲಿ, ಅವನಿಗೆ ಅವಮಾನವಾಗುತ್ತದೆ. ಆ ಅವಮಾನಕ್ಕಾಗಿ ಅವನು ನವನಂತರ ನಾಶ ಮಾಡ್ತೀನಿ ಅಂತ ಶಪಥ ಮಾಡ್ತಾನೆ. ಅವನಿಗೆ ಒದಗಿ ಬಂದಂಥವನು ಚಂದ್ರಗುಪ್ತ. ಅವನು ನಂದಕುಲದ ಒಂದು ಶಾಖೆಯೇ ಆದವನು. ಹೀಗಿದ್ದರೂ ನವನಂದರು ಅವನ ತಂದೆಯನ್ನ, ಅವನ ಬಂಧುಗಳನ್ನು ಕೊಂದದ್ದು. ಆ ಕಥೆ ವಿಸ್ತಾರವಾದ ಕಾರಣ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಇತಿಹಾಸ ಸ್ವಲ್ಪ ಬೇರೆ, ನಾಟಕದ ಹಿನ್ನೆಲೆಯ ಕಥೆ ಬೇರೆ. ನಾನು ಮಧ್ಯಮಾರ್ಗದಲ್ಲಿ ಸಾರಾಂಶ ರೂಪದ ಒಂದು ನಕ್ಷೆಯಂಥ ಚಿತ್ರವನ್ನು ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ. ನವನಂದರು ಚಂದ್ರಗುಪ್ತನ ಪೂರ್ವಜರಿಗೆ ಕೂಡ ಅನ್ಯಾಯ ಮಾಡಿದ್ರು. ಚಂದ್ರಗುಪ್ತ ಅಸಹಾಯಕನಾಗಿದ್ದ. ಅವನಿಗೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಯಾರಾದರೂ ತಕ್ಕ ಸಮರ್ಥರಾದ ಮಾರ್ಗದರ್ಶಕರು ಬೇಕಾಗಿತ್ತು. ಚಾಣಕ್ಯ ಸಿಕ್ಕ. ಚಾಣಕ್ಯನಿಗೆ ಒಳ್ಳೆಯ ಆಯುಧ ಬೇಕಿತ್ತು. ಅದು ಚಂದ್ರಗುಪ್ತನ ರೂಪದಲ್ಲಿ ಒದಗಿ ಬಂತು. ಹೀಗೆ ಗುರು ಶಿಷ್ಯರ ಅನಲಾನಿಲ ಸಂಯೋಗವಾಯಿತು. ಆಮೇಲೆ ಅವರು ತಮಗೆ ಇನ್ನೊಂದಿಷ್ಟು ಬಲ ಬೇಕು ಅಂತ ಪರ್ವತಕ ಅಂತ ಒಬ್ಬ ಮಹಾರಾಜ, ಅವನನ್ನು ತಮ್ಮ ಬೆಂಬಲಕ್ಕೆ ತೆಗೆದುಕೊಂಡ್ರು. ಅವನಿಗೆ ಒಬ್ಬ ಮಗ ರಾಜಕುಮಾರ ಮಲೈಕೇತು. ಪರ್ವತಕ ಸಮರ್ಥ, ಆದರೆ ದುರಾಶಾಪರ. ಅವನು ಚಾಣಕ್ಯ ಚಂದ್ರಗುಪ್ತರಿಗೆ ಸಹಕಾರ ಕೊಟ್ಟು ನಂದೋನ್ಮೂಲನ ಮಾಡಿದ ಬಳಿಕ ತಾನೇ ಆ ಸಾಮ್ರಾಜ್ಯವನ್ನಷ್ಟು ಕಬಳಿಸಬೇಕು ಅಂತಿದ್ದ. ಅದನ್ನು ತಿಳ್ಕೊಂಡಿದ್ದಂಥವನು ಚಾಣಕ್ಯ. ಯಾವಾಗ ನವನಂದರು ಸಂಹೃತರಾದರೋ ತತ್ಕ್ಷಣವೇ ಅಮಾತ್ಯ ರಾಕ್ಷಸ ಯುದ್ಧವನ್ನು ನಿಲ್ಲಿಸಿ ಸಂಧಿ ಮಾಡಿಕೊಂಡಂತೆ ಮಾಡಿ ಚಂದ್ರಗುಪ್ತನಿಗೆ ರಾಜ್ಯವನ್ನು ಅರ್ಪಿಸಿ, ಅವನು ಮಗಧ ಸಾಮ್ರಾಜ್ಯದ ರಾಜಧಾನಿ, ಈ ಹೊತ್ತಿನ ಪಾಟ್ನಾ ಅಂತೀವಲ್ಲ, ಹಿಂದೆ ಪಾಟಲಿಪುತ್ರ, ಈ ನಾಟಕದ ಕಾಲದಲ್ಲಿ ಅದನ್ನು ಕುಸುಮಪುರ ಅಂತಲೂ ಕರೀತಾ ಇದ್ರು, ಅಲ್ಲಿಯೇ ನೆಲೆಸಿದ್ದ. ರಾಜಕೀಯ ಹೇಗಿರುತ್ತೆ ಅಂದರೆ, ಎದುರಾಳಿ ಸೋತರು ಅವನಿಗೆ ಒಂದು ರಾಜಕೀಯವಾದ ಗೌರವ ಕೊಡಬೇಕಾಗಿರ್ತದೆ. ಅವರು ಎಷ್ಟೋ ಬಾರಿ ಅವರ ಕ್ವಾರ್ಟರ್ಸ್ಗಳಿಂದ ಹೊರಗೆ ಹೋಗೋದೇನೇ ಇಲ್ಲ. ರಾಕ್ಷಸಾಮತ್ಯ ಹಾಗೆ ಉಳಿದೇ ಬಿಟ್ಟಿದ್ದ. ಇವತ್ತಿಗೂ ನಮ್ಮ ಮಿನಿಸ್ಟರ್ಗಳು ಎಷ್ಟೋ ಜನ 6 ಅಲ್ಲ 7 ಅಲ್ಲ 10 15 ತಿಂಗಳಾದರೂ ಕೂಡ ಅವರವ್ರ ಕ್ವಾರ್ಟರ್ಸಿಂದ ಹೋಗಿರೋದಿಲ್ಲ. ಅವ್ರ ಪಕ್ಷ ಬಿದ್ದರೂ ಕೂಡ ಅವರಂತೂ ಮನೆಯಿಂದ ಆಚೆಗೆ ಹೊರ ಬಂದಿರೋದಿಲ್ಲ. ಭೂತೋಚ್ಚಾಟನ ಮಾಡಿ ಕಳಿಸಬೇಕಾಗುತ್ತೆ. ಅವನಲ್ಲೇ ಉಳಿದಿದ್ದ. ಮತ್ತೆ ಚಂದ್ರಗುಪ್ತನಿಗೆ ಒಂದು ಅತಿಥಿ ಸತ್ಕಾರದಂತೆ, ಭಾವಿ ರಾಜನಿಗೆ ಮಾಡುವ ಸತ್ಕಾರದಂತೆ ಇದ್ದ ಭೋಜನಕೂಟದಲ್ಲಿ ಒಬ್ಬ ಸುರಸುಂದರಿಯನ್ನ ಮುಂದೆ ತಂದಿರಿಸಿ ಕಾಣಿಕೆ ಅಂತಂದ. ಆ ಕಾಣಿಕೆ ನೋಡಿದ ತಕ್ಷಣ ಗೊತ್ತಾಯಿತು ಚಾಣಕ್ಯನಿಗೆ ಇದು ಯಾವುದೋ ಅಪಾಯಕಾರಿ ಅಂತ. ವಿಷಕನ್ಯೆ. ಆ ವಿಷಕನ್ಯೆಯನ್ನು ರಾಕ್ಷಸ ಕಳಿಸಿಕೊಟ್ಟಿದ್ದು ಅಂತ. ಆ ರಾಕ್ಷಸ ಕೊಟ್ಟ ವಿಷಕನ್ಯಕೆಯನ್ನು ಚಂದ್ರಗುಪ್ತನಿಗೆ ಬದಲಾಗಿ ಅಂದೆಲ್ಲರಿಗೂ ಸಹಕಾರ ಕೊಟ್ಟು ಈ ಯುದ್ಧದಲ್ಲಿ ದೊಡ್ಡ ಸೇನೆಯ ಪಾತ್ರವನ್ನು ವಹಿಸಲು ಕಾರಣವಾದಂಥ ಪರ್ವತಕನಿಗೆ ಉಡುಗೊರೆ ಅಂತ. ಪರ್ವತಕ ಸ್ತ್ರೀಲೋಲ, ಆದರೆ ಅವಳು ವಿಷಕನ್ಯೆ. ಹಾಗಾಗಿ ಅವನು ಸತ್ತ. ಹಾಗೆ ಸತ್ತೊಡನೆಯೇ ಚಾಣಕ್ಯನಿಗೆ ಇದೆಲ್ಲ ಗೊತ್ತಿತ್ತು. ಕಾರಣ ಈ ವಿಷಕನ್ಯೆಯನ್ನು ರಾಕ್ಷಸಾಮಾತ್ಯನಿಗೆ ತಯಾರು ಮಾಡಿಕೊಟ್ಟಂಥ ಜೀವಸಿದ್ಧಿ ಅನ್ನುವ ಒಬ್ಬ ಕ್ಷಪಣಕ ಚಾಣಕ್ಯನ ಆತ್ಮೀಯ ಶಿಷ್ಯ ಕಲ್ಪನಾದ ಮಿತ್ರ ಇಂದು ಶರ್ಮ. ಇದೆಲ್ಲ ಅವನಿಗೆ ಗೂಢಚಾರರ ಮೂಲಕ ಗೊತ್ತಾಗ್ತಾ ಇತ್ತು. ಅವನ ಶಿಷ್ಯ ನಿಪುಣಕ ಅಂತ ಒಬ್ಬ ಇರಬಹುದು, ಶಾರ್ಂಗರವ ಅಂತ ಒಬ್ಬ ಇರಬಹುದು, ಇನ್ನು ಬೇರೆ ಪರಿಚಾರಿಕೆ ಮಾಡುವಂಥ ಗೂಢಚಾರರು ಸಿದ್ಧಾರ್ಥಕ, ಸಮಿದ್ಧಾರ್ಥಕ ಮೊದಲಾದ ಅನೇಕ ಜನ ಇದ್ದರು. ಅವನು ನಿಸ್ಪೃಹನಾಗಿದ್ದರೂ ತೀಕ್ಷ್ಣಮತಿ ತಾನೆ. ಎಲ್ಲ ಗೂಢಚರ್ಯೆ ನಡೆಸಿದಂಥ ಶಿಷ್ಯವರ್ಗದಿಂದ, ಚಾರರಿಂದ ಎಲ್ಲ ಸುದ್ದಿ ತಿಳ್ಕೊಳ್ತಾ ಇದ್ದ. ಹೀಗಾಗಿ ವಿಷಕನ್ಯೆಯ ಮೂಲಕ ಪರ್ವತಕ ಸತ್ತ. ಅವನು ರಾಜ್ಯಕ್ಕೆ ಕಂಟಕ ಆಗಬಹುದು, ಅರ್ಧ ರಾಜ್ಯ ಅಲ್ಲ ಇಡೀ ರಾಜ್ಯವನ್ನೇ ಕಬಳಿಸಬಹುದು ಅಂತ ಇತ್ತು. ಅದು ನಿವಾರಣೆ ಆಯಿತು. ಆದರೆ ಅವನ ತಮ್ಮ ವಿರೋಚನ ಅಂತ ಒಬ್ಬ ಇದ್ದ. ಅವನನ್ನು ಜಾಣ್ಮೆಯಿಂದ ಪರಿಹಾರ ಮಾಡಿದ್ದಾಯಿತು. ಅದು ಹೇಗೆಂದರೆ, ಚಂದ್ರಗುಪ್ತನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಚಂದ್ರಲೇಖೆ ಎನ್ನುವ ಆನೆಯ ಮೇಲೆ ಮೆರವಣಿಗೆ ಮಾಡಿಸ್ಕೊಂಡು ಬರ್ತಾ ಇರುವಾಗ ಒಂದು ಪ್ರಾಕಾರದ ಸುಂದರವಾದಂತಹ ತೋರಣದ್ವಾರ ಬಿದ್ದು ಬಿಡ್ತು. ವಸ್ತುತಃ ಅಲ್ಲಿ ಸ್ವಾಗತಕ್ಕೆ ಬೇರೆ ಬೇರೆ ರೀತಿಯ ತೋರಣದ್ವಾರಗಳು, ಕಮಾನುಗಳು ಕಟ್ಟಿದ್ರು. ಈಗೆಲ್ಲ ಆರ್ಚಸ್ ಅಂತ ಕಟ್ತಾರಲ್ಲ ಹಾಗೆ. ಆ ಕಮಾನುಗಳಲ್ಲಿ ಒಂದನ್ನು ರಾಕ್ಷಸ ತಯಾರು ಮಾಡಿಸಿದ್ದ, ದಾರುವರ್ಮ ಅನ್ನುವ ಒಬ್ಬ ಶಿಲ್ಪಿಯ ಮೂಲಕ. ಅವನು ದಾರುವರ್ಮ ಶಿಲ್ಪಿಯ ಮೇಲೆ ಇದ್ದು, ಅದು ಚಂದ್ರಗುಪ್ತನ ಆನೆ ಬರ್ತಾ ಇದ್ದಂತೆ ಆ ಇಡೀ ತೋರಣದ್ವಾರದ ದೂಲಗಳು ಬಿದ್ದು ಹೋಗ್ಬಿಡಬೇಕು, ಅವನು ಸತ್ತು ಹೋಗ್ಬಿಡಬೇಕು ಅಂತ ಮಾಡಿದ್ದ. ಯಾಕೆಂದರೆ ವಿಷಕನ್ಯೆ ಫೇಲ್ ಆಯ್ತಲ್ವ, ಅದಕ್ಕೆ ಹೀಗೆ ಅಂತ. ಆದರೆ ಚಾಣಕ್ಯ ಏನು ಮಾಡಿದ್ದ, ಆನೆಯ ಮೇಲೆ ಚಂದ್ರಗುಪ್ತನ ಕೂಡಿಸದೆ ವಿರೋಚನನ್ನು ಕೂಡಿಸಿದ್ದ, ಪರ್ವತಕನ ತಮ್ಮ. ನಿನಗೆ ಅರ್ಧರಾಜ್ಯ ಕೊಡ್ತೀವಿ, ನಿಮ್ಮ ಅಣ್ಣ ಸತ್ತೋದನಲ್ಲ ಅಂತ. ಹಾಗಾಗಿ ಅವನು ಸತ್ತೋದ. ಜೊತೆಗೆ ಮಾವಟಿಗನಿಗೆ ಬೇರೆ ದುಡ್ಡು ಕೊಟ್ಟಿದ್ದ ರಾಕ್ಷಸಾಮಾತ್ಯ. ಆ ದೂಲ ಬೀಳುವುದೇನಾದ್ರು ಹೆಚ್ಚು ಕಡಿಮೆ ಆದರೆ ನೀನು ಚಾಕು ಹಿರಿದು ಕೊಂದು ಬಿಡು ಅಂತ. ದಾರುವರ್ಮ ಆ ದೂಲವೊಂದು ಸರಿಯಾಗಿ ಬಿದ್ದದ್ದನ್ನು ಪರಿಶೀಲನೆ ಮಾಡ್ತಾ ಇದ್ದ. ಅವನು ನೋಡ್ದ, ಅವನು ಕತ್ತಿಯನ್ನೆಸ್ದ, ಅದು ಇವನಿಗೆ ತಾಕಿತು. ಮತ್ತೆ ಇವನು
ಅಂದರೆ ರಕ್ಷಕ ಭಟ್ರ ಮೂಲಕವಾಗಿ ದಾರುವರ್ಮನ ಕೊಲ್ಲಿಸಿದ. ಒಟ್ಟಿನಲ್ಲಿ ಅಲ್ಲಿ ದಾರುವರ್ಮ ಸತ್ತ, ಬರ್ಬರ್ಕ ಅಂತಕ್ಕಂಥ ಮಾವಟಿಗ ಸತ್ತ, ವಿರೋಚನ ಸತ್ತ, ಬೇಕಾದವರು ಎಲ್ಲರೂ ಉಳ್ಕೊಂಡು ಬೇಡದವರಷ್ಟು ಜನ ಸತ್ತರು. ಒಂದು ಕಲ್ಲಲ್ಲಿ 4 ಹಕ್ಕಿ ಉರುಳಿಸೋದು ಅನ್ನುವಂತೆ ಆಯಿತು. ಆಗ ಪರ್ವತಕನ ಮಗ ಮಲೈಕೇತು ಉಳಿದಿದ್ದ. ಅವನನ್ನು ಎತ್ತಂಗಡಿ ಮಾಡಿಸಬೇಕು ಅಂತ ಒಬ್ಬ ಸೇನಾಪತಿಯ ಮೂಲಕವಾಗಿ ಹೇಳಿಸ್ತಾನೆ. ಆ ಸೇನಾಪತಿ ಭಾಗುರಾಯಣ ಅಂತ ಧೀಮಂತ. ಅವನು ಚಂದ್ರಗುಪ್ತ ಚಾಣಕ್ಯರ ಪಕ್ಷಪಾತಿ. ನೋಡು, ನೀನು ಹೋಗಿ ಹೇಳು, ಚಾಣಕ್ಯ ಅಲ್ಪ ಸ್ವಲ್ಪದವನಲ್ಲ, ರಾಕ್ಷಸ ಅಲ್ಲ, ವಿಷಕನ್ಯೆಯನ್ನು ಕಳಿಸಿದ್ದು ಚಾಣಕ್ಯನೇ, ಇದೆಲ್ಲ ನಡೆದಿದ್ದು ಚಾಣಕ್ಯನಿಂದಲೇ, ಅವನು ನಿನ್ನನ್ನು ಕೊಲ್ತಾನೆ, ಓಡೋಗ್ಬಿಡು ಅಂತ. ಹಾಗೆ ಅವನನ್ನು ಕರ್ಕೊಂಡು ಅವನ ದೇಶಕ್ಕೆ ಓಡೋಗ್ಬಿಡು ಅಂತ, ಮುಂದಿನ ನಾನು ಸೂಚನೆ ಕೊಡ್ತೀನಿ ಅಂತ. ಹೀಗೆ ಅವನು ಹೊರಟೋದ. ಹೀಗೆ ನಿರ್ವಿಘ್ನವಾದ ಮೇಲೆ ಚಂದ್ರಗುಪ್ತನಿಗೆ ಪಟ್ಟವಾಯಿತು. ಚಂದ್ರಗುಪ್ತನಿಗೆ ಪಟ್ಟವಾದ ಮೇಲೂ ತೊಂದರೆ ತಪ್ಪಲಿಲ್ಲ. ಅವನು ಕೊಲ್ಲೋದಕ್ಕಿಂತ ವೈದ್ಯರ ಮೂಲಕವಾಗಿ ಮತ್ತು ಅವನ ಶಯನಾಗಾರದಲ್ಲಿ ಒಂದು ನೆಲಮಾಳಿಗೆಯನ್ನು ತೋಡುವುದರ ಮೂಲಕವಾಗಿ ಹೀಗೆ ಬೇರೆ 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 ರೀತಿಯಲ್ಲಿ ತೊಂದರೆ ಮಾಡ್ತಾ ಇದ್ದರೆ ಅಷ್ಟಕ್ಕೂ ಚಾಣಕ್ಯ 1000 ಕಣ್ಣುಗಳಲ್ಲಿ ಪರೀಕ್ಷೆ ಮಾಡಿ ಪರಿಶೀಲಿಸಿ ಅಲ್ಲಿರತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ತಾ ಇದ್ದ. ಬಿಲದಲ್ಲಿ ಕೊಲ್ಲೋದಕ್ಕೆ ಅಂತ ಬಂದಂಥ ಆ ಹೈರ್ಡ್ ಮರ್ಸನರೀಸ್ ಅಂತ ಯಾರಿರ್ತಾರೆ, ಕೊಲೆಗಡಕರು, ಅವ್ರನ್ನ ಬೆಂಕಿ ಹಾಕಿಸಿ ಅಲ್ಲೇ ಅವರ ಹೆಗ್ಗಣಗಳು ಹೇಗೆ ಹೊಗೆ ಹಾಕಿದ ಬಿಲದಲ್ಲಿ ಸತ್ತೋಗತ್ವೋ ಹಾಗೆ ಮಾಡ್ದ. ಆ ವಿಷ ಹಾಕಿ ಕೊಲ್ಲಬೇಕು ಅಂತ ನೋಡಿದ ವೈದ್ಯನಿಗೆ ಆ ವಿಷ ಕುಡಿಸಿದ ಅಂತ ಈ ಥರದ್ದೆಲ್ಲ ಕಥೆಗಳು ಬರ್ತವೆ. ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ರಾಜನ ರಕ್ಷಣೆ ಹೇಗೆ ಆಗಬೇಕು, ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂತ ಅದಕ್ಕೆ ಅನುಗುಣವಾಗಿ ಕವಿ ಬರೆದಿದ್ದಾನೆ. ಇಷ್ಟೆಲ್ಲ ಆದಮೇಲೂ ಎಲ್ಲಿದ್ದಾನೆ ರಾಕ್ಷಸ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಅವನನ್ನು ಏನು ಮಾಡಬೇಕು? ಕೊಂದು ಬಿಡೋದಾಗಿದ್ದರೆ ಬಹಳ ಸುಲಭ. ಆದರೆ ಚಾಣಕ್ಯ ಕಸದಲ್ಲಿ ರಸ ತೆಗಿತಕ್ಕಂಥವನು. ಅವನಿಗಿರುವುದು ಒಂದೇ ಒಂದು ಸಮಸ್ಯೆ, ರಾಕ್ಷಸನಿಗೆ ಸ್ವಾಮಿ ಭಕ್ತಿ. ಅದು ನವನಂದರ ಕಡೆ ಇದೆ. ಅದು ಚಂದ್ರಗುಪ್ತನ ಮೇಲೆ ಬಂದುಬಿಟ್ರೆ ಸರಿಯುಕ್ತವಾಗುತ್ತೆ. ಏನಾಗಿದೆ, ದೇಶದ ವಿಷಯದಲ್ಲಿ ದೊಡ್ಡ ಒಂದು ವಿಶಾಲವಾದ ದೃಷ್ಟಿಯನ್ನು ಇಟ್ಟುಕೊಂಡು ಲೋಕಹಿತವನ್ನು ಗಮನಿಸಿಕೊಂಡು ಚಾಣಕ್ಯ ಮಾಡ್ತಾ ಇದ್ದಾನೆ. ಅವನಷ್ಟೇ ಬುದ್ಧಿವಂತ ಈ ಅಮಾತ್ಯ ರಾಕ್ಷಸ. ದೇಶಹಿತವನ್ನು ಲೋಕಹಿತವನ್ನು ಗಮನಿಸಿಕೊಳ್ಳದೆ ಸ್ವಾಮಿ ಭಕ್ತಿ ಎನ್ನುವ ಸಂಕುಚಿತವಾದ ದೃಷ್ಟಿಯಿಂದ ಇದ್ದಾನೆ. ಅದು ಒಂದು ಬಿಟ್ಟರೆ ಇನ್ನೆಲ್ಲದರೊಳಗೂ ಸರಿತೂಗಬಲ್ಲಂಥವನು ಅಂತ. ಅದರಿಂದ ಅವನ ಸ್ವಾಮಿ ಭಕ್ತಿಯ ಭ್ರಾಂತಿಯನ್ನು ಬಿಡಿಸಿ ರಾಷ್ಟ್ರಭಕ್ತಿ, ಸನಾತನ ಧರ್ಮದ ಭಕ್ತಿಯ ಕಡೆಗೆ ತಿರುಗಿಸಬೇಕು. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ಕೊಲ್ಲದೆ ಅವರನ್ನು ಸನ್ಮಾರ್ಗಕ್ಕೆ ಬಳಸುವುದು ತುಂಬ ಕಷ್ಟ. ಅದರೊಳಗೂ ರಾಕ್ಷಸಾಮಾತ್ಯನಂತಹ ಮದ್ದಾನೆಯನ್ನು ಪಳಗಿಸಿ ಪಟ್ಟದಾನೆ ಮಾಡುವುದು ಬಹಳ ಕಷ್ಟ. ಒಂಟಿ ಸಲಗನ್ನು ಪಳಗಿಸುವ ಕೆಲಸ. ಅದಕ್ಕಾಗಿ ಚಾಣಕ್ಯ ತರತರದ ತಂತ್ರಗಳನ್ನು ಮಾಡ್ತಾನೆ. ಅದರಿಂದ ಏನು ಮಾಡ್ತಾನೆ, ತಮ್ಮ ಕಡೆ ಇರತಕ್ಕಂಥ ಅನೇಕ ಸೇನಾಪತಿಗಳು, ಅಶ್ವಾಧ್ಯಕ್ಷರು, ಗಜಾಧ್ಯಕ್ಷರು, ಕೋಶಾಧ್ಯಕ್ಷರು, ಹೀಗೆ ಆಯಕಟ್ಟಿನ ಸ್ಥಾನದಲ್ಲಿರುವ ಮುಖ್ಯ ವ್ಯಕ್ತಿಗಳೆಲ್ಲರೂ ಕೂಡ ಚಾಣಕ್ಯ ಚಂದ್ರಗುಪ್ತರಿಂದ ಬೇಸತ್ತು ದೂರ ಹೋಗ್ತಾ ಇದ್ದಾರೆ ಅಂತ ಸುಳ್ಳು ಕತೆ ಹಬ್ಬಿಸಿಬಿಟ್ಟ. ಎಲ್ಲಿವರೆಗೆ ಅಂದರೆ ಪ್ರತಿಯೊಬ್ಬರೂ ಬಂದು ಅವನಿಗೆ ಹೇಳ್ತಾರೆ, ಗುರುಗಳೇ ನೋಡಿ, ಇವರು ನಮ್ಮ ಪರವಾಗಿದ್ದವರು ಇವತ್ತು ಪಕ್ಷ ಬಿಟ್ಟು ಹೋದರು, ಇವರು ಬಿಟ್ಟು ಹೋದರು, ಇವರು ರಿಸೈನ್ ಮಾಡಿದ್ರು, ಇವರು ಪಕ್ಷಾಂತರ ಮಾಡಿದ್ರು ಅಂತೆಲ್ಲ ಬರ್ತಾ ಇತ್ತು. ಹೈಕಮಾಂಡಿಗೆ ಎಷ್ಟು ಟೆನ್ಷನ್ ಆಗುತ್ತೆ. ಚಾಣಕ್ಯನಿಗೆ ಚಿಂತೆಯೇ ಇಲ್ಲ. ಏಯಾತ ಕಥಮಪ್ಪಿ, ಯಾರು ಬಂದಿದ್ರಲ್ಲ ಅವರು ಪೂರ್ವಂ ಗತಾ ಏವತೆ ಏತಿಷ್ಠಂತಿ ಭವಂತು ತೇಪಿ ಗಮನೆ ಕಾಮಂ ಪ್ರಕಾಮೋದ್ಯಮಾಹ. ಯಾತಾಹ ಹೋದವರು ಹೋಗೇ ಬಿಟ್ರು, ಪುನರೇವ ತಿಷ್ಠಂತಿಯೇ ಯಾರು ಇದ್ದಾರೆ ಅವರು ಗಚ್ಚಂತು, ಹೋಗಲಿ ಪರವಾಗಿಲ್ಲ. ಆದರೆ ಒಂದೇ ಒಂದು ಇದೆಯಲ್ಲ, ಅದು ಯಾವುದು ಅಂತಂದರೆ, ಯಾವುದು 100 ಸೇನೆಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ನನ್ನ ಬುದ್ಧಿ ಯಾವುದಿದೆ ಅದೊಂದು ಏಕಾಕೇವಲ ಮರ್ಥ ಸಾಧನವಿದವು ಸೇನಾ ಶತೇಭ್ಯೋಧಿಕ ನಂದೋನ್ಮೂಲನ ದೃಷ್ಟ ವೀರ್ಯ ಮಹಿಮ ಬುದ್ಧಿಸ್ತು ಮಾಗಾನ್ಮಮ. 100 ನಂದರ ಸೇನೆಗಿಂತಲೂ ದೊಡ್ಡದಾಗಿದ್ದ ನನ್ನ ಬುದ್ಧಿ ಇದೆಯಲ್ಲ, ಅದೊಂದು ಗಟ್ಟಿಯಾಗಿರಲಿ, ಇನ್ನೆಲ್ಲ ಎಕ್ಕುಟ್ಟು ಹೋಗಲಿ ಪರವಾಗಿಲ್ಲ ಅಂತ ಈ ಬಗೆಯಲ್ಲಿ ಚಾಣಕ್ಯ ಹೇಳ್ತಾನೆ. ಆದರೆ ನೋಡಿದ್ರೆ ಎಲ್ಲ ಹೋಗಿದ್ದು ಇವನ ಕೆಲಸ ಮಾಡಿಕೊಡೋದಕ್ಕೆ. ಹಾಗೆ ಎಲ್ಲರನ್ನೂ ಅಮಾತ್ಯ ರಾಕ್ಷಸನ ಹತ್ರ ಕಳಿಸಿ ಅವನಿಗೆ ಗೊತ್ತಿಲ್ಲದಂತೆ ಅವನ ಹತ್ತಿರ ಬಂದವರೆಲ್ಲ ಆತ್ಮೀಯರು ಅಂತ ಭಾವಿಸಿಕೊಂಡು ಪುನಃ ತನಗೆ ಬಲ ಬಂತು ಅಂದರೆ ಅವನನ್ನು ಸೆರೆ ಇಡುವುದಕ್ಕೆ ಮಾಡಿರ್ತಕ್ಕಂಥ ಬಲೆಯಲ್ಲದೆ ಅದು ಬಲವಲ್ಲ ಅಂತ ವ್ಯವಸ್ಥೆ ಮಾಡಿದ ಚಾಣಕ್ಯ. ಹೀಗೆ ಮಾಡಿದಾಗ ರಾಕ್ಷಸಾಮಾತ್ಯನೂ ಏನು ಸುಮ್ಮನೆ ಇಲ್ಲ. ತರತರಾವರಿಯಾಗಿ ಬಗೆ ಬಗೆಯಾಗಿ ಗೂಢಚಾರಿಗಳನ್ನೆಲ್ಲ ಕಳಿಸಿ ಇಲ್ಲೇನೇನು ನಡೀತಾ ಇದೆ ಅಂತ ಮಾಡ್ತಾ ಇದ್ದ. ಅವನು ಈಗ ಪಾಟಲಿಪುತ್ರ ಅಥವಾ ಕುಸುಮಪುರ ರಾಜಧಾನಿಯಿಂದ ಅನೇಕ ಮೈಲಿಗಳ ದೂರದ ಪರ್ವತಕನ ರಾಜ್ಯದಲ್ಲಿ ಇದ್ದಾಗಲೂ ಇಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಗೂಢಚಾರರ ಮೂಲಕ ತಿಳ್ಕೊಳ್ಳಬಲ್ಲವನಾಗಿದ್ದ. ಅರಮನೆಯಲ್ಲಿ ಅವನ ಗೂಢಚಾರರಿದ್ದರು. ಎಲ್ಲಿವರೆಗಿದ್ರು ಅಂದರೆ ಚಂದ್ರಗುಪ್ತನ ಹತ್ತಿರ ಸುಳಿದಾಡ್ಕೊಂಡಿರ್ತಕ್ಕಂಥ ಹೊಗಳಭಟ್ರು ಗೂಢಚಾರರಾಗಿದ್ದರು. ಅಂದರೆ ಆ ಮಟ್ಟದ ಹೈ ಹ್ಯಾಂಡೆಡ್ನೆಸ್ಸು ಅವನಿಗೆ ರಾಕ್ಷಸಾಮಾತ್ಯನಿಗಿತ್ತು. ಚಾಣಕ್ಯನಿಗೆ ಗೊತ್ತಿತ್ತು, ಇವರನ್ನೆಲ್ಲ ಚಿವುಟಿದ್ರೆ ಪ್ರಯೋಜನ ಇಲ್ಲ, ಬೇರನ್ನು ಹಿಡಿಯಬೇಕು, ಇವರ ಮೂಲಕವೇ ಮಾಡಿಸ್ತೀನಿ, ಅವನ ಬೆರಳಿಂದಲೇ ಅವನ ಕಣ್ಣನ್ನು ತಿವಿತೀನಿ ಅಂತ ಅಂದುಕೊಂಡ. ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ದ. ಅದು ಕೃತಕ ಕಲಹ.
ಚಂದ್ರಗುಪ್ತ ಚಾಣಕ್ಯ ಅನ್ಯೋನ್ಯವಾದವರು, ತುಂಬ ಆದರ್ಶ ಗುರು ಶಿಷ್ಯರು. ಚಾಣಕ್ಯ ಆದರ್ಶ ಗುರು, ಚಂದ್ರಗುಪ್ತ ಆದರ್ಶ ಶಿಷ್ಯ. ಮತ್ತು ಬ್ರಾಹ್ಮ ಕ್ಷಾತ್ರ ಸಮಾಯೋಗದ ಅತ್ಯುತ್ತಮ ಉದಾಹರಣೆ. ಇಂಥ ಗುರು ಶಿಷ್ಯರ ಮಧ್ಯೆ ತಗಾದೆ ಬಂತು ಅಂತಂದರೆ ಸ್ವಲ್ಪ ಅಮಾತ್ಯ ರಾಕ್ಷಸ ಪ್ರಮತ್ತನಾಗ್ತಾನೆ, ಜಾಗರೂಕತೆ ಹೋಗುತ್ತದೆ. ಅವನು ಸ್ವಲ್ಪ ಹದಗೆಟ್ಟ ತಕ್ಷಣ ಹಿ ವಿಲ್ ಟೇಕ್ ರಾಂಗ್ ಡಿಸಿಷನ್ಸ್, ತಪ್ಪಾದ ತೀರ್ಮಾನ ತಗೋತಾನೆ. ಸರಿಯಾಗುತ್ತದೆ, ಮಾಡೋಣ, ತಾನು ಮಹಾಮಂತ್ರಿಯ ಪದವಿಯಲ್ಲಿ ಇಲ್ಲ ಅಂತ ಒಂದು ಉದ್ಘೋಷ ಮಾಡಿಸಬೇಕು. ಅದಕ್ಕೆ ಸರಿಯಾಗಿ ತನಗೆ ಅವಮಾನ ಮಾಡದಂತೆ ಚಂದ್ರಗುಪ್ತನ ಬಾಯಿಂದ ಒರಟು ಮಾತುಗಳನ್ನು ಆಡಿಸಬೇಕು. ಅದಕ್ಕೊಂದು ತಂತ್ರ ಮಾಡಿದ. ಅದಂದರೆ ಕೌಮುದಿ ಮಹೋತ್ಸವ ಪ್ರತಿಷೇಧ. ಕೌಮುದಿ ಮಹೋತ್ಸವ ಆ ಕಾಲದ ಬೆಳದಿಂಗಳಿನ ಉತ್ಸವ. ಪ್ರಾಚೀನ ಭಾರತದಲ್ಲಿ ಮನೋಹರವಾದ ಉತ್ಸವಗಳೆಷ್ಟೋ ಆಗ್ತಾ ಇದ್ವು. ಅಂಥ ಒಂದು ಉತ್ಸವ ಶರತ್ಕಾಲದಲ್ಲಿ, ಕಾರ್ತಿಕ ಮಾಸದಲ್ಲಿ ಮಾಡ್ತಾ ಇದ್ದಂಥ ಕೌಮುದಿ ಮಹೋತ್ಸವ ಬೆಳದಿಂಗಳ ಒಂದು ಹಬ್ಬ. ಆ ಬೆಳದಿಂಗಳ ಹಬ್ಬದಲ್ಲಿ ಊರೂರಿನಲ್ಲಿ ಜನತೆ, ಹೆಣ್ಣು ಗಂಡುಗಳು ವೈಭವದಿಂದ ಓಡಾಡಿಕೊಂಡು ಸಂತೋಷ ಪಡ್ತಾ ಹಾಡು, ಕುಣಿತ, ಆಟ ಮೊದಲಾದವನ್ನೆಲ್ಲ ಅನುಭವಿಸ್ತಾ ಇದ್ರು. ಅದಕ್ಕೆ ಇವನು ಉದ್ಘೋಷ ಮಾಡಿದ್ದ. ಅದನ್ನು ಇವನು ಬ್ಯಾನ್ ಮಾಡಿಬಿಟ್ಟ. ಪ್ರತಿಷಿದ್ಧ ಕೌಮುದಿ ಮಹೋತ್ಸವ. ಯಾಕೆ ಅಂತ ಅದನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಚಂದ್ರಗುಪ್ತ ಚಾಣಕ್ಯನ ಕರೆಸ್ತಾನೆ. ನೋಡಿ, ರಾತ್ರಿ ಹೊತ್ತು ಚಂದ್ರೋದಯವಾಗಿದೆ. ಆಗ ತನ್ನ ಅರಮನೆಯ ಮಾಳಿಗೆಯ ಮೇಲೆ ಇದ್ದ ಚಂದ್ರಗುಪ್ತ ಮಹಾಮಂತ್ರಿ ಚಾಣಕ್ಯ ಅವನು ಯಾವುದೋ ಒಂದು ಪರ್ಣಶಾಲೆಯಲ್ಲಿದ್ದಾನೆ, ದೂರದಲ್ಲಿ ಒಂದು ಗುಡಿಸಲಿನಲ್ಲಿ. ಅಲ್ಲಿಂದ ಕರೆಸಿಕೊಂಡು ವಿಚಾರಣೆ ನಡೆಸ್ತಾನೆ. ಯಾತಕ್ಕೆ ಅಂತ ಚಾಣಕ್ಯ ಹೇಳ್ತಾನೆ, ಅದಕ್ಕೆ ಮುಂದೆ ನಾವು ನೋಡ್ತೀವಿ. ಆಗ ಮಾತಿಗೆ ಮಾತು ಬಂದು, ನೀವು ನನಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಕೈಕಟ್ಟು ಹಾಕಿದ್ದೀರಾ, ನೀವು ಹೀಗೆ ನಾನು ಮಾತಾಡಿದಂಥದ್ದಕ್ಕೆಲ್ಲ ಅಡ್ಡಿ ಮಾಡ್ತೀರಾ, ಉತ್ಸವ ಮಾಡಬೇಕು ಅಂದರೆ ಬೇಡ ಅಂತೀರಾ, ವಿಚಾರ ಮಾಡಬೇಕು ಅಂತೀರಾ, ಎಚ್ಚರದಲ್ಲಿರಬೇಕು ಅಂತೀರಾ, ಸುಖವಿಲ್ಲದೆ ರಾಜಪದವಿ ಯಾತಕ್ಕೆ ಅಂತೆಲ್ಲ ದಬಾಯಿಸಿಕೊಂಡು ಬಂದು ಕಡೆಗೆ ನಿಮ್ಮಿಂದ ಏನೂ ಆದದ್ದಲ್ಲ, ನನಗೆ ವಿಧಿಯಿಂದಲೇ ಆದದ್ದು, ನೀವೇನು ಪ್ರಯೋಜನಕ್ಕಿಲ್ಲ ಅಂತ ಹೇಳುವ ಮಟ್ಟಕ್ಕೆ ಬರ್ತಾನೆ. ಈ ಥರ ನನಗೆ ಹೇಳ್ತೀಯ, ವಿಧಿ ಅನ್ನೋದೆಲ್ಲಿದೆ, ಅದು ಹೇಡಿಗಳ ಮಾತ್ರ ಹೇಳುವಂಥದ್ದು, ಬಿಟ್ಟೆ ನಾನು ಮಹಾಮಂತ್ರಿ ಪದವಿಯನ್ನಂತ ಹೊರೆಯಲ್ಲಿದ್ದ ಖಡ್ಗವನ್ನು ಎಸ್ದು ಹೊರಟೋಗ್ಬಿಡ್ತಾನೆ. ಆ ಮಹಾಮಂತ್ರಿ ದಂಡವನ್ನು ಬಿಸಾಡ್ತಾನೆ ಚಾಣಕ್ಯ. ಆಗ ಚಂದ್ರಗುಪ್ತ, ಇನ್ನು ಮುಂದೆ ನಾನೇ ನಿರ್ವಾಹ ಮಾಡ್ತೀನಿ ಎಲ್ಲವನ್ನ, ಮಂತ್ರಿ ಇಲ್ಲ ಅಂತಾನೆ. ಅದನ್ನು ಗೂಢಚಾರರು ಕೇಳಿಸ್ಕೊಂಡು ಪ್ರಾಂಪ್ಟಾಗಿ ರಾಕ್ಷಸನ ಫೀಡ್ ಮಾಡ್ತಾರೆ. ಅವನು ಪೆದ್ದತನದಿಂದ ಅಡ್ಡದಾರಿ ತುಳಿತಾನೆ. ಇದು ಮುಖ್ಯವಾದ ಈ ಹೊತ್ತಿನ 3ನೇ ಅಂಕದ ರಸ್ಯವಾದ ಭಾಗ, ಕೃತಕ ಕಲಹ ಅಂಕ ಅಂತ. ಇಲ್ಲಿ 4 ಭಾಗವಾಗಿದೆ ಅಂತ ಮೊದಲೇ ಹೇಳಿದೆ. ಈ ಹೊತ್ತು ಈ ಗಾತ್ರಧಾರಿತ್ವ, ಪಾತ್ರಧಾರಿಗಳಲ್ಲ, ಗಾತ್ರ ಅಂದರೆ ಕೊರಳು, ಧ್ವನಿ ಅಂತ ಅರ್ಥ ಉಂಟಲ್ಲ. ಚಾಣಕ್ಯನ ಗಾತ್ರಧಾರಿಯಾಗಿ ಶ್ರೀಯುತ ಶಶಿಕಿರಣ್ ಅವರು, ಚಂದ್ರಗುಪ್ತನ ಗಾತ್ರಧಾರಿಯಾಗಿ ಡಾಕ್ಟರ್ ಶಂಕರ್ ರಾಜಾರಾಮನ್ ಅವರಿದ್ದಾರೆ. ಸದ್ಯದಲ್ಲಿಯೇ ಅವರಿಗೆ 2ನೇ ಡಾಕ್ಟರೇಟ್ ಬರಲಿದೆ. ಮೊದಲನೆಯದಾಗಿ ಅವರು ವೈದ್ಯಕೀಯದಲ್ಲಿ ಡಾಕ್ಟರು. ಈಗ ಅವರಿಗೆ ಸಾಹಿತ್ಯ ಮತ್ತು ವಿಜ್ಞಾನ ಸಂಶೋಧನೆ ಎರಡಕ್ಕೂ ಸೇರಿದಂತೆ ಮನಃಶಾಸ್ತ್ರದ ಸಮಾಲೋಚನೆಗಾಗಿ ಸಂಶೋಧನಾ ಪ್ರಬಂಧವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇನ್ನೂ ಒಂದು ಡಾಕ್ಟರೇಟ್ ಬರುತ್ತೆ ಅಚ್ಚರದಲ್ಲಿಯೇ. ಮತ್ತು ವೈಹೀನರಿ ಅಂತ ಕಂಚುಕಿಯೊಬ್ಬ ಬರ್ತಾನೆ. ಕಂಚುಕಿ ಅಂದರೆ ಅಂತಃಪುರದ ಮೇಲ್ವಿಚಾರಣೆಯನ್ನು ನೋಡ್ತಕ್ಕಂಥ ಒಬ್ಬ ವಯೋವೃದ್ಧ, ಸೌಜನ್ಯಪರನಾದವನು, ನಯ ನಾಗರಿಕತೆಗಳನ್ನು ಬಲ್ಲಂಥವನು, ವೈಹೀನರಿ ಅಂತ. ಆ ಒಂದು ಪಾತ್ರವನ್ನು, ಗಾತ್ರವನ್ನು ವಹಿಸೋದಕ್ಕೆ ಬಂದವರು ಶ್ರೀಯುತ GS ರಾಘವೇಂದ್ರ. ಅವರು ಸದ್ಯದಲ್ಲಿ ಡಾಕ್ಟರೇಟ್ ಭೂಷಿತರಾಗ್ತಾರೆ, ಅದರ ಸಂಶೋಧನೆಯಲ್ಲಿದ್ದಾರೆ. ಆಮೇಲೆ ಚಂದ್ರಗುಪ್ತ ಚಾಣಕ್ಯರು ಚಕಮಕಿ ಮಾತಿನ ಮೂಲಕ ನಡೆಸ್ತಾ ಇದ್ದಾಗ ಚಂದ್ರಗುಪ್ತನ ರೋಷವನ್ನು ಕೆರಳಿಸೋದಿಕ್ಕೆ ಅಂತ ರಾಕ್ಷಸಾಮಾತಿನಿಂದ ಪ್ರೇರಿತರಾದ ಗೂಢಚಾರರು ಇರ್ತಾರೆ. ಅವರು ಅಲ್ಲಿ ವೈತಾಳಿಕರು, ಹೊಗಳಭಟ್ರ ವೇಷದಲ್ಲಿ ಬಂದಿರ್ತಾರೆ. ಅವರ ಮಧುರ ಮನೋಹರವಾದ ಗಂಭೀರ ಸ್ಥಿರವಾದ ಧ್ವನಿಯನ್ನು ಕೊಡೋದಕ್ಕೆ ಅಂತ ಶ್ರೀಯುತ ಹರಿ ರವಿಕುಮಾರ್ ಅವರು ಬಂದಿದ್ದಾರೆ. ಹಿಂದೆ ಶಾಕುಂತಲದಲ್ಲಿ ಒಂದು ಶ್ಲೋಕ ಹಾಡಿ ಅವರು ಎಲ್ಲರ ರಂಜಿಸಿದ್ರು, ಅದು ದುರ್ವಾಸನ ಶಾಪ. ಈಗ ವೈತಾಲಿಕರ ಅನುಗ್ರಹ ಶ್ಲೋಕವನ್ನು ಹೇಳ್ತಾರೆ. ಆಗ ಒಂದು ಶ್ಲೋಕ, ಈಗ 4 ಉಜ್ವಲವಾದ ಶ್ಲೋಕಗಳನ್ನು ಹೇಳ್ತಾರೆ. ಇದಿಷ್ಟು ಈ ಹೊತ್ತಿನ ಪಾತ್ರ ಪ್ರಪಂಚ. ನಾನಿನ್ನ ನಿರೂಪಣೆಯ ಸೂತ್ರಧಾರಿತ್ವವನ್ನು ಮಾಡುವ ಮುನ್ನ ಮೊದಲಿಗೆ ಈ ಮಹಾರೂಪಕ ಚಕ್ರವರ್ತಿಯ ನಾಂದಿ ಶ್ಲೋಕವೊಂದನ್ನು ಹೇಳಿ ಆರಂಭ ಮಾಡೋಣ. ಅದಕ್ಕೆ ಪೂರಕವಾಗಿ ಆ ಮೊದಲನೆಯ ಭಾಗದ ವಿವರಗಳನ್ನು ಕೊಡ್ತೀನಿ. ಪಾದಸ್ಯಾವಿರ್ಭವಂತೀಂ ಅವನಿತಮವನೇ ರಕ್ಷತಃ ಸ್ವೈರಪಾತೈಃ ಸಂಕೋಚೇನೈವ ದೋಷ್ಣಾಂ ಮುಹುರಭಿನಯತಃ ಸರ್ವಲೋಕಾತಿಗಾನಾಂ ದೃಷ್ಟಿಂ ಲಕ್ಷ್ಯೇಷು ನುಗ್ರಜ್ವಲನ ಕಣಮುಚಂ
ಬಧ್ನತೋ ದಾಹ ಭೀತೆ ರಿತ್ಯಾಧಾರಾನುರೋಧಾತ್ ತ್ರಿಪುರ ವಿಜಯಿನ ಪಾತುವೋ ದುಃಖ ನೃತ್ತಂ. ಮಹಾದೇವನ ದಿವ್ಯ ತಾಂಡವವನ್ನು ಕವಿ ವರ್ಣಿಸ್ತಾ ಇದ್ದಾನೆ. ಅವನು ತಾಂಡವ ಅಂತ ಮಾಡೋಕ್ಕೆ ಹೋದದ್ದು ಲಾಸ್ಯವಾಗ್ತಾ ಇದೆ. ಅವನು ಬಹಳ ಕಷ್ಟಪಟ್ಟು ತಾಂಡವ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವನು ಪಾದಾಸ್ಪಾಲ ಮಾಡಬೇಕು. ತಾಂಡವ ಅಂತಂದರೆ ಉದ್ಧತವಾದ ನೃತ್ಯ ಅಂತ ಆಮೇಲಿನ ಅರ್ಥ. ಮೊದಲು ಎರಡಕ್ಕೂ ಒಂದೇ ಅರ್ಥ ತಾಂಡವ ಅಂತಿತ್ತು, ಲಾಸ್ಯ ತಾಂಡವ ಅಂತ ಆಮೇಲೆ ಬಂದದ್ದು. ಉದ್ಧತ ನೃತ್ಯ, ಅಗ್ರೆಸಿವ್ ಡಾನ್ಸ್ ಅಂತ ಏನು ಹೇಳ್ತೀವಿ, ಎನರ್ಜೆಟಿಕ್ ಆದ ನೃತ್ಯ, ಅದನ್ನು ತಾಂಡವ ಅಂತ ಅಥವಾ ಉದ್ಧತ ನೃತ್ಯ ಅಂತೀವಿ. ಪ್ರಳಯ ಕಾಲದಲ್ಲಿ ಅವನು ಮಾಡುವುದು ಅದೇ. ಪಾದಾಸ್ಪಾಲ ಮಾಡಬೇಕು ಅಂತಂತ ಕಾಲನ್ನು ತಟ್ಟಬೇಕು ಅಂತಂದಾಗ ಭೂಮಿಯೇ ಕುಸಿದು ಹೋಗ್ಬಿಡುತ್ತೆ ಅಂತ ಭಯ. ಹಾಗಾಗಿ ಅವನತಿಮವನೇಹೆ, ಭೂಮಿಯನ್ನು ಕುಗ್ಗಿಸಿಬಿಡುತ್ತದೇನೋ, ಭೂಮಿಯನ್ನು ಪಾತಾಳಕ್ಕೆ ಹೋಗುವಂತೆ ಮಾಡುತ್ತದೇನೋ ಅಂತ ಕಾಲನ್ನು ಇಟ್ಟೂ ಇಡದಂತೆ ಹೆಜ್ಜೆಯನ್ನು ಮೆಲ್ಲನೆ ಇಡುತ್ತಾನೆ. ಇನ್ನು ತೋಳುಗಳನ್ನು ಚಾಚಿ ದಿಕ್ಕು ದೆಸೆಗಳಿಗೆಲ್ಲ ಅಂಗಾಭಿನಯ ತೋರಬೇಕು ಅಂತ ಮಾಡಬೇಕು. ನೃತ್ಯಹಸ್ತವನ್ನು ವಿಸ್ತರಿಸಬೇಕು ಅಂದರೆ ದಿಕ್ಕುಗಳಲ್ಲಿ ಸೀಳಿ ಹೋಗುತ್ತದೆಯೋ, ದಿಕ್ಕುಗಳಲ್ಲಿ ರಂಧ್ರವಾಗುತ್ತದೆಯೋ ಅಂತ ಭಯದಿಂದ ಮೈಯನ್ನು ಹಿಡಿ ಮಾಡಿಕೊಳ್ತಾನೆ. ಇನ್ನು ಭಾವಸ್ಫೂರ್ತಿಗಾಗಿ ಕಣ್ಣನ್ನು ಅರಳಿಸಬೇಕು. 36 ರಸದೃಷ್ಟಿಗಳು ಅಂತ ಹೇಳ್ತಾರೆ ನಾಟ್ಯಶಾಸ್ತ್ರಕಾರರು. ಕಣ್ಣರಳಿಸಿದರೆ ಎಲ್ಲಿ ಲೋಕವೆಲ್ಲ ಸುಟ್ಟು ಹೋಗುತ್ತದೋ ಅಂತ ಕಣ್ಣನ್ನು ಕಿರಿದು ಮಾಡಿಕೊಂಡು ಅರ್ಧ ನಿಮೀಲಿತ ಮಾಡ್ಕೊಳ್ತಾ ಇದ್ದಾನೆ. ಹೀಗೆ ಅವನು ತಾಂಡವ ಅಂತ ಮಾಡೋಕ್ಕೆ ಹೋದದ್ದು ಲಾಸ್ಯವಾಗ್ತಾ ಇದೆ. ಉದ್ಧತ ನೃತ್ಯ ಸುಕುಮಾರ ನೃತ್ಯ ಆಗುತ್ತದೆ. ಇಷ್ಟು ಜೋಪಾನವಾಗಿ ಜಾಣ್ಮೆಯಿಂದ ನೃತ್ಯ ಮಾಡುವ ಮಹಾದೇವ ನಮ್ಮನ್ನು ಕಾಪಾಡಲಿ ಅಂತಕ್ಕಂಥದ್ದು ಪದ್ಯದ ತಾತ್ಪರ್ಯ. ಇನ್ನು 3ನೇ ಅಂಕಕ್ಕೆ ನೇರವಾಗಿ ಬರೋಣ. ಈ ರೂಪಕದ ಸ್ವಾರಸ್ಯವನ್ನು ಕನ್ನಡ ಭಾಷೆಯಲ್ಲಿ ತಿಳಿಯಬೇಕು ಅನ್ನೋರಿಗೆ ಪ್ರಾಯಶಃ ಈಗ ಯಾವುದೂ ಅನುವಾದ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲ. ಹಿಂದೆ ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಕರ್ನಾಟಕ ಮುದ್ರಾ ರಾಕ್ಷಸ ಅಂತ ಒಂದು ಅನುವಾದ ಮಾಡಿದರು. ಆಮೇಲೆ ತೀನಂ ಶ್ರೀಕಂಠಯ್ಯನವರು ರಾಕ್ಷಸನ ಮುದ್ರಿಕೆ ಅಂತ ಇದರ ಒಂದು ಸುಂದರವಾದ ರೂಪಾಂತರವನ್ನು ಮಾಡಿದ್ದಾರೆ. ಇವು ಎರಡೂ ಈಗ ಸಿಗ್ತಾ ಇಲ್ಲ. ಕಮಕೋಡು ನರಸಿಂಹಶಾಸ್ತ್ರಿಗಳನ್ನವರು ಬಹಳ ಸೊಗಸಾಗಿ ಸಮೂಲವಾಗಿ ಅನುವಾದ ಮಾಡಿದ್ರು, ಅದೂ ಸಿಗ್ತಾ ಇಲ್ಲ. ಇವು ಎಲ್ಲಿಯಾದರೂ ಗ್ರಂಥಾಲಯಗಳಲ್ಲಿ ಸಿಕ್ಕರೆ ತಾವು ಕಾಣಬಹುದು. ಇಲ್ಲದೇ ಇದ್ದರೆ ಮೂಲ ಮತ್ತು ಇಂಗ್ಲಿಷ್ ಅನುವಾದ ಅಂತೂ ಸರ್ವತ್ರ ಲಭ್ಯವಿದೆ. ಮೊದಲಿಗೆ ಕಂಚುಕಿ ಬರ್ತಾನೆ. ಸಂಸ್ಕೃತ ನಾಟಕಗಳಲ್ಲಿ ಕಂಚುಕಿ ಬರುವಾಗಲೇ ತನ್ನ ಶಾರೀರಿಕವಾದ ಶ್ರಮವನ್ನು, ವಯಸ್ಸನ್ನು, ಮುಪ್ಪನ್ನು ಎಲ್ಲ ಹೇಳ್ಕೊಂಡು ಬರ್ತಾನೆ. ಅವನು ಹೇಳ್ತಾ ಎಲ್ಲರೂ ಸಜ್ಜಾಗಿ ಕೌಮುದಿ ಮಹೋತ್ಸವಕ್ಕೆ ಅಣಿಯಾಗಬೇಕು, ಮಹಾರಾಜರು ಬಂದು ಉಪ್ಪರಿಗೆ ಮೇಲಿಂದ ನೋಡ್ತಾರೆ ಅಂತಾನೆ. ಆಗ ಕೇಳಿಸುತ್ತದೆ, ಇಲ್ಲ ಕೌಮುದಿ ಮಹೋತ್ಸವ ನಿಷೇಧವಾಗಿದೆ ಅಂತ. ಅಯ್ಯಯ್ಯೋ, ಯಾರು ಮಾಡಿದ್ರು ನಿಷೇಧ? ಅಯ್ಯೋ ಪಾಪಿಗಳೇ, ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತಾನೆ. ಇಲ್ಲ, ನಿಷಿದ್ಧವಾಗಿದೆ, ಚಾಣಕ್ಯ ನಿಷೇಧ ಮಾಡಿದ್ದಾನೆ ಅಂತ. ಅಯ್ಯೋ ಹೌದಾ, ಇನ್ನೇನು ಮಾಡೋದು ಹಾಗಿದ್ರೆ ಅಂತಂದುಕೊಳ್ತಾನೆ. ಅಷ್ಟೊತ್ತಿಗೆ ಮಹಾರಾಜ ಚಂದ್ರಗುಪ್ತ ಬರ್ತಾನೆ. ಅವನು ಗುರು ತನಗೆ ಕೃತಕ ಕಲಹ ಮಾಡಬೇಕು ಅಂತ ಹೇಳಿದ್ದಾನೆ. ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ರಾಜಧರ್ಮ ಅನ್ನೋದು ಬಹಳ ಪರಾಧೀನವಾದದ್ದು, ತುಂಬ ಕಷ್ಟವಾದದ್ದು. ನಮಗೆ ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ, ಕೈಕಟ್ಟಿರುತ್ತದೆ. ಈ ರಾಜ ವ್ಯಕ್ತಿತ್ವ ಅಂತಂದರೆ, ರಾಜಲಕ್ಷ್ಮಿಯ ಲಕ್ಷಣ ಅಂತಂದರೆ ಅವಳನ್ನು ಮುಟ್ಟಿಯೂ ಮುಟ್ಟದಂತೆ, ಹಿಡಿದೂ ಹಿಡಿಯದಂತೆ ಮಾಡಬೇಕು. ತುಂಬ ಉಗ್ರವಾದರೆ ಅಧಿಕಾರ ಹೊರಟೋಗುತ್ತದೆ, ತುಂಬ ದಯಾಳುವಾದರೂ ಅಧಿಕಾರ ಹೊರಟೋಗುತ್ತದೆ. ಮತ್ತು ಬುದ್ಧಿವಂತರನ್ನು ಹತ್ತಿರದಲ್ಲಿ ಬರಗೊಡಿಸಲ್ಲ ರಾಜಕೀಯ, ಮೂರ್ಖರಾದರೆ ಉಳಿಯಗೊಡಿಸೋದಿಲ್ಲ. ಇನ್ನು ಮಹಾಪರಾಕ್ರಮಿಗಳನ್ನು ಈ ರಾಜಲಕ್ಷ್ಮಿ ಸೇರಿಸುವುದೇನೇ ಇಲ್ಲ, ಹೇಡಿಗಳನ್ನಂತೂ ದೂರದಲ್ಲಿ ಇಡುತ್ತದೆ. ಹೀಗಾಗಿ ಒಬ್ಬ ವಾರಾಂಗನೆ ಹೇಗೆ ತನ್ನ ಗಿರಾಕಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಯ್ಕೆ ಮಾಡ್ತಾಳೆ ಊಹಾತೀತವಾಗಿ, ಆ ರೀತಿಯಾಗಿದೆ ಚಂಚಲವಾದದ್ದು ರಾಜಲಕ್ಷ್ಮಿಯ ಲಕ್ಷಣ ಅಂತ ಅಂದುಕೊಳ್ತಾ ಇರ್ತಾನೆ. ಈ ಕೃತಕ ಕಲಹ ಮಾಡಬೇಕು ಅಂತ ಗುರುವಿನ ಆಜ್ಞೆ, ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಂದೂ ಗುರುವಿಗೆ ಎದುರಾಡಿಲ್ವಲ್ಲ, ಎಂಥದ್ದು ಮಾಡೋದು? ಒಟ್ಟಿನಲ್ಲಿ ಗುರುವಿನ ಮಾತು ನಡೆಸಬೇಕು ಅನ್ನುವ ಭಾವದಿಂದ ಅವನು ಬರ್ತಾನೆ. ಆಮೇಲೆ ಶರತ್ಕಾಲ ಬಂದಿದೆ. ಇಲ್ಲೆಲ್ಲೂ ದಿಕ್ಕುಗಳು ತಿಳಿಯಾಗಿವೆ, ಮಳೆ ಮೋಡಗಳು ಇಲ್ಲವಾಗಿವೆ, ಪ್ರಸನ್ನವಾದ ಬೆಳದಿಂಗಳು, ಹಿಮ ದೂರವಿದೆ, ಚಳಿಯೂ ದೂರವಿದೆ, ಬಿಸಿಲಂತೂ ಇಲ್ಲ. ಇಂಥ ಮನೋಹರವಾದ ಕಾಲದಲ್ಲಿ ತಿಳಿನೀರಿನಲ್ಲಿ ಹಂಸಗಳು, ಚಕ್ರವಾಕಗಳು, ಕಾರಂಡವಗಳು ಎಲ್ಲ ಸುಳಿದಾಡ್ತಾ ಇರುವಾಗ, ತಂಪು ಗಾಳಿ ಬೀಸುವಾಗ, ಎಷ್ಟು ಸುಂದರವಾದ ಸಂದರ್ಭದಲ್ಲಿ ಶರತ್ಕಾಲವನ್ನು ಆಚರಿಸಬೇಕು, ಅದನ್ನು ಸ್ವಾಗತಿಸಬೇಕು ಅಂತ. ಹಾಗಿರುವಾಗ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಆ ಶರದ್ವೈಭವ? ಜಗತ್ತಿನಲ್ಲಿ ಜನರಲ್ಲಿ ತೋರಬೇಕು, ಉಲ್ಲಾಸ ಇರಬೇಕು, ಉತ್ಸವ ಮಾಡಬೇಕು. ಕೌಮುದಿ ಜಾಗರ ಅಂತ ಇಡೀ ಬೆಳದಿಂಗಳಲ್ಲಿ ಜಾಗರಣೆ ಮಾಡ್ತಾರೆ, ಅಂಥದ್ದೇನೂ ಇಲ್ಲ ಅಂತ ಅಂದ್ಕೊಂಡು ಕಂಚುಕಿಯನ್ನು ಕೇಳ್ತಾನೆ. ಆಗ ಇಲ್ಲ, ನಿಮ್ಮ ಮಾತಿಗೆ ಎದುರೇ ಇಲ್ಲ, ಆದರೂ ನಿಷಿದ್ಧವಾಗಿದೆ ಅಂತಾನೆ. ಈ ಒಂದು ಉತ್ಸವ ಇಲ್ಲವಾಗಿದೆ ಅಂತ. ಯಾಕಾಗಿದೆ ಅಂತ ಹೇಳ್ತಾನೆ. ಅವನಿಗೆ ಭಯ. ಆ ಮಾತಿನ ಸಂವಾದವೇ ತುಂಬ ಚೆನ್ನಾಗಿದೆ. ಒಂದೊಂದು ತುಣುಕು ಮಾತಲ್ಲಿ
ಕೌಮುದಿ ಮಹೋತ್ಸವ ನಡೀತಾ ಇಲ್ವೇ? ನಡೆಯುತ್ತೆ. ಹಾಗಾದ್ರೆ ಯಾಕೆ ನಡೀತಾ ಇಲ್ಲ? ನಡೀತಾ ಇಲ್ಲ. ಯಾತಕ್ಕಾಗಿ? ನಿಷಿದ್ಧವಾಗಿದೆ. ಯಾರಿಂದ? ಅದು ಹೇಳ್ಕೂಡುದು ಅಂತಲೂ ಅಪ್ಪಣೆ ಆಗಿದೆ. ಹೀಗೆ ದೂರದಲ್ಲೇ ಇದ್ದು ನಿಯಂತ್ರಿಸಬಲ್ಲರು ಯಾರಾದರೂ ಅಂತಂದರೆ ಖಂಡಿತವಾಗಿ ಅದು ಚಾಣಕ್ಯನೇ ಇರಬೇಕು. ನಾನು ನೋಡಬೇಕು ಅಂತ ಹೇಳೋ ಗುರುಗಳನ್ನು ಕರ್ಕೊಂಡು ಬಾ ಅಂತಾನೆ. ಅಲ್ಲಿಗೆ ಈ ಮೊದಲ ಭಾಗ ಮುಗಿಯುತ್ತದೆ. ಇದೀಗ ಕಂಚುಕಿಯಿಂದ ಪ್ರವೇಶ. ರೂಪಾದೀನ್ ವಿಷಯಾನ್ ನಿರೂಪ್ಯಕರಣೈಃ ಯೈರಾತ್ಮಲಾಭಸ್ತ್ವಯಾ ಲಬ್ಧಃ ತೇಷ್ವಪಿ ಚಕ್ಷುರಾದಿಷು ಹತಾಃ ಸ್ವಾರ್ಥಾವಬೋಧಕ್ರಿಯಾಃ ಅಂಗಾನಿ ಪ್ರಸಭಂ ತ್ಯಜಂತಿ ಪಟುತಾಂ ಆಜ್ಞಾವಿಧೇಯಾನಿ ತೇ ನ್ಯಸ್ತಂ ಮೂರ್ಧ್ನಿಪದಂ ತವೈವ ಜರಯಾ ತೃಷ್ಣೇ ಮುಧಾ ತಾಮ್ಯಸಿ. ಭೋಃ ಭೋಃ ಸುಗಾಂಗಪ್ರಾಸಾದಾಧಿಕೃತಾಃ ಪುರುಷಾಃ ಸುಗೃಹೀತನಾಮ ದೇವಶ್ಚಂದ್ರಗುಪ್ತೋ ವಃ ಸಮಾಜ್ಞಾಪಯತಿ. ಪ್ರವೃತ್ತ ಕೌಮುದೀ ಮಹೋತ್ಸವ ರಮಣೀಯತರಂ ಕುಸುಮಪುರಂ ಅವಲೋಕಯಿತುಂ ಇಚ್ಛಾಮಿ. ತತ್ ಸಂಸ್ಕ್ರಿಯಂತಾಮಸ್ಮದ್ದರ್ಶನಯೋಗ್ಯಾಃ ಸುಗಾಂಗಪ್ರಾಸಾದೋಪರಿ ಭೂಮಯಃ ಇತಿ. ಕಿಂ ಬ್ರೂತ ಆರ್ಯ ಕಿಂ ಅವಿದಿತ ಏವಾಯಂ ದೇವಸ್ಯ ಕೌಮುದೀ ಮಹೋತ್ಸವ ಪ್ರತಿಷೇಧ ಇತಿ? ಆಹ್ ದೈವೋಪಹತಾಃ ಕಿಮನೇನ ವಃ ಸದ್ಯ ಪ್ರಾಣಹರೇಣ ಕಥೋಪಾಧಾತೇನ ಶೀಘ್ರಮಿದಾನೀಂ. ಆಲಿಂಗಂತು ಗೃಹೀತ ಧೂಪ ಸುರಭೀನ್ ಸ್ತಂಭಾನ್ ಪಿನದ್ಧಸ್ರಜಃ ಸಂಪೂರ್ಣೇಂದು ಮಯೂಖ ಸಂಹತಿರುಚಾಂ ಸಚ್ಚಾಮರಾಣಾಂ ಶ್ರಿಯಃ. ಸಿಂಹಾಂಕಾಸನ ಧಾರಣಾಚ್ಚ ಸುಚಿರಂ ಸಂಜಾತ ಮೂರ್ಛಾಮಿವ ಕ್ಷಿಪ್ರಂ ಚಂದನವಾರಿಣ ಸಕುಸುಮಃ ಸೇಕೋನು ಗೃಹಾತುಗಾಂ. ಸಕುಸುಮಃ ಸೇಕೋನು ಗೃಹಾತುಗಾಂ. ಕಿಂಬ್ರೂತ ಆರ್ಯ ಇದಂ ಅನುಷ್ಠೀಯತೆ ದೇವಸ್ಯ ಶಾಸನಮಿತಿ. ಭದ್ರ ಸ್ತ್ವರಧ್ವಂ ತ್ವರಧ್ವಂ. ಅಯಂ ಆಗತ ಏವ ದೇವಶ್ಚಂದ್ರಗುಪ್ತಃ ಯ ಏಷಃ ಸುವಿಶ್ರಬ್ಧೈರಂಗೈಃ ಪಥಿಷು ವಿಷಮೇಷ್ವಪ್ಯಚಲತ. ಚಿರಂ ದುರ್ಯೇಣೋಢಾ ಗುರುರಪಿ ಭುವೋ ಯಾಸ್ಯ ಗುರುಣ. ಧುರಂ ತಾಮೇವೋಚ್ಚೈರ್ ನವವಯಸಿ ವೋಢುಂ ವ್ಯವಸಿತೋ. ಮನಸ್ವಿ ದಮ್ಯತ್ವಾತ್ ಸ್ಖಲತಿ ನ ಚ ದುಃಖಂ ವಹತಿ ಚ. ಮನಸ್ವಿ ದಮ್ಯತ್ವಾತ್ ಸ್ಖಲತಿ ನ ಚ ದುಃಖಂ ವಹತಿ ಚ. ಇತ ಇತೋ ದೇವಃ. ರಾಜ್ಯಂ ಹಿ ನಾಮ ರಾಜಧರ್ಮಾನುವೃತ್ತಿಪರಸ್ಯ ನೃಪತೇರ್ ಮಹದಪ್ರೀತಿ ಸ್ಥಾನಂ ಕುತಃ ಪರಾರ್ಥಾನುಷ್ಠಾನೇ ರಹಯತಿ ನೃಪಂ ಸ್ವಾರ್ಥಪರತ. ಪರಿತ್ಯಕ್ತ ಸ್ವಾರ್ಥೋ ನಿಯತಂ ಅಯಥಾರ್ಥ ಕ್ಷಿತಿಪತಿಃ. ಪರಾರ್ಥಶ್ಚೇತ್ ಸ್ವಾರ್ಥಾದಭಿಮತತರೋ ಹಂತ ಪರವಾನ್. ಪರಾಯತ್ತಃ ಪ್ರೀತೆ ಕಥಮಿವ ರಸಂ ವೇತ್ತು ಪುರುಷಃ. ಅಪಿ ಚ ದುರಾರಾಧ್ಯ ಹಿ ರಾಜಲಕ್ಷ್ಮೀರ್ ಆತ್ಮವದ್ಭಿರಪಿ ರಾಜಭಿಃ. ಕುತಃ ತೀಕ್ಷ್ಣಾದ್ ಉದ್ವಿಜತೆ ಮೃದೌ ಪರಿಭವತ್ರಾಸಾನ್ನ ಸಂತಿಷ್ಠತೆ. ಮೂರ್ಖಂ ದ್ವೇಷ್ಟಿ ನ ಗಚ್ಚತಿ ಪ್ರಣಯಿತಾಂ ಅತ್ಯಂತ ವಿದ್ವತ್ಸ್ವಪಿ. ಶೂರೇಭ್ಯೋಪ್ಯಧಿಕಂ ಬಿಭೇತಿ ಉಪಹಸತ್ಯೇಕಾಂತ ಭೀರೂನಹೋ. ಶ್ರೀರ್ಲಬ್ಧ ಪ್ರಸರೇವ ವೇಷವನಿತಾ ದುಃಖೋಪಚರ್ಯಾಭೃಶಂ. ಶ್ರೀರ್ಲಬ್ಧ ಪ್ರಸರೇವ ವೇಷವನಿತಾ ದುಃಖೋಪಚರ್ಯಾಭೃಶಂ. ಅನ್ಯಚ್ಚ ಕೃತಕಕಲಹಂ ಕೃತ್ವಾ ಸ್ವತಂತ್ರೇಣ ಕಿಂಚಿತ್ ಕಾಲಾಂತರಂ ವ್ಯವಹರ್ತವ್ಯಂ ಇತಿ ಆರ್ಯಾದೇಶಃ. ಸ ಚ ಕಥಮಪಿ ಮಯಾ ಪಾತಕಮಿವ ಅಭ್ಯುಪಗತಃ. ಅಥವಾ ಶಶ್ವತ್ ಆರ್ಯೋಪದೇಶ ಸಂಸ್ಕ್ರಿಯಮಾಣಮತಯಃ ಸದೈವ ಸ್ವತಂತ್ರಾ ವಯಂ. ಕುತಃ ಇಹ ವಿರಚಯನ್ ಸಾಧ್ವೀಂ ಶಿಷ್ಯಃ ಕ್ರಿಯಾಂ ನ ನಿವಾರ್ಯತೆ. ತ್ಯಜತಿ ತು ಯದಾ ಮಾರ್ಗಂ ಮೋಹಾತ್ ತದಾ ಗುರುಃ ಅಂಕುಶಃ. ವಿನಯರುಚಯಸ್ತಸ್ಮಾತ್ ಸಂತಃ ಸದೈವ ನಿರಂಕುಶಾಃ. ಪರತರಮತ ಸ್ವಾತಂತ್ರ್ಯೇಭ್ಯೋ ವಯಂ ಹಿ ಪರಾನ್ಮುಖಾಃ. ಆರ್ಯವೈಹೀನರೇ ಸುಗಾಂಗಮಾರ್ಗಮಾದೇಶಯ. ಇತ ಇತೋ ದೇವಃ. ಅಯಂ ಸುಗಾಂಗಪ್ರಾಸಾದಃ ಶನೈಃ ಆರೋಹತು ದೇವಃ. ಅಹೋ ಶರತ್ಸಮಯ ಸಂಭೃತ ಶೋಭಾನಾಂ ದಿಶಾಂ ಅತಿರಮಣೀಯತ. ಕುತಃ ಶನೈಶ್ಯಾನೀಭೂತಾಸಿತಜಲಧರಚ್ಛೇದಪುಲಿನಾಃ ಸಮಂತಾದಾಕೀರ್ಣಾಃ ಕಲವಿರುತುಭಿಃ ಸಾರಸಕುಲೈಃ. ಚಿತಾಶ್ಚಿತ್ರಾಕಾರೈರ್ನಿಶಿವಿಕಚ ನಕ್ಷತ್ರಕುಮುದೈರ್ ನಭಸ್ತಸ್ಯಂದಂತೆ ಸರಿತೈವ ದೀರ್ಘಾ ದಶದಿಶಃ. ಅಪಿ ಚ ಅಪಾಮುದ್ವೃತ್ತಾನಾಂ ನಿಜಮುಪದಿಶಂತ್ಯಾ ಸ್ಥಿತಿಪದಂ ದಧತ್ಯಾ ಶಾಲೀನಾಂ ಅವನತಿಮುದಾರೇ ಸತಿ ಫಲೆ.
ಮಯೂರಾಣಾಮುಗ್ರಂ ವಿಷಮಿವ ಹರಂತ್ಯಾಮದಂ ಅಹೋ ಕೃತಃ ಕೃತ್ಸ್ನಸ್ಯಾಯಂ ವಿನಯ ಇವ ಲೋಕಸ್ಯ ಶರದ ಕೃತಃ ಕೃತ್ಸ್ನಸ್ಯಾಯಂ ವಿನಯ ಇವ ಲೋಕಸ್ಯ ಶರದ ಇಮಾಮಪಿ ಭರ್ತುಸ್ತಥಾ ಕಲುಷಿತಾಂ ಬಹುವಲ್ಲಭಸ್ಯ ಮಾರ್ಗೇ ಕಥಂಚಿದವತಾರ್ಯ ತನೂಭವಂತೀಂ ಸರ್ವಾತ್ಮನಾರಧಿಕತಾ ಚತುರೇವ ದೂತಿ ಗಂಗಾಂ ಶರನ್ನಯತಿ ಸಿಂಧುಪತಿಂ ಪ್ರಸನ್ನಾಂ. ಅಯೇ ಕಥಂ ಅಪ್ರವೃತ್ತ ಕೌಮುದೀ ಮಹೋತ್ಸವಂ ಕುಸುಮಪುರಂ ಆರ್ಯವೈಹೀನರೇ ಅಥ ಅಸ್ಮದ್ವಚನಾದ ಆಘೋಷಿತ ಕುಸುಮಪುರೇ ಕೌಮುದೀ ಮಹೋತ್ಸವಃ ಅಥ ಕಿಂ ತತ್ ಕಿಂ ನ ಗೃಹೀತಮಸ್ಮದ್ವಚನಂ ಪೌರೈಃ. ಶಾಂತಂ ಪಾಪಂ ಪೃಥಿವ್ಯಾಂ ಅಸ್ಖಲಿತಪೂರ್ವಂ ದೇವಸ್ಯ ಶಾಸನಂ ಕಥಂ ಪೌರೇಷು ಸ್ಖಲಿಷ್ಯತಿ. ತತ್ ಕಥಂ ಅಪ್ರವೃತ್ತ ಕೌಮುದೀ ಮಹೋತ್ಸವಂ ಅದ್ಯಾಪಿ ಕುಸುಮಪುರಂ ಧೂರ್ತೈರನ್ವೀಯಮಾನಾ ಸ್ಫುಟಚತುರಕಥಾ ಕೋವಿದೈರ್ವೇಷನಾರ್ಯೋ ನಾಲಂಕುರ್ವಂತಿರಥ್ಯಾಃ ಪೃಥುಜಗನಭರಾಕ್ರಾಂತಿಮಂದೈಃ ಪ್ರಯಾತೈಃ ಅನ್ಯೋನ್ಯಂ ಸ್ಪರ್ಧಮಾನಾ ನ ಚ ಗೃಹವಿಭವೈಃ ಸ್ವಾಮಿನೋ ಮುಕ್ತಶಂಕಾಃ ಸಾಕಂ ಸ್ತ್ರೀಭಿರ್ಭಜಂತೆ ವಿಧಿಮಭಿಲಷಿತಂ ಪಾರ್ವಣಂ ಪೌರಮುಖ್ಯಾಃ. ದೇವ ಏವಮೇವೈತತ್. ಕಿಮೇತತ್ ದೇವ ಇದಂ ಸ್ಫುಟಂ 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 ಕಥಯ. ಪ್ರತಿಷಿದ್ಧಃ ಕೌಮುದೀ ಮಹೋತ್ಸವಃ. ಆಹ್ ಕೇನ ದೇವ ನಾತಃ ಪರಂ ವಿಜ್ಞಾಪಯಿತುಂ ಶಕ್ಯಂ. ನ ಖಲು ಆಚಾರ್ಯ ಚಾಣಕ್ಯೇನ ಅಪಹೃತಃ ಪ್ರೇಕ್ಷಕಾಣಾಂ ಅತಿಶಯರಮಣೀಯಶ್ಚಕ್ಷುಷೋ ವಿಷಯಃ. ದೇವ ಕೋನ್ಯೋ ಜೀವಿತುಕಾಮೋ ದೇವಸ್ಯ ಶಾಸನಂ ಅತಿವರ್ತೇತ. ಶೋಣೋತ್ತರೇ ಶೋಣೋತ್ತರೇ ಉಪವೇಷ್ಟುಮಿಚ್ಛಾಮಿ. ಆರ್ಯವೈಹೀನರೇ ಆಚಾರ್ಯ ಚಾಣಕ್ಯಂ ದ್ರಷ್ಟುಮಿಚ್ಛಾಮಿ. ಯದಾಜ್ಞಾಪಯತಿ ದೇವ. ಇಲ್ಲಿಗೆ 3ನೇ ಅಂಕದ ಒಂದು ಭಾಗವಾಯಿತು. ಅದೆಷ್ಟು ಸುಂದರವಾದದ್ದು ವಾಚಿಕ, ಅದೆಷ್ಟು ಮನೋಹರವಾದದ್ದು ಅನ್ನೋದನ್ನು ನೀವೇ ಕೇಳಿದ್ದೀರಿ. ಶಂಕರವರ ಕಂಠದಲ್ಲಂತೂ ಆ ವೃತ್ತಗಳ ಏರಿಳಿತಗಳು ಎಲ್ಲಿ ಮೃದು, ಎಲ್ಲಿ ಪಟುವಾಗಿ, ಎಲ್ಲಿ ಕರ್ಕಶವಾಗಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪಲಕಬೇಕು ಅನ್ನೋದನ್ನು ನಾವು ಕೇಳ್ತಲೇ ತಿಳ್ಕೊಳ್ಬಹುದು, ಅಷ್ಟು ಗೊತ್ತಾಗುತ್ತದೆ. ಒಂದೊಂದು ಮಾತು ಮುತ್ತಿನಂಥದ್ದಾಗಿದೆ. ಆ ಗುರುವಿನ ಬಗೆಗೆ ಶಿಷ್ಯ ಹೇಳುವ ಒಂದು ಮಾತು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಗುರು ಎಷ್ಟು ದೊಡ್ಡ ರೀತಿಯಲ್ಲಿ ಒಂದು ಅಂಕುಶದಂತೆ ಇರ್ತಾನೆ. ಅವನು ಎಲ್ಲಿಯೂ ಕೂಡ ಶಿಷ್ಯನ ತಪ್ಪು ಮಾಡದಂತೆ ನೋಡ್ಕೊಳ್ತಾನೆ. ಮತ್ತು ಅವನ ಅಧೀನದಲ್ಲಿರುವಲ್ಲಿ ಕಂಡುಬರುವ ಸ್ವಾತಂತ್ರ್ಯ ಮತ್ತೆಲ್ಲೂ ಇಲ್ಲ. ಮತ್ತು ನಮಗೆ ಸ್ವೈರಾಚಾರ ಅನ್ನುವ ರೀತಿಯ ಸ್ವಾತಂತ್ರ್ಯ ಖಂಡಿತವಾಗಿ ಬೇಡ. ಒಳ್ಳೆಯ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವಾಗ ಅಡ್ಡದಾರಿಗೆ ಹೋಗುವ ಅವಕಾಶವಾದರೂ ಎಲ್ಲಿ ಅಂತ ಚಂದ್ರಗುಪ್ತ ತನಗೆ ತಾನೇ ಹೇಳ್ಕೊಳ್ಳುವಾಗ ಅವನ ಅಂತರಂಗದ ಪ್ರಾಮಾಣಿಕತೆ, ಚಾಣಕ್ಯನ ಬಗೆಗೆ ಅವನಿಗಿದ್ದ ವಿಶ್ವಾಸ, ಗೌರವಗಳು ತಾನೇ ತಾನಾಗಿ ಗೊತ್ತಾಗುತ್ತದೆ. ಹಾಗೆ ಶರತ್ಕಾಲವನ್ನು ಕುರಿತವನು ಮಾಡುವ ವರ್ಣನೆ ನೋಡಿದಾಗಲೂ ಗೊತ್ತಾಗುತ್ತದೆ. ನೀರು ತಿಳಿಯಾಗಿರುವುದಾಗಲಿ, ಭತ್ತದ ಪೈರು ಬಾಗಿರುವುದಾಗಲಿ, ಕಾರ್ಮೋಡಗಳು ದೂರವಾಗಿರುವುದಾಗಲಿ, ಪ್ರತಿಯೊಂದನ್ನು ಕಂಡಾಗ ರೆಕ್ಕೆ ಬಿಚ್ಚಿಕೊಂಡು ಗರಿ ತೆಗೆದು ತುಂಬ ಅಟ್ಟಹಾಸದಿಂದ ಕುಣಿತಕ್ಕಂಥ ನವಿಲುಗಳಿಲ್ಲದೆ ಮೈಯೆಲ್ಲ ಬೆಳ್ಳಗಿರ್ತಕ್ಕಂಥ ಹಂಸಗಳು ಮಂದ ಮಂದವಾಗಿ ನಡೀತಾ ಇರತಕ್ಕಂಥದ್ದು, ಮತ್ತು ಕಂಡೂ ಕಾಣದಂತೆ ನೀರಿನಲ್ಲಿ ಮೆಲ್ಲ ಮೆಲ್ಲನೆ ವಿಹಾರ ಮಾಡುವುದನ್ನು ಕಂಡಾಗ ಉದ್ಧತವಾಗಿದ್ದ ಗರ್ವೋದ್ಧತವಾದ ಮಳೆಗಾಲದ ಆರ್ಭಟವನ್ನು ಕಡಿಮೆ ಮಾಡಿಕೊಂಡು ಜಗತ್ತಿಗೆ ಶರತ್ಕಾಲ ವಿನಯವನ್ನು ಕಲಿಸ್ತಾ ಇದೆಯೋ ಎಂಬಂತೆ ತೋರುತ್ತದೆ ಅಂತ ಹೇಳುವ ಮಾತುಗಳನ್ನು ಕಂಡಾಗ ನಾಟಕ ಅನ್ನುವ ಒಂದು ರೂಪದಲ್ಲಿ ಕವಿ ಅದೆಷ್ಟು ಜೀವನ ಮೌಲ್ಯಗಳನ್ನು ಕೊಡ್ತಾ ಇದ್ದಾನೆ ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಇನ್ನೊಂದು ಸ್ವಾರಸ್ಯ, ವಿನಯ ಅಂತಂದರೆ ಟೋಟಲ್ ಕ್ಯಾರೆಕ್ಟರ್, ಟೋಟಲ್ ಕಾಂಡಕ್ಟ್ ಅಂತ ಹೇಳ್ತೀವಿ. ವಿನಯಾಧಿಕಾರ ಅಂತ ಅರ್ಥಶಾಸ್ತ್ರದ ಮೊದಲ ಭಾಗದಲ್ಲಿ ಬರುತ್ತದೆ. ಅಂದರೆ ರಾಜನಿಗೆ ಇರಬೇಕಾದದ್ದು ವಿನಯ, ಅಂದರೆ ಸಮಗ್ರವಾದ ವ್ಯಕ್ತಿತ್ವದ ಸೌಷ್ಠವ ಮತ್ತು ವ್ಯಕ್ತಿತ್ವದಲ್ಲಿ ಒಂದು ಅರ್ಥವಂತಿಕೆ, ಅದು ಬೇಕಾದದ್ದು. ಅದನ್ನು ಶರತ್ಕಾಲ ಕಲಿಸಿಕೊಡ್ತಾ ಇದೆ. ಎಷ್ಟು ತಿಳಿತನ ನೀರಿನಲ್ಲಿ ಉಂಟು, ಪಾರದರ್ಶಕತೆ ಇರಬೇಕು. ದಿ ಟೋಟಲ್ ಗವರ್ಮೆಂಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಅಂತೀವಲ್ಲ, ಆ ರೀತಿಯಾದದ್ದು. ಮತ್ತು ಯು ಶುಡ್ ಬಿ ಮಾಡೆಸ್ಟ್ ಟು ಆಲ್ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಇಟ್ ಅಂತ. ಅಲ್ಲಿ ಭತ್ತದ ತೆನೆ ಬಾಗಿರುವಂತೆ ಕಾಣತಕ್ಕಂಥದ್ದು. ಮತ್ತು ಹಂಸ ಹೇಗೆ ನೀರ ಕ್ಷೀರ ವಿಭಾಗ ಮಾಡುತ್ತದೆಯೋ ಹಾಗೆ ಸ್ಥಾನದಲ್ಲಿರ್ತಕ್ಕಂಥವನು ಗುಣಗಳ ವಿಮರ್ಶೆ ಮಾಡಿ ನಿರ್ಣಯ ಮಾಡಬೇಕು ಅಂತ ಹೇಳುವಲ್ಲಿ ಒಂದು ಶರತ್ಕಾಲದ ವರ್ಣನೆ ಮಾಡುವ ಸಂದರ್ಭದಲ್ಲಿ ಏನೇ ಪ್ರಕೃತವಾದ ರಾಜನೀತಿಯನ್ನು ಹೇಗೆ ಬೋಧಿಸ್ತಾನೆ ಕವಿ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಭವ್ಯವಾದದ್ದು ಈ ರೂಪಕ ಅಂತಕ್ಕಂಥದ್ದು ತಿಳಿಯುತ್ತದೆ. ಮತ್ತು ಒಂದು ಸಣ್ಣ ಪಾತ್ರ ವೈಹೀನರಿ.
ವಿಹೀನರ ಅನ್ನುವ ಒಬ್ಬ ಋಷಿಯ ಗೋತ್ರಕ್ಕೆ ಸಂಬಂಧಪಟ್ಟವನು ವೈಹೀನರಿ. ಕಂಚುಕಿಗಳನ್ನು ಗೋತ್ರನಾಮದಿಂದ ಕರೆಯಬೇಕು ಅಂತ ನಾಟ್ಯಶಾಸ್ತ್ರದ ಸಂಪ್ರದಾಯ. ಅವನು ಹೇಳ್ಕೊಳ್ತಾ ಬರ್ತಾ ಇದ್ದಾನೆ, ನನ್ನ ಇಂದ್ರಿಯ ಪಾಠಗಳೆಲ್ಲ ಕಡಿಮೆ ಆಗ್ತಾ ಇದೆ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಎಲ್ಲ ಕುಗ್ಗಿ ಹೋಗ್ತಾ ಇವೆ. ಆ ಯಾವ ವಸ್ತುಗಳಿಂದ ಗ್ರಹಿಸಬೇಕಾದ ಇಂದ್ರಿಯಗಳಿವೆಯೋ ಅವುಗಳ ಶಕ್ತಿ ಕುಗ್ಗದ ಮೇಲೆ ವಸ್ತುಗಳು ಎಷ್ಟು ವೈಭವದಿಂದ ಇದ್ದರೆ ಏನು ಪ್ರಯೋಜನವಿಲ್ಲ. ಇಷ್ಟಾದರೂ ಕೂಡ ತಲೆ ಮೇಲೆ ಮುಪ್ಪು ಬಂದು ತಾಂಡವ ಆಡಿದ್ರು ಆಸೆ ಮಾತ್ರ ಒಳಗಡೆ ಹುಡುಗಿಯಾಗಿ ಪುಟಪಟನೆ ಕುಣಿದಾಡ್ತಾ ಇದೆ. ಏನು ಮಾಡೋದು ಅಂದರೆ, ನಾನು ಯಾವಾಗಲೂ ರಿಟೈರ್ಮೆಂಟ್ ತಗೋಬೇಕಾಗಿತ್ತು, VRS ತಗೋಬೇಕಾಗಿತ್ತು, ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬೇಕಾದಷ್ಟು ಸರ್ವೀಸಸ್ಸನ್ನು ತಗೊಳ್ತಾ ಇದ್ದೀನಿ ಅಂತಂದರೆ ಏನಿದು ಅರ್ಥ? ಆಸೆ ಇನ್ನೂ ಅರಮನೆಯಲ್ಲಿರಬೇಕು ಅಂತ. ಅಂದರೆ ಕಂಚುಕಿಯ ಬಾಯಿನ ಮೂಲಕವಾಗಿ ಅಧಿಕಾರಶಾಹಿಯಲ್ಲಿ ರಿಟೈರ್ಮೆಂಟ್ ಏಜ್ ದಾಟದ ಮೇಲೂ ಎಷ್ಟೋ ಜನ ಕೂತೇ ಇರ್ತಾರೆ. ಎಷ್ಟೋ ಜನ ಅವರಿಗೆ ಮುಪ್ಪೇ ಬರುವುದಿಲ್ಲವೇನೋ ಅನ್ನುವಂತೆ ಪಟ್ಟಭದ್ರವಾದ ಅಯಕಟ್ಟಿನ ಸ್ಥಾನಗಳಲ್ಲಿ ಕೂತಿರ್ತಾರೆ. ಅವರಿಗೆ ಬರದೇ ಇರತಕ್ಕಂಥ ಅಂತರಂಗ ವಿಮರ್ಶನ ದೃಷ್ಟಿ ಈ ಕಂಚುಕಿಯಲ್ಲಿ ಬಂದಿದೆ. ಇದು ಸಂಸ್ಕೃತ ನಾಟಕದ ಒಂದು ಸಂಪ್ರದಾಯವೂ ಹೌದು. ಕಂಚುಕಿಯ ಬಾಯಲ್ಲಿ ಅವನ ಮುಪ್ಪಿನ ವರ್ಣನೆ ಮತ್ತು ಅವನ ಆತ್ಮವಿಮರ್ಶನೆ, ಆ ಮೂಲಕವಾಗಿ ಲೋಕಕ್ಕೆ ಒಂದು ಸಂದೇಶವೂ ಆಗುತ್ತದೆ. ಮುಪ್ಪನ್ನು ಹೇಗೆ ಕಾಣಬೇಕು ಮತ್ತು ಯುಕ್ತಾಯುಕ್ತ ವಿವೇಚನೆಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ. ಹೀಗೆ ವರ್ಣನೆಗಳು ಬೆಳೆದು ಬರ್ತಾ ಇರತಕ್ಕಂಥ ರೀತಿಯಲ್ಲೇನೆ ಒಂದೊಂದೇ ಮಾತಿನ ವಾಕ್ಯ ಉಂಟು. ಏವಮೇತತ್ ಕಿಮೇತತ್ ದೇವ ಇದಂ ಸ್ಫುಟಂ ಕಥೆಯ. ಹೀಗೆ ಇಷ್ಟು ಚುರುಕಾಗಿ ಕೂಡ ಸಂಸ್ಕೃತ ಸಂಭಾಷಣೆ ಸಾಗುತ್ತದೆ. ನಿಜವಾಗಿ ಒಳ್ಳೆಯ ಸಂಸ್ಕೃತ ಅಂದರೆ ಇಲ್ಲಿ ಇದು ಹೀಗೆ ಇದೆ ಅಂತ ಗೊತ್ತಾಗುವಂಥದ್ದು. ಈಗ ಕಂಚುಕಿ ಚಂದ್ರಗುಪ್ತನ ಆಜ್ಞೆಯಂತೆ ಪಾಪ ಸುಮಾರು ರಾತ್ರಿಯ ಹೊತ್ತಿನಲ್ಲಿ ಚಾಣಕ್ಯನ ಪರ್ಣಶಾಲೆಯನ್ನು ಹುಡುಕಿಕೊಂಡು ಹೋಗ್ತಾನೆ. ಅವನು ನೋಡಿದ್ರೆ ಮಹಾಮಂತ್ರಿ, ರಾಜಾಧಿರಾಜ ಪರಮೇಶ್ವರನಾದ ಚಂದ್ರಗುಪ್ತನ ಮಹಾಮಂತ್ರಿ ರಾಜಗುರು ಅವನು ಒಂದು ಗುಡಿಸಲಿನಲ್ಲಿದ್ದಾನೆ. ಆ ಗುಡಿಸಲನ್ನು ಹುಡುಕೊಂಡು ಹೋಗ್ತಾನೆ. ಇವನಿಗೆ ಹೋಗುವಾಗ ಶ್ರಮ ಬೇರೆ. ಅಯ್ಯೋ, ಈ ಮುಪ್ಪಿನ ಮುದುಕನನ್ನು ಮಧ್ಯರಾತ್ರದಲ್ಲಿ ಕಳಿಸಿದ್ದಾನಲ್ಲ ದೊರೆ, ಏನು ಮಾಡೋದು, ಹೋಗಲೇಬೇಕಾಗುತ್ತದೆ. ಒದ್ದಾಡ್ಕೊಂಡು ಹೋಗ್ತಾನೆ. ಚಂದ್ರಗುಪ್ತ ಎಷ್ಟು ದೊಡ್ಡ ರಾಜನೋ, ಕೌಟಿಲ್ಯನಿಗೆ ಅವನದೇ ಆದ ಆಗ್ರಹಗಳಿವೆ. ಏನು ಮಾಡೋದು? ಅವನಂತೂ ಒಳ್ಳೆ ಪಣ ತೊಟ್ಟಿರ್ತಕ್ಕಂತಹ ಸೇಡಿನ ಹಾವಿನ ಥರ ಕಾಣಿಸ್ಕೊಳ್ತಾ ಇದ್ದಾನೆ. ನವನಂದರನ್ನೆಲ್ಲ ಕೊಂದು ತನ್ನ ಒಂದು ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡಿದ್ದಾನೆ ಅಂತ ಚಾಣಕ್ಯನ ಬಗ್ಗೆ ಭಯದಿಂದ ವರ್ತಿಸ್ತಾ ಇದ್ದಾನೆ. ಚಾಣಕ್ಯನಿಗೆ ಗೊತ್ತು, ಹೊಸದಾಗಿ ಅಧಿಕಾರಕ್ಕೆ ಬಂದವರು ತತ್ಕ್ಷಣ ಜನರ ಅಧಿಕಾರಿಗಳ ವಿಶ್ವಾಸವನ್ನು ಪಡೆಯೋಕ್ಕಾಗೋಲ್ಲ. ಆದರೆ ಅವರಿಂದ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಅವರನ್ನ ಭಯದಲ್ಲಿರಿಸಬೇಕು ಅಂತ. ಪ್ರೀತಿಗೆ ಕಾಲ ಬೇಕು, ಆದರೆ ಭಯಕ್ಕೆ ತತ್ಕ್ಷಣದಲ್ಲೇ ಬರುತ್ತೆ. ಎಲ್ಲರೂ ಅರ್ಥಕಾಮಾದಿಗಳಿಂದ ತ್ರಸ್ತರಾದವರೇ, ಆ ಕಾರಣದಿಂದ ಭಯ ಇರುತ್ತದೆ ಅಂತ. ಅಲ್ಲಿ ಅವನು ನಡ್ಕೊಳ್ತಾ ಬಂದು ತನ್ನ ಬಗ್ಗೆ ತಾನೇ ವಿಮರ್ಶೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಏನು ಮಾಡೋದು? ಈ ಸೇವಾವೃತ್ತಿ ಅನ್ನೋದೇ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಎಷ್ಟೆಲ್ಲ ಸಂಕಟ ಅಲ್ಲಿದೆ. ರಾಜನಿಗೆ ಹೆದರ್ಕೋಬೇಕು, ರಾಜನ ಮಂತ್ರಿಗಳಿಗೆ ಹೆದರ್ಕೋಬೇಕು, ರಾಜನ ವಲ್ಲಭರು ಅಂದರೆ ಯಾರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ತಮಗೆಲ್ಲ ಗೊತ್ತಿದೆ ಯಾರು ಎಂಥವರು ಅಂತ ಹೇಳಿಬಿಟ್ಟು, ಯಾವ ತೋರಿಕೊಳ್ಳುವ ಅಧಿಕಾರ ಸ್ಥಾನದಲ್ಲಿ ಇರೋಲ್ಲ, ಆದರೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತ ಮಾಡ್ತಲೇ ಇರ್ತಾರೆ. ರಾಜ ವಲ್ಲಭರು ಅಂತಂದರೆ ಅವರೇ ಚಮಚಾಗಳು ಚೇಲಾಗಳು ಎಲ್ಲರೂ ಇರ್ತಾರೆ. ಕೀ ಕೊಟ್ಟು ನಡೆಸ್ತಕ್ಕಂಥವ್ರು ಬೇಕಾದಂತೆ ಇರ್ತಾರೆ. ಅವರೆಲ್ಲರಿಂದ ಭಯ ಪಟ್ಕೊಳ್ಬೇಕು. ಮತ್ತು ರಾಜನಿಗೆ ಹೆಂಡ ಹಣ ಸಪ್ಲೈ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಇರ್ತಾರೆ, ಕೆಲವರು ಪ್ರೊಫೆಷನಲ್ಸ್ ಇರ್ತಾರೆ, ವಿಟಾಹ, ಅವರೆಲ್ಲರಿಂದಲೂ ಭಯ ಪಡ್ಕೋಬೇಕು. ಅಂದರೆ ರಾಜ ತನಗೆ ಗೊತ್ತು ಅನ್ನೋ ಒಂದು ಮಾತಾಡಿಬಿಟ್ಟು ಅಧಿಕಾರಿಗಳನ್ನು ಅಂಜಿಸಬಲ್ಲಂಥವರಿದ್ದಾರೆ. ಅದು ನನ್ನಂಥ ಮೆತ್ತಗಿರ್ತಕ್ಕಂಥ ಮುಪ್ಪಿನ ಬ್ರಾಹ್ಮಣರಿಗಂತೂ ಹೇಳಲೇಬೇಕಾಗಿಲ್ಲ ಅಂತಂದುಕೊಂಡು ಇದೇ ಕಾರಣದಿಂದಲೇ ಎಲ್ಲ ಪರಾಧೀನವಾದ ಸೇವೆಯನ್ನು ಅಲ್ಪವಾದದ್ದು ಸ್ಥಾನೇ ಶ್ವವೃತ್ತಿಂ ವಿದು ನಾಯ್ಪಾಡು ಅಂತಂತಾರೆ ಅಂತಂದುಕೊಂಡು ಬರ್ತಾನೆ. ಅಂದರೆ ನೋಡಿ, ಕಂಚುಕಿ ವೃದ್ಧ, ತಿಳಿದವನು, ಸಜ್ಜನಿಕೆಯವನು, ಆದರೆ ಅವನಿಗೂ ಅಧಿಕಾರದ ಆಸೆ. ಅದರಿಂದಲೇ ಮುಪ್ಪು ತಲೆ ಮೇಲೆ ಕುಣಿದಾಡ್ತಾ ಇದ್ರು ಎದೆ ಒಳಗಡೆ ಇರುವ ಆಸೆಯನ್ನು ಇಲ್ಲ ಅಂತ ಹೇಳಲಾರದೆ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಕೆಲಸ ಮಾಡುವಾಗ ಒಮ್ಮೆ ಕೈ ಚಾಚಿದ್ರೆ ಮುಗೀತು. ಯಾಚನಾಂತಂತೂ ಗೌರವಂ ಅಂತಲೇ ಗಾದೆ ಮಾತು ಉಂಟು. ಹಾಗಾಗಿ ಅವನು ಅಯ್ಯೋ ಯಾರೂ ಇರಬಾರ್ದು, ಸರ್ವೀಸಲ್ಲಿ ಇರಲೇಬಾರ್ದು, ಗೌರ್ಮೆಂಟ್ ಸರ್ವೀಸ್ ಅಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಅಂದ್ಕೊಂಡು ಬರ್ತಾನೆ. ಈಗ ಚಾಣಕ್ಯನ ಗುಡಿಸಲು ಕಾಣಿಸುತ್ತೆ. ಅಲ್ಲಿ ನೋಡಿದ್ರೆ ಸಗಣಿಯ ಮುದ್ದೆಗಳನ್ನು ಒಡೆಯೋದಕ್ಕೆ ಕಲ್ಲುಗಳಿರ್ತವೆ. ಸಗಣಿಯ ಮುದ್ದೆಗೆ ಮೂಢ ಅಂತ ಕರೀತಾರೆ. ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಮೂಢ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಅದಲ್ಲ, ಪೆದ್ದ ಅಂತಲ್ಲ. ಆ ಸಗಣಿಯ ಮುದ್ದೆಗಳನ್ನು ಅಗ್ನಿಹೋತ್ರವನ್ನು ರಾತ್ರಿ ಇಡೀ ಕಾಪಾಡಿಕೊಳ್ಳೋದಕ್ಕೆ ಬಳಸ್ತಾರೆ. ಆ ಗೋಮಯದ ಮುದ್ದೆಗಳನ್ನು ಒಡೆಯೋದಕ್ಕೆ ಬಳಸ್ತಕ್ಕಂಥ ಕಲ್ಲಿನ ತುಂಡುಗಳಲ್ಲಿವೆ. ಮತ್ತು ಒಟುಗಳು ತಂದಿಟ್ಟಂಥ ಸಮಿತ್ತುಗಳು, ದರ್ಭೆಗಳು ಅವು ಅಲ್ಲಿವೆ. ಅದರಿಂದ ಸೂರ್ಯ ಜರಿದು ಬಾಗಿ ಬೀಳ್ತಾ ಇದೆ ಅನ್ನುವಂತೆ ಇದೆ. ಹರಕು ಬಟ್ಟೆ ಅವನಿಗಿನ್ನೇನೂ ಇಲ್ಲ. ಇನ್ನು ಗೋಡೆಯಲ್ಲೆಲ್ಲ ಸೀಳಿ ಇದೆ. ಅದು ಗುಡಿಸಲು, ಅದು ಜೀರ್ಣಶೀರ್ಣವಾಗಿದೆ. ಇದು
ರಾಜಾಧಿರಾಜ ಮಂತ್ರಿಣ ವಿಭೂತಿ, ಮಹಾಮಾತ್ಯನಾದ ಚಕ್ರವರ್ತಿಯ ಮಹಾಮಂತ್ರಿಯ ಚಾಣಕ್ಯನ ಮನೆ, ಅವನ ಸೌಭಾಗ್ಯ, ಅವನ ಸಂಪತ್ತಿ ಈ ಮಾತ್ರದ್ದು. ನಿಜವಾಗಲೂ ದುಡ್ಡನಾಸೆಗೆ ಅಥವಾ ಸ್ಥಾನಮಾನಗಳ ಆಸೆಯಿಂದ ದೊಡ್ಡ ಪದವಿಯಲ್ಲಿದ್ದವರನ್ನು ಎಷ್ಟೋ ಜನ ಆದರಿಸ್ತಾರೆ, ಗೌರವಿಸ್ತಾರೆ, ಬೂಟಾಟಿಕೆಯಿಂದ ಇಂದ್ರಚಂದ್ರ ದೇವೇಂದ್ರ ಅಂತ ಕೊಂಡಾಡ್ತಾರೆ. ಆದರೆ ಚಾಣಕ್ಯನಂಥವರಿಗೆ, ಆಸೆಯೇ ಇಲ್ಲದೆ ಇದ್ದವರಿಗೆ ದೇವರು ಕಸಕ್ಕಿಂತ ಕಡೆ. ಅದರಿಂದ ರಾಜಾಧಿರಾಜ ಚಕ್ರವರ್ತಿ ಚಂದ್ರಗುಪ್ತನನ್ನು ವೃಷಲ ಅಂತ ಕರೀತಾನೆ ಅಂತ. ಚಂದ್ರಗುಪ್ತ ಜಾತಿಯಿಂದ ಶೂದ್ರ, ಅವನನ್ನು ಕ್ಷತ್ರಿಯನ ಸ್ಥಾನದಲ್ಲಿ ತಂದು ಚಾಣಕ್ಯ ಕೂಡಿಸಿದ್ದಾನೆ. ಅವನು ಗುಣಕ್ಷತ್ರಿಯ ಅಂತ. ಆದರೆ ಲಘುವಾಗಿ ಅವನನ್ನು ವೃಷಲ ಅಂತ ಕರೀತಾ ಇದ್ದಾನೆ. ವೃಷಲ ಅಂತಂದರೆ ಒಬ್ಬ ಪಟುವಾದ ಶಕ್ತಿಶಾಲಿ ಅಂತ ಒಂದರ್ಥ, ಮತ್ತೊಂದು ಶೂದ್ರ ಅಂತ ಒಂದರ್ಥ. ಗೋವಿಂದ ಪೈಗಳು ಒಂದು ಸಂಶೋಧನಾ ಲೇಖನ ಬರೆದಿದ್ದಾರೆ. ಬಸಿಲಸ್ ಅಂತ ಒಂದು ಬಿರುದು, ಅದು ಸೆಲ್ಯೂಕಸನಿಗಿತ್ತು. ಅದನ್ನು ಚಂದ್ರಗುಪ್ತ ಕಸ್ತುಕೊಂಡಿದ್ದ. ಅದು ಸಂಸ್ಕೃತದಲ್ಲಿ ವೃಷಲ ಅಂತ ಆಗಿದೆ. ಅದನ್ನು ಅನ್ಯಥಾ ಭಾವಿಸಬಾರದು ಅಂತ. ಏನೇ ಇದ್ದರೂ ಹೋಗೋ ಬಾರೋ ಕೂತ್ಕೊಳ್ಳೋ ಏನೋ ಅನ್ನುವಂಥ ರೀತಿಯಲ್ಲಿ ಚಾಣಕ್ಯ ಚಂದ್ರಗುಪ್ತನನ್ನು ನಡೆಸಿಕೊಳ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಅದರಿಂದ ಚಾಣಕ್ಯನಂಥವ್ರಿಗೂ ನನಗೂ ತುಂಬ ಅಸ್ಥಿ ಮಶಕಾಂತರ. ಅಂದರೆ ಅವನೂ ಸರ್ವಿಸಸ್ಸಲ್ಲಿದ್ದಾನೆ, ನಾನೂ ಸರ್ವಿಸಸ್ಸಲ್ಲಿದ್ದೀನಿ. ಆದರೆ ಇಬ್ಬರಿಗೂ ಇರುವ ಅಂತರ ಯಾಕೆ ಅಂದರೆ ಆಸೆ ಇಲ್ಲದೆ ಇರತಕ್ಕಂಥದ್ದು. ಆಸೆ ಎನ್ನುವ ಪಾಶದಿಂದ ಕಟ್ಟಲ್ಪಟ್ಟವರು ಎಲ್ಲದರ ಹಿಂದೆ ಓಡ್ತಾರೆ. ಆಸೆಯ ಪಾಶ ಇಲ್ಲದೆ ಇದ್ದವರು ಎಲ್ಲೂ ಓಡದೆ ಕೂತ್ಕೊಂಡಿರ್ತಾರೆ. ಅದು ವಿಚಿತ್ರವಾದ ಪಾಶ. ಹಾಗಾಗಿ ಅವನು ಬರ್ತಾನೆ. ಅಷ್ಟೊತ್ತಿಗೆ ಚಾಣಕ್ಯ ಅರಮನೆಯಲ್ಲಿ ಏನೇನು ತಂತ್ರ ಮಾಡಬೇಕು, ಪ್ರತಿತಂತ್ರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾನೆ. ಅವನ ಮನೋಧರ್ಮ ನೋಡಿ. ವಹಿನರೇ ಕಿಮಾಗಮನ ಪ್ರಯೋಜನಂ ಅಂತ ಕೇಳ್ತಾನೆ. ನೀನು ಬರೋ ಪ್ರಯೋಜನ ಏನು? ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ಯುವರ್ ವಿಸಿಟ್ ಅಂತ ಕೇಳ್ತಾನೆ. ಆಮೇಲೆ ಅವನು ಆಡಂಬರದಿಂದ ಚಂದ್ರಗುಪ್ತ ಬರೀ ಹೇಳಿದ್ದಾನೆ ಅಂತಾನೆ. ಆಯಿತು, ಈ ಹೊತ್ತಲ್ಲಿ ಅವನು ಕೇಳ್ತಾ ಇದ್ದರೆ ಹೋಗಬೇಕು. ನೀವೇನಾದರೂ ಕೌಮುದಿ ಮಹೋತ್ಸವ ನಿಷೇಧ ಮಾಡಿದ್ದು ನಾನು ಅಂತ ಹೇಳಿದ್ರ ಅಂತ. ಇಲ್ಲ ಮಹಾರಾಜನೇ ಉಪ್ಪರಿಗೆ ಏರು ಬಂದ, ನೋಡಿ ತಿಳ್ಕೊಂಡ ಅಂತ. ಸರಿ, ನೀವು ಅವನಿಗೆ ಚಿತಾವಣೆ ಮಾಡಿ ಮನಸ್ಸಿನಲ್ಲಿ ನನ್ನ ಮೇಲೆ ವಿಷ ಅರ್ದಿದ್ದೀರಾ ಅಲ್ವಾ ಅಂತಾನೆ. ಇವನು ಭಯಪಟ್ಕೊಂಡು ಇಲ್ಲ, ಆ ಥರದ್ದೇನೂ ಮಾಡಿಲ್ಲ ಅಂತಾನೆ. ಹೇಗೋ ಮಾಡಿ ಕರ್ಕೊಂಡು ಬರ್ತಾನೆ. ಅಂದರೆ ಹೆಜ್ಜೆ ಹೆಜ್ಜೆಗೂ ಚಾಣಕ್ಯ ಇಲ್ಲದ ಕೋಪವನ್ನು ತರಿಸ್ಕೋತಾ ಇರ್ತಾನೆ. ಅವನು ಕೋಪಕ್ಕೆ ದಾಸನಲ್ಲ. ತುಂಬ ಜನ ಚಾಣಕ್ಯನ ಕೋಪಕ್ಕೆ ದಾಸ ಅಂತ ಭಾವಿಸಿದ್ದಾರೆ. ಅದು ತಪ್ಪು. ಅರ್ಥಶಾಸ್ತ್ರದಲ್ಲಿ ಅವನು ಒರಟಾದ ಮಾತುಗಳನ್ನು ಆಡಿದ್ದಕ್ಕೆ ಯಾವ್ಯಾವ ದಂಡ ಹಾಕಬೇಕು ಅನ್ನೋದನ್ನು ಬರೆದಿದ್ದಾನೆ. ವಾಕ್ಪಾರುಷ್ಯಕ್ಕೆ ಏನು ದಂಡ ಅಂತ ಹೇಳಿದ್ದಾನೆ. ಅವನು ಒರಟು ಮಾತುಗಳವನಲ್ಲ. ಆದರೆ ಕಾರ್ಯಸಾಧನೆ ಆಗಬೇಕು. ರಾಕ್ಷಸಾಮತ್ಯ ಸ್ಥಾನಕ್ಕೆ ಬರಬೇಕು. ತಾನು ತಪೋವನಕ್ಕೆ ಹೋಗಬೇಕು. ತಾನು ತನ್ನ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಬೇಕು. ದೇಶದಲ್ಲಿ ಗುಣಕ್ಕೆ ಬೆಲೆ ಬರಬೇಕು. ರಾಷ್ಟ್ರ ಸಮರ್ಥವಾಗಬೇಕು, ಶಕ್ತಿಶಾಲಿ ಆಗಬೇಕು. ಯವನರಿಂದ ಆಕ್ರಾಂತವಾಗ್ತಾ ಇರುವ ಭಾರತ ಸಂರಕ್ಷಿತವಾಗಬೇಕು ಅನ್ನುವ ದೊಡ್ಡ ದೃಷ್ಟಿ ಆ ಭಾಗದ ಚಾಣಕ್ಯನ ವ್ಯಕ್ತಿತ್ವನ ತೋರಿಸ್ತಕ್ಕಂಥ ಅಂಕ ಇದು. ಒಟ್ಟಿಗೆ ತೋರಿಸ್ತಾನೆ. ಇವನಂತವನಿಗೂ ಕಂಚುಕಿಯಂಥ ಸಾಮಾನ್ಯ ರಾಜಸೇವಕರಿಗೂ ಏನು ವ್ಯತ್ಯಾಸ ಅಂತ. ಈ 1-2-3 ಶ್ಲೋಕಗಳಿಂದ ಇಡೀ ಭಾರತೀಯ ಇತಿಹಾಸದಲ್ಲಿ ಚಾಣಕ್ಯನ ವ್ಯಕ್ತಿತ್ವ ಬೆಳಗಿದೆ. ಅಷ್ಟು ಮುಖ್ಯವಾದ ಭಾಗ. ಈಗ ಕೇಳೋಣ ಕಂಚುಕಿಯಿಂದ ಪ್ರವೇಶ. ಯದಾ ಜ್ಞಾಪಯತಿ ದೇವಃ. ಕಥಂ ಸ್ಪರ್ಧತೆ ಮಯಾ ಸಹ ದುರಾತ್ಮಾ ರಾಕ್ಷಸಃ ಕೃತಾಗಾಃ ಕೌಟಿಲ್ಯೋ ಭುಜಗ ಇವ ನಿರ್ಯಾಯ ನಗರಾತ್ ಯಥಾ ನಂದಾನ್ ಹತ್ವಾ ನೃಪತಿಮಕರೋತ್ ಮೌರ್ಯವೃಷಲಂ ತಥಾಹಂ ಮೌರ್ಯೇಂದೋ ಶ್ರಿಯಮಪಹರಾಮೀತಿ ಕೃತಧೀಃ ಪ್ರಕರ್ಷಂ ಮದ್ಬುದ್ಧೇಃ ಅತಿಶಯಿತುಮೇಷ ವ್ಯವಸಿತಃ. ರಾಕ್ಷಸ ರಾಕ್ಷಸ ವಿರಂಬ್ಯತಾಮಸ್ಮದ್ದುರ್ವ್ಯಸನಾತ್ ಉತ್ಸಿಕ್ತಃ ಕುಸಚಿವ ದೃಷ್ಟರಾಜ್ಯಭಾರೋ ನಂದೋಸೌ ನ ಭವತಿ ಚಂದ್ರಗುಪ್ತ ಏಷಃ ಚಾಣಕ್ಯಸ್ತ್ವಮಪಿ ಚ ನೈವ ಕೇವಲಂ ತೇ ಸಾಧರ್ಮ್ಯಂ ಮದನುಕೃತೆ ಪ್ರಧಾನವೈರಂ. ಅಥವಾ ನಾತಿಮಾತ್ರಂ ಅತ್ರ ವಸ್ತುನಿ ಮಯಾ ಮನಃ ಖೇದಯಿತವ್ಯಂ. ಕುತಃ ಮದ್ಭೃತ್ಯೈಃ ಕಿಲ ಸೋಪಿ ಪರ್ವತಸುತಃ ವ್ಯಾಪ್ತಃ ಪ್ರವಿಷ್ಟಾಂತರೈಃ ಉದ್ಯುಕ್ತಾ ಸ್ವನಿಯೋಗ ಸಾಧನ ವಿಧೌ ಸಿದ್ಧಾರ್ಥಕಾದ್ಯಾ ಸ್ಪಶಾಃ ಕೃತ್ವಾ ಸಂಪ್ರತಿ ಕೈತವೇನ ಕಲಹಂ ಮೌರ್ಯೇಂದುನಾ ರಾಕ್ಷಸಂ ಭೇತ್ಸ್ಯಾಮಿ ಸ್ವಮತೇನ ಭೇದಕುಶಲಃ ಏಷ ಪ್ರತೀಪಂ ದ್ವಿಷಃ ಏಷ ಪ್ರತೀಪಂ ದ್ವಿಷಃ. ಕಷ್ಟಂ ಖಲು ಸೇವಾ ಭೇತವ್ಯಂ ನೃಪತೇಃ ತತಃ ಸಚಿವತೋ ರಾಜ್ಞಸ್ತತೋ ವಲ್ಲಭಾತ್ ಅನ್ಯೇಭ್ಯಶ್ಚ ವಸಂತಿ ಏಸ್ಯ ಭವನೆ ಲಬ್ಧಪ್ರಸಾದಾ ವಿಟಾಃ ದೈನ್ಯಾದುನ್ಮುಖ ದರ್ಶನಾಪಲಪನೈಃ ಪಿಂಡಾರ್ಥಮಾಯಸ್ಯತಃ ಸೇವಾಂ ಲಾಘವಕಾರಿಣೀಂ ಕೃತಧಿಯಃ ಸ್ಥಾನೇಷ್ವವೃತ್ತಿಂ ವಿದುಃ
ಪಿಂಡಾರ್ಥಮಾಯಸ್ಯತಃ ಸೇವಾಂ ಲಾಘವಕಾರಿಣೀಂ ಕೃತಧಿಯಃ ಸ್ಥಾನೇ ಶ್ವವೃತ್ತಿಂ ವಿದುಃ. ಇದಂ ಆರ್ಯಚಾಣಕ್ಯಗೃಹಂ ಯಾವತ್ ಪ್ರವಿಶಾಮಿ. ಅಹೋ ರಾಜಾಧಿರಾಜಮಂತ್ರಿಣೋ ವಿಭೂತಿಃ ತಥಾ ಹಿ ಉಪಲಶಕಲಮೇತದ್ ಭೇದಕಂ ಗೋಮಯಾನಾಂ ವಟುಭಿರುಪಹೃತಾನಾಂ ಬರ್ಹಿಷಾಂ ಸ್ತೂಪಮೇತತ್ ಶರಣಮಪಿ ಸಮಿದ್ಭಿಃ ಶುಷ್ಯಮಾಣಾಭಿರಾಭಿಃ ವಿನಮಿತಪಟಲಾಂತಂ ದೃಶ್ಯತೆ ಜೀರ್ಣಕುಡ್ಯಂ. ತತ್ಸ್ಥಾನೇ ಖಲು ಅಸ್ಯ ವೃಷಲೋ ದೇವಶ್ಚಂದ್ರಗುಪ್ತಃ ಕುತಃ ಸ್ತುವಂತಿ ಶ್ರಾಂತಾಸ್ಯಾಹ ಕ್ಷಿತಿಪತಿಮಭೂತೈರಪಿ ಗುಣೈಃ ಪ್ರವಾಚಃ ಕಾರ್ಪಣ್ಯಾದ್ ಯದವಿಥತ ವಾಚೋಪಿ ಪುರುಷಾಃ ಪ್ರಭಾವಸ್ತೃಷ್ಣಾಯಾಃ ಸಖಲು ಸಕಲಸ್ಯಾದಿತರಥಾ ನಿರೀಹಾಣಾಮೀಶಃ ತೃಣಮಿವ ತಿರಸ್ಕಾರ ವಿಷಯಃ. ಸ್ತುವಂತಿ ಶ್ರಾಂತಾಸ್ಯಾಹ ಕ್ಷಿತಿಪತಿಮಭೂತೈರಪಿ ಗುಣೈಃ ಪ್ರವಾಚಃ ಕಾರ್ಪಣ್ಯಾತ್ ಯದವಿಥತ ವಾಚೋಪಿ ಪುರುಷಾಃ ಪ್ರಭಾವಸ್ತೃಷ್ಣಾಯಾಃ ಸಖಲು ಸಕಲಸ್ಯಾದಿತರಥಾ ನಿರೀಹಾಣಾಮೀಶಃ ತೃಣಮಿವ ತಿರಸ್ಕಾರ ವಿಷಯಃ. ಅಯೇ ತದಯಂ ಆರ್ಯಚಾಣಕ್ಯಸ್ತಿಷ್ಠತಿ ಯೋ ನಂದಮೌರ್ಯ ನೃಪಯೋಃ ಪರಿಭೂಯ ಲೋಕಂ ಅಸ್ತೋದಯೌ ಪ್ರತಿದಿಶನ್ನ ವಿಭಿನ್ನಕಾಲಂ ಪರ್ಯಾಯ ಪಾತಿತ ಹಿಮೋಷ್ಣಮಸರ್ವಗಾಮಿ ಧಾಮ್ನಾತಿಶಾಯೇತಿ ಧಾಮ ಸಹಸ್ರಧಾಮ್ನಃ ಧಾಮ್ನಾತಿಶಾಯೇತಿ ಧಾಮ ಸಹಸ್ರಧಾಮ್ನಃ. ಜಯತು ಆರ್ಯಃ. ವೈಹೀನರೇ, ಕಿಮಾಗಮನ ಪ್ರಯೋಜನಂ? ಆರ್ಯ ಪ್ರಣತ ಸಸಂಭ್ರಮೋಚ್ಚಲಿತ ಭೂಮಿಪಾಲ ಮೌಲಿಮಾಲಾ ಮಾಣಿಕ್ಯಶಕಲ ಶಿಖಾ ಪಿಶಂಗೀಕೃತ ಪಾದಪದ್ಮಯುಗಲಃ ಸುಗೃಹೀತ ನಾಮಧೇಯೋ ದೇವಶ್ಚಂದ್ರಗುಪ್ತ ಆರ್ಯಂ ಶಿರಸಾ ಪ್ರಣಮ್ಯ ವಿಜ್ಞಾಪಯತಿ ಅಕೃತಕ್ರಿಯಾಂತರಾಯಂ ಆರ್ಯಂ ದ್ರಷ್ಟುಮಿಚ್ಛಾಮಿ ಇತಿ. ವೃಷಲೋ ಮಾಂ ದ್ರಷ್ಟುಮಿಚ್ಛತಿ. ವೈಹೀನರೇ, ನ ಖಲು ವೃಷಲಶ್ರವಣಪಥಂಗತೋಯಂ ಮತ್ಕೃತಃ ಕೌಮುದೀ ಮಹೋತ್ಸವ ಪ್ರತಿಷೇಧಃ. ಆರ್ಯ ಅಥ ಕಿಂ? ಕೇನ ಕಥಿತಂ? ಪ್ರಸೀದತು ಆರ್ಯ, ಪ್ರಸೀದತು. ಸ್ವಯಮೇವ ಸುಗಾಂಗಪ್ರಾಸಾದಗತೇನ ದೇವೇನ ಅವಲೋಕಿತಂ ಅಪ್ರವೃತ್ತ ಕೌಮುದೀ ಮಹೋತ್ಸವಂ ಪುರಂ. ಜ್ಞಾತಂ ತತೋ ಭವದ್ಭಿರಂತರಾ ಪ್ರೋತ್ಸಾಹ್ಯ ಕೋಪಿತೋ ವೃಷಲಃ ಕಿಮನ್ಯತ್? ಅಹೋ ಅಹೋ ರಾಜಪರಿಜನಸ್ಯ ಚಾಣಕ್ಯಸ್ಯೋಪರಿ ಪ್ರದ್ವೇಷ ಪಕ್ಷಪಾತಃ ಅಥ ಕ್ವ ವೃಷಲಃ? ಆರ್ಯ ಸುಗಾಂಗಗತೇನ ದೇವೇನ ಅಹಂ ಆರ್ಯ ಪಾದಮೂಲಂ ಪ್ರೇಷಿತಃ. ಸುಗಾಂಗಮಾರ್ಗಮಾದೇಶಯ. ಇತ ಇತ ಆರ್ಯಃ ಏಷ ಸುಗಾಂಗಪ್ರಾಸಾದಃ ಶನೈಃ ಆರೋಹತು ಆರ್ಯಃ. ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಅದೆಷ್ಟು ಸುಂದರವಾಗಿ ಚಾಣಕ್ಯನ ಪ್ರಯೋಜನೈಕ ದೃಷ್ಟಿ ಮತ್ತು ರಾಜಸೇವೆ ಮಾಡತಕ್ಕಂಥವ್ರಿಗೆ ಕಾಲಹರಣ ಮಾಡುವ, ಸುತ್ತು ಬಳಸಿ ಮಾತಾಡಿ ಒಬ್ಬರನ್ನು ಒಲಿಸಿಕೊಳ್ಳುವ ಬಗೆ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಂಚಿಕಿ ಬಂದು ಮಹಾರಾಜ ನಿಮ್ಮನ್ನ ನೋಡಬೇಕು ಅಂತ ಬಯಸ್ತಾ ಇದ್ದಾನೆ ಅಂತ ಹೇಳುವ ರೀತಿ ನೋಡಿ. ಪ್ರಣತ ಸಸಂಭ್ರಮೋಚ್ಚಲಿತ ಭೂಮಿಪಾಲ ಮೌಲಿಮಾಲಾ ಮಾಣಿಕ್ಯ ಶಕಲ ಶಿಖಾ ಪಿಶಂಗೀಕೃತ ಪಾದ ಪದ್ಮಯುಗಲಃ ಸುಗೃಹೀತ ನಾಮಧೇಯೋ ದೇವಶ್ಚಂದ್ರಗುಪ್ತ ಆರ್ಯಂ ಶಿರಸಾ ಪ್ರಣಮ್ಯ ವಿಜ್ಞಾಪಯತಿ ಅಕೃತಕ್ರಿಯಾಂತರಾಯಂ ಆರ್ಯಂ ದ್ರಷ್ಟುಮಿಚ್ಛಾಮಿ ಇತಿ. ಅಂತ ದೊಡ್ಡದಾಗಿ ಅನೇಕ ಸಾಮಂತ ಮಾಣಿಕ್ಯ ಮೌಳಿ ಮಕುಟ ನೀರಾಜಿತನಾದಂಥ ಪಾದ ಪಂಕೇಜವನ್ನು ಉಳ್ಳ ಮಹಾರಾಜಾಧಿರಾಜನಾದಂಥ ಚಂದ್ರಗುಪ್ತ ಮಹಾಪ್ರಭು ತಮ್ಮನ್ನು ಕಾಣಬೇಕು ಅಂತ ಪ್ರಖ್ಯಾತ ನಾಮಧೇಯರಾದ ಮಹಾಪ್ರಭುಗಳವರು ತಲೆಬಾಗಿ ನಮಸಿ ಕೇಳ್ತಾ ಇದ್ದಾರೆ. ತಮಗೆ ಬೇರೆ ಯಾವುದೂ ಕೆಲಸದ ತೊಂದರೆಗಳು ಇಲ್ಲದೇ ಇದ್ದಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಸುತ್ತಿ ಬಳಸಿ ಅರಮನೆಯ ಭಾಷೆ, ನಯವಾದ ಭಾಷೆ ಅದರಲ್ಲಿ ಹೇಳ್ತಾ ಇದ್ದಾಗ ಇವನು ಚಾಣಕ್ಯ ಅದನ್ನು ವೃಷಲೋಮಾಂ ದ್ರಷ್ಟುಮಿಚ್ಛತಿ, ಏನು ವೃಷಲನ್ನು ನೋಡಬೇಕು ಅಂತಿದ್ದಾನ ಅಂತಂದರೆ ಇಷ್ಟೇ ತಾನೇ ಅದರ ಇಂಪೋರ್ಟು. ಇಷ್ಟುದ್ದ ಹೇಳಿದ್ರೆ ಇಷ್ಟ ಅಂತ ಹೇಳಿಬಿಟ್ಟಿದ್ರು. ಅಂದರೆ ಇಷ್ಟು ದೌಡು ಕೊಟ್ಟಿದೆಯಲ್ಲ ಇಷ್ಟೇ ತಾನೇ ಅದರೊಳಗೆ ಸಾರ ಅಂತ. ಅಂದರೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ಬೋದು. ಈ ರೀತಿಯಾದದ್ದು ಆ ರೂಪಕದಲ್ಲಿ ಎಷ್ಟು ಸುಂದರವಾಗಿ ಕಾಣಸಿಗುತ್ತದೆ ಅಂತಂದರೆ, ಮತ್ತೆ ಪಾತ್ರಗಳ ಪ್ರವೇಶದಲ್ಲಿಯೇ ಪ್ರಸ್ಫುಟೀಕರಣ ಮಾಡ್ತಾನೆ ಚಾಣಕ್ಯ. ಪ್ರವೇಶ ಮಾಡ್ತಾ ಇದ್ದಂತೆಯೇ ತನ್ನ ತಂತ್ರಗಳಿಂದಾಗಿ ಏನೆಲ್ಲ ಫಲಗಳು ಲಭಿಸಿವೆ ಎನ್ನುವುದರ ಒಂದು ಸಂಕ್ಷೇಪವನ್ನು ಕೊಡ್ತಾನೆ. ಸಂಸ್ಕೃತ ನಾಟಕಗಳು, ಶೇಕ್ಸ್ಪಿಯರ್ನ ನಾಟಕಗಳು ಒಂದೇ ರೀತಿಯಾಗಿರುತ್ತವೆ. ಪ್ರೇಕ್ಷಕ ಮಹಾಶಯರು ಸರ್ವಜ್ಞರು, ಅವರಿಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಕಥೆ ಏನು, ಹೇಗಾಗುತ್ತದೆ ಏನು ಅನ್ನೋ ಚಿಂತೆ ಇಲ್ಲ. ಏನೇನು ನಡೆಯುತ್ತೆ ಅಂತ ನೋಡಿ ಸ್ವಾರಸ್ಯ ಅಂತ. ಸಸ್ಪೆನ್ಸ್ ಅನ್ನುವುದು ಅಗ್ಗವಾದದ್ದು.
ಗುಟ್ಟು ಮಾಡಿಕೊಂಡು ಕೊನೆಯವರೆಗೂ ಹೇಳಿದೆ ಆ ಕೊನೆಗೆ ಒಂದು ಟುಸ್ ಬಾಂಬನ್ನು ಎಗರಿಸಿಬಿಟ್ರೆ ಏನೂ ಸ್ವಾರಸ್ಯ ಬರೋದಿಲ್ಲ. ಮೊದಲಿಂದ ಕ್ರಮಪ್ರಾಪ್ತವಾಗಿ ವಿಸ್ತರಿಸಿಕೊಂಡು ಬರ್ತಕ್ಕಂಥದ್ದು. ಅದು ಹೇಗೆಂದರೆ ಎಲೆ ಮೇಲೆ ಪೂರ್ತಿ ಏನೇನು ಪದಾರ್ಥಗಳನ್ನು ಮಾಡಿದ್ದೀವಿ ಅಷ್ಟು ಸ್ಯಾಂಪಲ್ ಆಗಿ ಬಡಿಸಿರಬೇಕು. ಒಂದೊಂದು ಕೂಡ ಒಂದೊಂದು ಮಕರಿ ತಿನ್ನಬೇಕು, ಅಷ್ಟು ರುಚಿಯಾಗಿರಬೇಕು. ಹೊಟ್ಟೆನೂ ಅಷ್ಟು ವಿಸ್ತಾರವಾಗಿರಬೇಕು, ಸಮಯವೂ ಸಾಕಷ್ಟು ಇರಬೇಕು, ಅಕ್ಕಪಕ್ಕ ರುಚಿಯಾದಂಥ ಮಾತುಗಳನ್ನು ಆಡಬಲ್ಲ ರಸಿಕರೂ ಇರಬೇಕು. ಹೀಗಿರುವಂಥ ಭೋಜನ ಯಾವುದುಂಟು ದಿವ್ಯವಾದ ರಸಭೋಜನ, ಆ ಬಗೆಯಾದದ್ದು ಸಂಸ್ಕೃತ ಕಾವ್ಯ. ಈಗ ಕಂಚುಕಿ ಕರೆದುಕೊಂಡು ಹೋಗ್ತಾನೆ, ಇತಃ ಅಂತ ಹೇಳಿಬಿಟ್ಟು ಇಲ್ಲಿ ಬನ್ನಿ, ಇತ್ತ ಬನ್ನಿ ಅಂತ. ಸಂಸ್ಕೃತ ನಾಟಕದ ರಂಗಸ್ಥಳದಲ್ಲಿ ಯಾವುದು ಸೆಟ್ಸ್ ಅನ್ನೋದು ದೊಡ್ಡದಾಗಿರುತ್ತಿರಲಿಲ್ಲ. ಹಾಗಾಗಿ ಮಾತಿನಿಂದಲೇ ಎಲ್ಲ ಕಟ್ಟಿಕೊಡಬೇಕಾಗಿತ್ತು. ಆ ಕಾಲದ ಪ್ರೇಕ್ಷಕರ ಕಲ್ಪನಾ ಶಕ್ತಿ ಈ ಕಾಲದ ಸಿನಿಮಾ ಟಿವಿ ನೋಡೋರಿಗಿಂತ 100 ಪಟ್ಟು ಜಾಸ್ತಿ ಇತ್ತು. ಈಗ ಎಲ್ಲವನ್ನೂ ಗ್ರಾಫಿಕ್ಸ್ ಮೂಲಕ ತಂದು ಕೊಡಬೇಕು. ಆಗ ಮಾತಿನ ಮೂಲಕವೇ ಪ್ರತಿಯೊಂದು ಮಾಡ್ತಾ ಇದ್ರು. ಶೇಕ್ಸ್ಪಿಯರ್ ಥಿಯೇಟರ್ ಕೂಡ ಅದೇ ರೀತಿಯಾಗಿತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಚಾಣಕ್ಯ ಬಂದು ನೋಡ್ತಾ, ಈಗ ಸುಗಾಂಗ ಪ್ರಸಾದದ ಮೇಲೆ ಮನೋಹರವಾದ ರಾಜಾಸನದಲ್ಲಿ ಕೂತಿದ್ದಾನೆ ಚಂದ್ರಗುಪ್ತ. ಇವನನ್ನು ನೋಡಿ ಸಂತೋಷವಾಗುತ್ತೆ. ಎಷ್ಟು ಕಾಲವಾದ ಮೇಲೆ ನಮ್ಮ ಹುಡುಗನಿಗೆ ಒಳ್ಳೆ ರಾಜಯೋಗ ಬಂದಿದೆ ಅಂತ ನಿಜವಾಗಿ ಸಂತೋಷ ಪಡ್ತಾನೆ ಚಾಣಕ್ಯ. ನೋಡಿ, ಅವನೇ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಇವಾಗ ಕೃತಕ ಕಲಹ ಮಾಡಬೇಕು, ನಮ್ಮ ಗೂಢಚಾರರ ಜಾಲವನ್ನು ಎಲ್ಲ ಕಡೆ ಹಬ್ಬಿಸಿದ್ದೀವಿ ಅಂತ ಅಂದುಕೊಂಡಿದ್ದವನು ಅಷ್ಟು ಕಾರ್ಯತತ್ಪರನಾಗಿದ್ದರೂ ಒಂದು ಕ್ಷಣ ಶಿಷ್ಯ ರಾಜನಾಗಿ ಅಲಂಕೃತನಾಗಿದ್ದಾನೆ ಅಂತ ನೋಡಿದಾಗ ಸಂತೋಷ ಪಡ್ತಾನೆ. ಪ್ರೀತಿಂ ಪರಾಂ ಪ್ರಗುಣಯಂತಿ ಗುಣಾ ಮಮೈತೆ, ನನಗೆ ತುಂಬ ಸಂತೋಷವಾಗುತ್ತಿದೆ ಅಂತ. ಈ ಹೃದ್ಭಾವ, ಆರ್ದ್ರವಾದ ಭಾವ ಕೂಡ ಚಾಣಕ್ಯನಿಗೆ ಉಂಟು. ಮತ್ತೆ ಅವನು ಬಂದು ನಮಸ್ಕಾರ ಮಾಡಿದಾಗ ಒಂದು ಭವ್ಯವಾದ ಆಶೀರ್ವಾದ ಮಾಡ್ತಾನೆ. ಹಿಮಾಲಯದಿಂದ ಯಾವೆಲ್ಲ ನದಿಗಳು ಹೊಮ್ಮಿ ಬಂದು ಸಮುದ್ರದಲ್ಲಿ ಸೇರ್ತಾ ಇವೆಯಲ್ಲ, ಆಶೈಲೇಂದ್ರ ಅಚ್ಚಿಲ ಅಂತಸ್ಖಲಿತ ಸುರ ನದಿ ಶೀಕರಾಸಾರ ಶೀತಾತ್ ತೀರಾಂತ ನೈಕರಾಗ ಸ್ಫುರಿತ ಮಣಿರುಚೋ ದಕ್ಷಿಣಸ್ಯ ಅರ್ಣವಸ್ಯ ಆಗತ್ಯಾಗತ್ಯ ಭೀತ ಪ್ರಣತ ನೃಪಶತೈ ಶಶ್ವದೇವ ಕ್ರಿಯಂತಾಂ ಚೂಡ ರತ್ನಾಂಶುಗರ್ಭಾಸ್ತವ ಚರಣಯುಗಸ್ಯ ಅಂಗುಲೀರಂಧ್ರಭಾಗಾ. ಆ ಹಿಮಾಲಯದಿಂದ ಉಕ್ಕಿ ಬರ್ತಾ ಇರತಕ್ಕಂಥ ಯಾವ ಹಿಮನದಿಗಳಿಂದ ಅಲಂಕೃತವಾದ ಗಂಗಾದಿ ಜೀವನದಿಗಳಿವೆ, ಅವುಗಳ ನೀರುಗಳು ಸಮುದ್ರವನ್ನು ಸೇರ್ತಾ ಇವೆ. ಅಲ್ಲಿಯವರೆಗೂ ಇರತಕ್ಕಂಥ, ಅಂದರೆ ಆ ಸೇತು ಶೀತಾಚಲ ಅಂತೀವಿ, ಆ ಶೀತಾಚಲ ರಾಮಸೇತು ಅಂತ ಅನ್ಬೇಕು. ಅಲ್ಲಿವರೆಗೂ ಇರುವ ಸಮಸ್ತ ಪ್ರಾಂತಗಳು, ಯಾವುದನ್ನು 56 ಅಂತೀವಿ, 56 ಅಂತ 56, 50 ಅಂತ 56 ಪ್ರಾಂತ್ಯಗಳ ರಾಜರುಗಳು ಬಂದು ಭಯಭರಿತರಾಗಿ ಬಂದು ಭೀತರಾಗಿ ಬಂದು ನಿನ್ನ ಪಾದಗಳಿಗೆ ಪ್ರಣಾಮ ಮಾಡಿ ತಮ್ಮ ಕಿರೀಟದ ಮಾಣಿಕ್ಯಗಳಿಂದ ನಿನ್ನ ಕಾಲಿನ ಬೆರಳುಗಳ ಮಧ್ಯೆ ಇರುವ ರಂಧ್ರಗಳನ್ನು ತುಂಬಲಿ ಅಂತ. ಒಂದೊಂದು ಬೆರಳಿಗೂ ನಡುವೆ ಒಂದಿಷ್ಟು ಬಿಡತಿ ಇರುತ್ತಲ್ಲ, ಆ ಬಿಡತಿಯನ್ನಷ್ಟೇ ತುಂಬೋದಿಕ್ಕೆ ಸಾಧ್ಯ ಅವರ ಕಿರೀಟದ ಕಾಂತಿ ಅಂತ. ಅಂದರೆ ನೀನು ದೊಡ್ಡ ಚಕ್ರವರ್ತಿಯಾಗಿ ಅಖಂಡ ಭಾರತವನ್ನು ಸ್ಥಾಪನೆ ಮಾಡಬೇಕು, ಅದಕ್ಕೆ ಸರಿಯಾಗಿರಬೇಕು ಅಂತನ್ನುವ ಅವನ ಕಲ್ಪನೆಯ ಬೃಹತ್ ಭಾರತದ ಆಶೀರ್ವಾದವನ್ನು ಮಾಡ್ತಾನೆ. ನಿಮ್ಮ ಮಾತಿನಿಂದ ಅದೆಲ್ಲವೂ ಆಗಿಯೇ ಇದೆ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಮಾತಿಗೆ ಬರ್ತಾನೆ, ನನ್ನನ್ನು ಕರೆಸ್ಕೊಂಡಿದ್ದೆ ಯಾಕೆ ಅಂತ. ನಿಮ್ಮ ದರ್ಶನ ಮಾಡಬೇಕು ಅಂತ. ಬೂಟಾಟಿಕೆ ಮಾತು ಸಾಕು, ಉಪಚಾರದ ಮಾತು ಸಾಕು, ನಿಜವಾಗಿ ಏನು ಹೇಳು ಅಂತ ಕೇಳ್ತಾನೆ. ಕೌಮುದಿ ಮಹೋತ್ಸವವನ್ನು ಯಾತಕ್ಕೆ ನೀವು ನಿಷೇಧ ಮಾಡಿದ್ರಿ ಅಂತ. ಓಹ್, ಹಾಗಿದ್ರೆ ನಮ್ಮನ್ನು ಅವಮಾನ ಮಾಡೋದಕ್ಕೆ ನೀನು ಕರೆದಿರೋದು ಅಂತಾನೆ. ಶಾಂತಂ ಪಾಪಂ ಹಾಗೇನೂ ಇಲ್ಲ, ನಾನು ಶಿಷ್ಯ ಅಲ್ವೇ, ಗುರುವಿನಿಂದ ಕೇಳಬೇಕು, ಶಿಷ್ಯನಿಗೆ ಪ್ರಶ್ನೆಗೆ ಅಧಿಕಾರ ಉಂಟಲ್ವಾ ಅಂತ. ನಿನಗೆ ಗೊತ್ತಿದೆಯಲ್ವಾ, ಪ್ರಯೋಜನ ಮಂತರ ಚಾಣಕ್ಯ ಸ್ವಪ್ನೇಪಿನ ಚೇಷ್ಟತೆ ಐತಿ. ಪ್ರಯೋಜನವಿಲ್ಲದೆ ಕನಸಲ್ಲೂ ಚಾಣಕ್ಯ ಕೆಲಸ ಮಾಡೋಲ್ಲ. ಕನಸು ಬೀಳಬಾರ್ದು ಅವನಿಗೆ, ಪ್ರಯೋಜನ ಇರುವಂತೆಯೇ ಕನಸು ಬೀಳಬೇಕು, ಆ ಥರ ಇರೋದು ಅಂತ. ಹೌದು, ಆದರೂ ನನಗೆ ಕೇಳಬೇಕು ಅನ್ನೋ ಕುತೂಹಲ ನನ್ನ ಮಾತನ್ನು ನಡೆಸ್ತಾ ಇದೆ ಅಂತ. ಆಯಿತು, ಹಾಗಿದ್ರೆ ಕೇಳೋಣವಾಗಲಿ. 2 ತರಹ ಪ್ರಧಾನವಾಗಿರುತ್ತೆ, ಮತ್ತು 3ನೇ ತರಹವೂ ಒಂದಿರುತ್ತದೆ. ಒಟ್ಟು 1, 2, 3 ಅಂತ ರಾಜನೀತಿಯ ಪ್ರಕಾರಗಳು. ಒಂದು, ತೀರ್ಮಾನ ತೆಗೆದುಕೊಳ್ಳೋದು ರಾಜನೇ ಆದ ರಾಜಾಯತ್ತ, ಮಂತ್ರಿಯೇ ತೀರ್ಮಾನ ತಗೊಳ್ಳೋದಾದ್ರೆ ಸಚಿವಾಯತ್ತ, ಇಬ್ಬರೂ ಸೇರಿ ಮಾಡೋದಿದ್ರೆ ಉಭಯಾಯತ್ತ ಅಂತ. ಇಲ್ಲಿ ಇದು ಸಚಿವಾಯತ್ತ, ನಾನು ತಗೊಂಡಿರೋ ತೀರ್ಮಾನ, ನಿನಗೇನು ಕೆಲಸವಿಲ್ಲ, ಸುಮ್ಮನೆ ಹಾಡು ಹಸೆ ನೃತ್ತ ನೋಡ್ಕೊಂಡು ಕೂತ್ಕೋ ಅಂತ ಹೇಳ್ಬಿಟ್ಟು ಅಂತಾನೆ. ಅಷ್ಟು ಹೊತ್ತಿಗೆ ಸರಿಯಾಗಿ ವೈತಾಳಿಕರು ಪ್ರಶಂಸೆ ಮಾಡ್ತಾರೆ. ತುಂಬ ಸುಂದರವಾದ ಪದ್ಯಗಳು. ಅಲ್ಲಿ ಆ ಶರತ್ಕಾಲದ ಹಂಸದ ಓಡಾಟವೇ ಶರತ್ಕಾಲದ ನಗುವಿನಂತೆ ತುಂಬ ಸುಂದರವಾಗಿದೆ. ಇಲ್ಲೆಲ್ಲೂ ಕೂಡ ಕಾಶ ಪುಷ್ಪಗಳ, ಅಂದರೆ ನೊದೆ ಹುಲ್ಲಿನ ಹೂಗಳ ಒಂದು ಪರಾಗ ಧೂಳಿ ಭಸ್ಮಾಚ್ಛಾದನ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಮತ್ತು ಆಕಾಶದಲ್ಲಿ ಚಂದ್ರ ತುಂಬ ಚೆನ್ನಾಗಿ ಬೆಳಗಿದ್ದಾನೆ. ಇನ್ನು ಎಲ್ಲೆಲ್ಲಿಯೂ ಬೆಳ್ಳಹಕ್ಕಿಗಳು ಹಾರ್ತಾ ಇವೆ. ಅದನ್ನು ನೋಡಿದಾಗ ಕಾಶ ಪುಷ್ಪ ಪರಾಗದಲ್ಲಿ ಭಸ್ಮವನ್ನು ಮತ್ತು ಚಂದ್ರನ ಕಿರಣಗಳಲ್ಲಿ ಶಿವನ ಮುಡಿಯ ಮಾಣಿಕ್ಯವಾದ ಬಾಲ ಚಂದ್ರನನ್ನೇ ಮತ್ತು ಬೆಳ್ಳಹಕ್ಕಿಗಳ ಮಾಲೆಯಲ್ಲಿ ತಲೆಬುರುಡೆಗಳ ಮಾಲೆಯನ್ನೇ ನೋಡಿಕೊಂಡಾಗ ಹಂಸದ ಓಡಾಟದಲ್ಲಿ
ಮಹಾದೇವನ ನಗುವನ್ನೇ ಕಾಣುವಂತೆ ಶರತ್ಕಾಲದಲ್ಲಿ ಸಾಕ್ಷಾತ್ ಶಂಕರನ ಆವಿರ್ಭಾವವಾದಂತೆ ತೋರುತ್ತದೆ. ಆ ಶಿವ ನಿಮಗೆ ಅನುಗ್ರಹ ಮಾಡಲಿ ಅಂತನ್ನುವ ಒಂದು ಹೊಗಳಿಕೆ ಪದ್ಯ. ಅವರು ನೋಡಿ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಫೀಲರ್ಸ್ ಬಿಡ್ತಾರೆ, ದೇವಸ್ತುತಿ, ಆಮೇಲಿಂದ ಮತ್ತೊಂದು ದೇವಸ್ತುತಿ. ಅದಾದ ಮೇಲೆ ರಾಜ ಅಂದರೆ ಹೇಗಿರಬೇಕು ಅಂತ ಹೇಳಿ ಚಂದ್ರಗುಪ್ತನ ಅಹಂಕಾರ ಕೆರಳಿಸೋ ಪ್ರಯತ್ನ ಮಾಡ್ತಾರೆ. ರಾಕ್ಷಸಾಮಾತ್ಯನ ಗೂಢಚಾರರಲ್ವೇ ಅವರು. ಆಮೇಲೆ ಈಗಷ್ಟೇ ಶರತ್ಕಾಲದಲ್ಲಿ ಮಹಾವಿಷ್ಣು ಹಾಸಿಗೆ ಬಿಟ್ಟು ಎದ್ದಿದ್ದಾನೆ, ಉತ್ಥಾನ ದ್ವಾದಶಿ ಆಗಿದೆ ಅಂತ. ಅಂದರೆ ನೋಡಿ, ಕವಿ ತನ್ನ ನಾಟಕದಲ್ಲಿ ಯಾವ ತಿಥಿಯಂದು ಈ ನಾಟಕ ನಡೀತಾ ಇದೆ ಅಂತ ಹೇಳ್ತಾನೆ. ಉತ್ಥಾನ ದ್ವಾದಶಿ ಆದ 3 ದಿವಸಕ್ಕೆ ಕಾರ್ತಿಕ ಪೂರ್ಣಿಮೆಯೆಂದು ನಡೆದದ್ದು. ಇಡೀ ನಾಟಕದ ಪ್ರತಿಯೊಂದು ಅಂಕವೂ ಪೂರ್ಣಿಮೆ ದಿವಸ ನಡೆಯುತ್ತೆ, ಒಂದೊಂದು ತಿಂಗಳ ಪೂರ್ಣಿಮೆಯಲ್ಲಿ ನಡೆಯುತ್ತದೆ. ಚಂದ್ರಗುಪ್ತ ಮೌರ್ಯ, ಚಂದ್ರ ಪೂರ್ಣ ಮಂಡಲ ಆಗಿರಬೇಕು. ಮಂಡಲ ಅಂದರೆ ರಾಜ್ಯ ಅಂತ ಒಂದರ್ಥ, ಇನ್ನೊಂದು ಚಂದ್ರನ ಮಂಡಲ ಗೋಳ. ಹಾಗೆ ಪೂರ್ಣ ಚಂದ್ರ ಇರುವಂತೆ ಇಡೀ ರಾಜನ ಅಭ್ಯುದಯ ಆಗಬೇಕು ಅನ್ನುವ ಸೂಚನೆ ಇಟ್ಟುಕೊಂಡು ಕವಿಯ ಸಂವಿಧಾನಕ ಉಂಟು. ಆಮೇಲೆ ಅವನು ಮೈ ಕೈ ಮುರಿದು ಆಕಳಿಸಿಕೊಂಡು ಮೆಲ್ಲನೆ ಹಾವಿನ ಹಾಸಿಗೆ ಬಿಟ್ಟು ಎಳ್ತಾ ಇದ್ದಾನಲ್ಲ, ಆ ಸುಂದರವಾದಂಥ ಹಾವಿನ ಹೆಡೆಗಳ ದಿಂಬು ಫಣಾಚಕ್ರವಾಲೋಪಧಾನ ಅದನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದಾನೆ. ಮೊದಲಿಗೆ ಮೈ ಮುರಿದು ಆಕಳಿಸಿ ಮೆಲ್ಲನೆ ಕಣ್ಣು ಬಿಟ್ಟಾಗ ಓರೆಗಣ್ಣಿನ ನೋಟ ಬರುತ್ತದಲ್ಲ ಮಹಾವಿಷ್ಣುವಿನದು, ಆ ಓರೆಗಣ್ಣಿನ ನೋಟ ನಮ್ಮನ್ನು ಕಾಪಾಡಲಿ ಅಂತ. ಸುಪ್ರಭಾತ ಸೇವೆ ಆದಮೇಲೆ ಪರಮಾತ್ಮ ಏಳುವಾಗಿನ ಅವನ ಮಂಗಳಮಯವಾದ ದೃಷ್ಟಿ, ಒಳ್ಳೆ ನಿದ್ದೆ ಆದಮೇಲೆ ಒಬ್ಬರು ಎದ್ದಾಗ ಕಣ್ಣಲ್ಲಿ ಏನು ಪ್ರಸನ್ನತೆ, ತೃಪ್ತಿ, ತುಂಬುತನ ಇರುತ್ತೆ, ಅದು ಶರತ್ಕಾಲಕ್ಕೆ ಬರಲಿ ಎನ್ನುವಂಥ ಭಾವ. ಆಗ 2ನೇ ವಂದಿ ಹೇಳ್ತಾನೆ, ನಿಜವಾಗಿ ನೋಡಿದರೆ ಸತ್ವವಂತರಿಗೆ, ಪರಾಕ್ರಮಶಾಲಿಗಳಿಗೆ, ಅಭಿಮಾನವಂತರಿಗೆ ಯಾವತ್ತೂ ಕೂಡ ಆಜ್ಞಾಭಂಗವೇ ದೊಡ್ಡ ವಿರೋಧ. ತಾವು ಮಾತಾಡಿದ್ದು ನಡೆಯಬೇಕು. ಆನೆಗಳಿಗೆ ಕೊಂಬು ಮುರಿದರೆ, ಸಿಂಹಗಳಿಗೆ ದಂತಗಳನ್ನು ಮುರಿದರೆ, ಹಾವುಗಳಿಗೆ ಆ ವಿಷದ ಹಲ್ಲುಗಳನ್ನು ಮುರಿದರೆ ಯಾವ ರೋಷ ಉಂಟಾಗುತ್ತದೆಯೋ ಅದಕ್ಕಿಂತ ಮಿಗಿಲಾದ ರೋಷ ಮಾನವಂತರಿಗೆ ತಮ್ಮ ಅಧಿಕಾರದ ಶಾಸನ ನಡೆಯದಿದ್ದರೆ. ಅಂದರೆ ಇವನು ಕೌಮುದಿ ಮಹೋತ್ಸವ ಆಗಬೇಕು ಅಂತ ಚಂದ್ರಗುಪ್ತ ಹೇಳಿದ್ದಾನೆ, ಅದನ್ನು ಚಾಣಕ್ಯ ಬೇಡ ಅಂತ ಹೇಳಿದ್ದಾನೆ. ಈಗ ಚಂದ್ರಗುಪ್ತನ ಕೋಪ ಬರಬೇಕು ಅನ್ನುವಂಥ ಮಾತು. ನ ಆಜ್ಞಾಭಂಗಂ ಸಹಂತೆ ನೃವರ ನೃಪತಯ ತ್ವಾದೃಶಾ ಸಾರ್ವಭೌಮಾಹ. ನಿನ್ನಂಥ ಚಕ್ರವರ್ತಿ ಸಾರ್ವಭೌಮ ಮಹಾರಾಜ ಚಂದ್ರಗುಪ್ತ ಎಂದೂ ಆಜ್ಞಾಭಂಗ ಸಹಿಸೋದಿಲ್ಲ. ಯುವರ್ ಆರ್ಡರ್ ಶುಡ್ ನೆವರ್ ಗೋ ಫ್ಯೂಟೈಲ್. ಭೂಷಣಾದ್ಯುಪಭೋಗೇನ ಪ್ರಭುರ್ಭವತಿ ನ ಪ್ರಭು ಪರೈರ್ ಅಪರಿಭೂತಾಜ್ಞಾ ತ್ವಮಿವ ಪ್ರಭುರುಚ್ಯತೆ. ಹಾರ, ಕೇಯೂರ, ಕಿರೀಟ ಇದೆಲ್ಲ ರಾಜನಿಗೆ ಅಲಂಕಾರ. ತನ್ನ ಮಾತು ನಡೆಯಬೇಕು. ಈಗಲೂ ನೋಡಿ, ಮಾತು ನಡೆಯಬೇಕು ಅನ್ನೋದಕ್ಕೆ ಎಷ್ಟು ಜನ ಅಧಿಕಾರಕ್ಕಾಗಿ ಆಸೆ ಪಡ್ತಾರೆ. ಅಧಿಕಾರ ಇಲ್ಲದೇ ಇದ್ರೂ ಮಾತನಾಡಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತಾರೆ. ಅದರಿಂದನೇ ಮಂತ್ರಿಗಳನ್ನು ಮದುವೆ ಆಗಿಬಿಟ್ರೆ ಮೇಲು ಅಂತ ಹೀಗುಂಟು. ಆಮೇಲೆ ಚಾಣಕ್ಯ ಹೇಳ್ತಾನೆ, ನೋಡು, ಈ ಥರ ಯುಕ್ತಿ ಇರೋದ್ರಿಂದ ರಾಕ್ಷಸನ ಉಪಾಯ ಇಲ್ಲಿ ನಡೀತಾ ಇದೆ ಅಂತ ತನಗೆ ತಾನೇ ಎಚ್ಚರ ಇಟ್ಕೊಳ್ತಾನೆ. ಓಹ್, ರಾಕ್ಷಸಂದು ಇದು ತಂತ್ರ ಆಗಲಿ, ನಮ್ಮ ಅರಮನೆ ಒಳಗೆ ಬಂದು ನಮ್ಮ ಎದೆ ಮೇಲೆ ಕೂತಿದ್ದಾನ, ಗೂಢಚಾರರ ಮೂಲಕ ಮಾಡ್ತೀನಿ ಅಂತ ಅಂದುಕೊಂಡು ಯೋಚನೆ ಮಾಡ್ತಿದ್ದಂತೆ ಅವನ ತಕ್ಕ ಶಿಷ್ಯ ಅಲ್ವೇ ಚಂದ್ರಗುಪ್ತ. ಆ ಸನ್ನಿವೇಶ ತೆಗೆದುಕೊಂಡು ಜಗಳಕ್ಕೆ ಕಾರಣ ಆಗಬೇಕು ಅಂತ ಈಗ ನನ್ನನ್ನು ಹೊಗಳಿದ ವೈತಾಳಿಕರಿಗೆ, ದೇವರನ್ನು ಹೊಗಳಿದವನಿಗೆ 100 ವರಾಹ ಬಹುಮಾನ, ತನ್ನನ್ನು ಹೊಗಳಿದ್ದಕ್ಕೆ 1000 ಅನ್ನುವಂಥ ರೀತಿಯಲ್ಲಿ ಅವನು ಬಹುಮಾನ ಕೊಡಿಸಬೇಕು ಅಂತ ಹೇಳ್ತಾನೆ. ಸುವರ್ಣ ಶತ ಸಹಸ್ರ ಅಂತ, ಒಬ್ಬರಿಗೆ 100, ಇನ್ನೊಬ್ಬರಿಗೆ 1000 ಕೊಡಬೇಕು ಅಂತ. ಕಂಚಿಕಿ ದುಡ್ಡು ತಗೊಂಡು ಹೊರಡ್ತಾನೆ. ಅವನಿಗೇನು ಯಾರತ್ತು ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತ ಹೊರಡ್ತಾನೆ. ವೈಹೀನರೇ ತಿಷ್ಠ, ಹೋಗಬೇಡ ಅಂತ ಇವನಂತಾನೆ. ಅದೃಶ್ಯವಾದ ಸಂಕೋಲೆಗಳು ಕಟ್ಟಾಕದಂತೆ ವೈಹೀನರೇ ಅಲ್ಲೇ ನಿಂತ್ಕೋತಾನೆ. ಚಾಣಕ್ಯನ ಮಾತಿಗೆ ಆ ಬಲ ಉಂಟು. ಅವನಿಗೆ ಗೊತ್ತು ವೇರ್ ದಿ ಸೀಟ್ ಆಫ್ ಪವರ್ ಅಂತ. ಏನು, ನೀನು ಹೋಗೋದಿಲ್ವಾ ಅಂತಾನೆ. ಇಲ್ಲ, ಯಾತಕ್ಕೆ ಸುಮ್ಮನೆ ವೃಥಾ ದುಡ್ಡು ಕಾಸು ಖರ್ಚು ಮಾಡ್ತಾ ಇದೆಯಾ? ಈಗ ಯುದ್ಧದ ಸಂದರ್ಭ ಬಂದಿದೆ, ಸ್ಟೇಟ್ ಈಸ್ ಇನ್ ಡಿಸ್ಟ್ರೆಸ್, ತೊಂದರೆ ಇದೆ. ಹಾಗಿದ್ದಾಗ ಜಲ್ಸಾ ಮೋಜು ಮೇಜವಾನಿ ಅಂತೆಲ್ಲ ಮಾಡ್ಕೊಳ್ತಾರ, ಆಗುವಂಥದ್ದಲ್ಲ ಅಂತ. ಇಲ್ಲ, ನಾನು ಮಾಡಲೇಬೇಕು, ಇದು ನನ್ನ ಕೆಲಸ, ಇವರಿಗೆಲ್ಲ ದುಡ್ಡು ಕೊಡೋದು ಅಂತ. ಇಲ್ಲ, ಇದು ನಿನ್ನ ಕೆಲಸ ಅಲ್ಲ, ರಾಜನೀತಿಯನ್ನು ಚೆನ್ನಾಗಿ ಉದ್ಧರಿಸಿಕೊಂಡು ಯುದ್ಧ ಸನ್ನದ್ಧನಾಗಬೇಕಾದದ್ದು ನಿನ್ನದು ಅಂತ. ಅದೆಲ್ಲ ಸರಿ, ಕೌಮುದಿ ಮಹೋತ್ಸವ ಯಾತಕ್ಕೆ ನಿಷೇಧ ಮಾಡಿದ್ರಿ ಅಂತ. ನಿಷೇಧ ಮಾಡಿದ್ರಿಂದ ನನ್ನ ಮಾತು ನಡೆಯಿತು, ಅದೇ ಪ್ರಯೋಜನ ಅಂತಂತೆ. ಈಗ ಮಾಡಿದ್ರೆ ನನ್ನ ಮಾತು ನಡೆಯುತ್ತೆ, ಅದೇ ಪ್ರಯೋಜನ ಅಂತ. ಹೀಗೆ ಪರಸ್ಪರ ಚಕಮಕಿ ಆಗ್ತಾ ಬರುತ್ತೆ. ಕಡೆಗೆ ಹೇಳ್ತಾನೆ, ನೋಡಪ್ಪ, ಒಂದು ಪತ್ರ ಅಂತ ತರಿಸ್ಕೊಡ್ತೀನಿ, ಅದರಿಂದ ನಿಂಗೆ ಗೊತ್ತಾಗುತ್ತೆ. ನನ್ನ ಮಾತಲ್ಲಿ ಹೇಳಿದ್ರೆ ಅಲ್ಲ, ಎಲ್ಲ ರಾಜಕಾರಣವೂ ಕೂಡ ಗೌರ್ಮೆಂಟ್ ಪ್ರೊಸೀಡಿಂಗ್ಸ್ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಮೇಲೆ ನಡೀಬೇಕಾದದ್ದು ಅಂತ ಅಕ್ಷಪಟಲ ಅಂತ ಒಂದು ಸ್ಥಳದಿಂದ, ಅದೆಲ್ಲ AG's ಆಫೀಸ್ ಇದ್ದಂತೆ, ಅಲ್ಲಿಂದ ತರಿಸಿಕೊಡ್ತಾನೆ ಒಂದು ಪತ್ರವನ್ನು. ನೋಡು, ನಮ್ಮಲ್ಲಿ ಎಷ್ಟೋ ಜನ ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳೆಲ್ಲ ನಮ್ಮಿಂದ ದೂರವಾಗಿದ್ದಾರೆ. ಆ ಅಧಿಕಾರಿಗಳು ಇಂಥ ಧೂರ್ತರು ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಇವರೆಲ್ಲರೂ ಕೂಡ ನಮ್ಮನ್ನು ಬಿಟ್ಟು ರಾಕ್ಷಸಾಮಾತ್ಯನ್ನು ಹೋಗಿ ಸೇರಿಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲರೂ ನಮ್ಮಿಂದ ದೂರವಾಗಿ ನಮ್ಮ ಗುಟ್ಟು ರಹಸ್ಯ ಎಲ್ಲ ತೆಗೆದುಕೊಂಡು ಹೊರಟೋಗಿದ್ದಾರೆ. ನಮ್ಮ ಕಂಪ್ಯೂಟರ್ಗಳನ್ನೆಲ್ಲ ಕೂಡ ಟ್ಯಾಪ್ ಮಾಡ್ಕೊಂಡಿದ್ವಿ, ಎಲ್ಲ ಇನ್ಫಾರ್ಮೇಷನನ್ನು ಅವರು ಇನ್ಯಾವುದೋ
ಪೆನ್ ಡ್ರೈವ್ಗಳಲ್ಲಿ ಮತ್ತೊಂದರೊಳಗೆ ಹಾಕ್ಕೊಂಡು ಹೋದಂತೆ ಎಲ್ಲ ಟ್ರೋಜನ್ ಹಾರ್ಸ್ಗಳು ಬಂದು ಖಾಲಿ ಮಾಡಿದಂತೆ ಆಗಿಬಿಟ್ಟಿದೆ. ನಮ್ಮ ಮಾಹಿತಿ ಅನ್ನೋದು ಹೀಗೆ ಸೋರಿದ್ದಾಗ ನಾವೇನು ಮಾಡೋದಕ್ಕೆ ಸಾಧ್ಯ ಅಂತ ಈ ಕಾಲದಲ್ಲಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಮತ್ತೆ ಅವನು ಹೇಳ್ತಾನೆ, ಈ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದು ದೌರ್ಬಲ್ಯ ಇತ್ತು ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಅಧಿಕಾರಿಗಳಿಗೆ ಹೆಣ್ಣು ಹೊನ್ನು ಮಣ್ಣು ಇವುಗಳ ಆಸೆ ಇದ್ದೇ ಇರುತ್ತೆ. ಜೊತೆಗೆ ಸ್ಥಾನಮಾನದ ಆಸೆ. ಇವುಗಳೆಲ್ಲ ಕೊಟ್ಟು ತೀರಿಸೋಕೆ ಸಾಧ್ಯ ಇಲ್ಲ. ಏನೋ ಅಲ್ಪ ಸ್ವಲ್ಪ ದಾರ್ಯ ಮಾಡ್ಬೋದು. ಇಡೀ ಜನಾನೇ ಬೇಕು ಅಂದರೆ ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಇಡೀ ಬೊಕ್ಕಸವೇ ಬೇಕು ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಅವ್ರನ್ನ ಅಲ್ಪಸಂತೋಷಿಗಳಲ್ಲ, ತುಂಬ ದುರಾಶಾಪಾತಕರು. ಅದರಿಂದಾಗಿ ಅವ್ರನ್ನ ತೃಪ್ತಿಪಡಿಸೋಕ್ಕಾಗಲಿಲ್ಲ. ಇವರೆಲ್ಲ ಚಾಣಕ್ಯನ ಬಿಟ್ಟು, ಚಂದ್ರಗುಪ್ತನ ಬಿಟ್ಟು ಮಲೈಕೇತು ಮತ್ತು ಅಮಾತ್ರಾಕ್ಷಸರ ಬಳಿಗೆ ಹೋಗಿದ್ದಾರೆ ಅಂಥೇಳಿ ಒಬ್ಬೊಬ್ಬ ಸೇನಾಪತಿಗಳ ಅಧಿಕಾರಸ್ಥರ ಹೆಸರುಗಳನ್ನು ಅವರ ಕೆಟ್ಟ ಕೆಲಸಗಳನ್ನು ಹೇಳ್ತಾನೆ. ಇದು ಒಂದು ರೀತಿಯಲ್ಲಿ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಆಯಿತು, ಇದೆಲ್ಲ ಸರಿ ಹೇಳಿದ್ರಿ, ಇದಕ್ಕೆ ನೀವೇನು ಚರ್ಯೆ ತಗೊಂಡ್ರಿ? ವಾಟ್ ಈಸ್ ದ ಆ್ಯಕ್ಷನ್ ದಟ್ ಯು ಹ್ಯಾವ್ ಟೇಕನ್ ಅಂತ ಹೇಳ್ಬಿಟ್ಟಿದ್ದಾನೆ. ಹೌದು, ಇದಕ್ಕೆಲ್ಲ ಉಂಟು. ಇವರು ಕಳಿಸ್ಕೊಟ್ಟಿದ್ದಕ್ಕೂ ಉಂಟು. ನಮ್ಮನ್ನು ಡಬಲ್ ಕ್ರಾಸ್ ಮಾಡಿ ಓಡೋ ಹೋಗೋವಾಗ ಯಾಕೆ ಸುಮ್ಮನೆ ಇದ್ದಿದ್ದು? ಅವ್ರನ್ನ ಯಾರನ್ನೂ ನಮ್ಮಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಬಿಟ್ಟು ಹೋಗಿದ್ದೆ ಅನಿಷ್ಟ ಮೇಲು ಅಂತ ಮಾಡಿದ್ದೀವಿ ಅಂತಾನೆ. ಅಲ್ಲಿಗೆ ಒಂದು ಅಂಕ ಮುಗಿಯುತ್ತದೆ. ಅಂದರೆ ಅಂಕದ ಒಂದು ಭಾಗ. ಈಗ ಚಾಣಕ್ಯ ಚಂದ್ರಗುಪ್ತರ ನೇರವಾದ ಸಂವಾದವನ್ನು ನೋಡೋಣ. ಅಯೇ ಸಿಂಹಾಸನ ಮಧ್ಯಾಸ್ತೆ ವೃಷಲಃ ಸಾಧು ಸಾಧು ನಂದೇರ್ವಿಯುಕ್ತಮನಪೇಕ್ಷಿತ ರಾಜರಾಜೈಃ ಅಧ್ಯಾಸಿತಂಚ ವೃಷಲೇನ ವೃಷೇಣ ರಾಜ್ಞಾಂ ಸಿಂಹಾಸನಂ ಸದೃಶ ಪಾರ್ಥಿವ ಸಂಗತಂಚ ಪ್ರೀತಿಂ ಪರಾಂ ಪ್ರಗುಣಯಂತಿ ಗುಣಾ ಮಮೈತೆ ಪ್ರೀತಿಂ ಪರಾಂ ಪ್ರಗುಣಯಂತಿ ಗುಣಾ ಮಮೈತೆ ವಿಜಯತಾಂ ವೃಷಲಃ. ಆರ್ಯ ಚಂದ್ರಗುಪ್ತ ಪ್ರಣಮತಿ. ಉತ್ತಿಷ್ಠ ಉತ್ತಿಷ್ಠ ವತ್ಸ ಆಶೈಲೇಂದ್ರಾಚ್ಛಿಲಾಂತಸ್ಖಲಿತ ಸುರನದಿ ಶೀಕರಾ ಸಾರಶೀತಾತ್ ತೀರಾಂತಾನ್ನೈಕರಾಗ ಸ್ಫುರಿತ ಮಣಿರುಚೋ ದಕ್ಷಿಣಸ್ಯಾರ್ಣವಸ್ಯ ಆಗತ್ಯಾಗತ್ಯ ಭೀತಿ ಪ್ರಣತ ನೃಪಶತೈಃ ಶಶ್ವದೇವ ಕ್ರಿಯಂತಾಂ ಚೂಡಾರತ್ನಾಂಶು ಗರ್ಭಾಃ ತವ ಚರಣಯುಗಸ್ಯಾಂಗುಲಿ ರಂಧ್ರಭಾಗಾಃ. ಆರ್ಯಪ್ರಸಾದಾತ್ ಅನುಭೂಯತ ಏವ ಸರ್ವಂ ತದ್ ಉಪವಿಶತು ಆರ್ಯಃ. ವೃಷಲ ಕಿಮರ್ಥಂ ವಯಮಾಹೂತಾಃ? ಆರ್ಯಸ್ಯ ದರ್ಶನೇನ ಆತ್ಮಾನಂ ಅನುಗ್ರಾಹಯಿತುಂ. ಅಲಂ ಅಲಮನೇನ ಪ್ರಶ್ರಯೇಣ ನ ನಿಷ್ಪ್ರಯೋಜನಂ ಅಧಿಕಾರವಂತಃ ಪ್ರಭುಭಿರಾಹೂಯಂತೆ. ಆರ್ಯ ಕೌಮುದಿ ಮಹೋತ್ಸವ ಪ್ರತಿಷೇಧಸ್ಯ ಕಿಂ ಫಲಂ ಆರ್ಯಃ ಪಶ್ಯತಿ? ಏವಂ ಉಪಾಲಬ್ಧುಂ ತರ್ಹಿ ವಯಮಾಹೂತಾಃ. ಶಾಂತಂ ಪಾಪಂ ನಹಿ ನಹಿ ವಿಜ್ಞಾಪಯಿತುಂ. ಯದ್ಯೇವಂ ತರ್ಹಿ ವಿಜ್ಞಾಪನೀಯಾನಾಂ ಅವಶ್ಯಂ ಶಿಷ್ಯೇಣ ಸ್ವೈರರುಚಯಃ ನ ನಿರೋದ್ಧವ್ಯಾಃ. ಏವಮೇತತ್ ಕಸ್ ಸಂದೇಹಃ? ಕಿಂತು ನ ಕದಾಚಿದಾರ್ಯಸ್ಯ ನಿಷ್ಪ್ರಯೋಜನಾ ಪ್ರವೃತ್ತಿಃ ಇತ್ಯಸ್ತಿ ನ ಪ್ರಶ್ನಾವಕಾಶಃ. ವೃಷಲ ಸಮ್ಯಕ್ ಗೃಹೀತವಾನಸಿ ನ ಪ್ರಯೋಜನಮಂತರಾ ಚಾಣಕ್ಯಃ ಸ್ವಪ್ನೇಪಿ ಚೇಷ್ಟತೆ ಇತಿ. ಪ್ರಯೋಜನಮಂತರಾ ಚಾಣಕ್ಯಃ ಸ್ವಪ್ನೇಪಿ ನ ಚೇಷ್ಟತೆ. ಆರ್ಯ ಅತಯೇವ ಶುಶ್ರೂಷಾ ಮಾಂ ಮುಖರಯತಿ. ಹಾ ವೃಷಲ ಶ್ರೂಯತಾಂ. ಇಹ ಖಲು ಅರ್ಥಶಾಸ್ತ್ರಕಾರಾಃ ತ್ರಿವಿಧಾಂ ಸಿದ್ಧಿಂ ಉಪವರ್ಣಯಂತಿ. ರಾಜಾಯತ್ತಾಂ ಸಚಿವಾಯತ್ತಾಂ ಉಭಯಾಯತ್ತಾಂ ಚೇತಿ. ತತಃ ಸಚಿವಾಯತ್ತ ಸಿದ್ಧೇಃ ತವ ಕಿಂ ಪ್ರಯೋಜನಾನ್ವೇಷಣೇನ ಯತಃ ವಯಮೇವಾತ್ರ ನಿಯುಕ್ತಾ ವೇತ್ಸ್ಯಾಮಃ. ಆಕಾಶಂ ಕಾಶಪುಷ್ಪಚ್ಛವಿಮಭಿಭವತಾ ಭಸ್ಮನಾ ಶುಕ್ಲಯಂತೀ ಶೀತಾಂಶೋರಂಶುಜಾಲೈರ್ಜಲಧರಮಲಿನಾಂ ಕ್ಲಿಶ್ನತೀ ಕೃತ್ತಿಮೈಭೀಂ ಕಾಪಾಲೀಮುದ್ವಹಂತೀ ಸ್ರಜಮಿವ ಧವಲಾಂ ಕೌಮುದೀಮಿತ್ಯಪೂರ್ವಾ ಹಾಸ್ಯಶ್ರೀರಾಜಹಂಸ ಹರತು ತನುರಿವ ಕ್ಲೇಶಮೈಷೀ ಶರದ್ವಹ. ಅಪಿ ಚ ಪ್ರತ್ಯಗ್ರೋನ್ಮೇಷಜಿಹ್ವಾ ಕ್ಷಣಮನಭಿಮುಖಿ ರತ್ನದೀಪ ಪ್ರಭಾಣಾಂ ಆತ್ಮವ್ಯಾಪಾರ ಗುರ್ವೀ ಜನಿತ ಜಲಲವಾ ಜೃಂಭಿತೈ ಸಾಂಗಭಂಗೈ ನಾಗಾಂಕಂ ಮೋಕ್ತುಮಿಚ್ಛೋಃ ಶಯನಮುರುಫಣಾ ಚಕ್ರವಾಲೋಪಧಾನಂ ನಿದ್ರಾಚ್ಛೇದಾಭಿತಾಮ್ರಾ ಚಿರಮವತು ಹರೇಃ ದೃಷ್ಟಿರಾಕೇಕರಾವಃ. ನಿದ್ರಾಚ್ಛೇದಾಭಿತಾಮ್ರಾ ಚಿರಮವತು ಹರೇರ್ದೃಷ್ಟಿರಾಕೇಕರಾವಃ.
सत्वोत्कर्षस्य धात्रा निधय इव कृताः केऽपि कस्यापि हेतोः जेतारस्वेन धाम्ना मदसलिलमुचां नागयूथेश्वराणां दंष्ट्राभंगं मृगाणाम् अधिपतय इव व्यक्तमानावलेपा नाज्ञाभंगं सहन्ते नृवर नृपतयः त्वादृशा सार्वभौमाः नाज्ञाभंगं सहन्ते नृवर नृपतयस्त्वादृशाः सार्वभौमाः अपि च भूषणाद्युपभोगेन प्रभुर्भवति न प्रभुः परैरपरिभूताज्ञः त्वमिव प्रभुरुच्यते परैरपरिभूताज्ञस्त्वमिव प्रभुरुच्यते। किमेतत्? प्रथमं तावत् विशिष्टदेवतास्तुतिरूपेण प्रवृत्तशरद्गुणप्रख्यापनम् आशीर्वचनम्। इदमपरं किमिति नावधारयामि। ज्ञातं राक्षसस्यायं प्रयोगः दुरात्मन् राक्षसा दृश्यसे भोः जागर्ति खलु कौटिल्यः। आर्यवैहीनरे आभ्यां वैतालिकाभ्यां सुवर्णशतसहस्रं दापय। यदाज्ञापयति देवः। वैहीनरे तिष्ठ न गन्तव्यं। वृषला किमयम् अस्थाने महान् अर्थोत्सर्गः? आर्येण एवं सर्वत्र निरुद्धचेष्टा प्रसरस्य मे बन्धनमिव राज्यं न राज्यमिव। वृषला स्वयं अनभियुक्तानां राज्ञाम् एते दोषाः सम्भवन्ति तद्यदि न सहसे ततः स्वयमेव अभियुज्यस्व। एते स्वकर्मण्यभियुज्यामहे। हा प्रियं नः वयमपि स्वकर्मण्येव अभियुज्यामहे। यद्येवं तर्हि कौमुदी महोत्सव प्रतिषेधस्य तावत् प्रयोजनं श्रोतुमिच्छामि। वृषला कौमुदी महोत्सव अनुष्ठानस्य किं प्रयोजनम् इत्यहमपि श्रोतुमिच्छामि। प्रथमं तावन् मम आज्ञा व्याघातः। हा वृषला ममापि तवाज्ञा व्याघात एव कौमुदी महोत्सव प्रतिषेधस्य प्रथमं प्रयोजनं। कुतः? अम्भोधीनां तमाल प्रभव किसलय श्याम वेलावनानाम् आपारेभ्यश्चतुर्णां चटुलतिमिकुल क्षोभितान्तर्जलानां माले वाम्लान पुष्पा तव नृपतिशते रूह्यते या शिरोभिः सा मय्येव स्खलन्ति कथयति विनयालङ्कृतं ते प्रभुत्वम्। अथ त्वम् अपरमपि प्रयोजनं श्रोतुमिच्छसि तदपि कथयामि। कथ्यताम्। शृणोत्तरे मद्वचनात् कायस्थमचलं ब्रूहि यत्तद्भद्रवटप्रभृतीनाम् इतोपरागात् अपक्रम्य मलयकेतुमाश्रितानां लेख्यपत्रं दीयतामिति। वृषला दृश्यतामिदम्। स्वस्ति सुगृहीत नामधेयस्य देवस्य चन्द्रगुप्तस्य सहोत्तायिनां प्रधानपुरुषाणाम् इतो अपक्रम्य वध्यमलयकेतुमाश्रितानां प्रमाणलेख्यपत्रमिदम्। तत्र प्रथममेव तावत् गजाध्यक्षो भद्रभटः अश्वाध्यक्षः पुरुषदत्तः महाप्रतीहारस्य चन्द्रभानोर्भागिनेयो डिङ्गरातः देवस्य स्वजनसम्बन्धी महाराजो बलदेवगुप्तः देवस्य एव कुमारसेवको राजसेनः सेनापते सिंहबलस्य कनीयान् भ्राता भागुरायणो मालवराजपुत्रो लोहिताक्षः क्षत्रगुणमुख्यो विजयवर्मा इति। एते वयं देवस्य कार्ये अवहिताः स्म इति। आर्य एतावदेतत् पत्रम्। अथ एतेषाम् अपरागहेतून् विज्ञातुम् इच्छामि। वृषला श्रूयताम्। अत्र यावेतौ गजाध्यक्ष अश्वाध्यक्षौ भद्रभटपुरुषदत्तनामानौ तौ खलु स्त्रीमध्यमृगयाशीलौ हस्त्यश्वावेक्षणे अनभियुक्तौ मया अधिकाराभ्याम् अवरोप्य स्वजीवनमात्रेणैव स्थापिताविति परपक्षे स्वेन स्वेन अधिकारेण गत्वा मलयकेतुमाश्रितौ यावेतौ डिङ्गरातबलगुप्तौ तावपि अत्यन्तलोभाभिभूतौ त्वद्दत्तं जीवनम् अबहुमन्यमानौ तत्र बहुलभ्यते इत्यपक्रम्य मलयकेतुमाश्रितौ योऽप्यसौ भवतः कुमारसेवको राजसेनः इति सोऽपि तव प्रसादात् अतिप्रभूतकोशहस्त्यश्वं सहसैव तन् महदैश्वर्यमवाप्य पुनरुच्छेदशङ्कया अपक्रम्य मलयकेतुमाश्रितः योऽयम् अपरसेनापते सिंहबलस्य कनीयान् भ्राता भागुरायणः असावपि तत्र काले पर्वतकेन सह समुत्पन्न सौहार्दः तत्प्रीत्या च पिता मे चाणक्येन व्यापादितः इत्युत्पाद्य रहसि त्रासयित्वा
ಮಲಯಕೇತುಮಪವಾಹಿತವಾನ್ ತತೋ ಭವದಪಥ್ಯಕಾರಿಷು ಚಂದನದಾಸಾದಿಷು ನಿಗೃಹೀತೇಷು ಸ್ವದೋಷಾಶಂಕಯ ಅಪಕ್ರಮ್ಯ ಮಲಯಕೇತುಮಾಶ್ರಿತಃ ತೇನಾಪ್ಯಸೌ ಮಮ ಪ್ರಾಣರಕ್ಷಕಃ ಇತಿ ಕೃತಜ್ಞತಾಂ ಅನುವರ್ತಮಾನೇನ ಆತ್ಮನಃ ಅನಂತರಂ ಅಮಾತ್ಯಪದಂ ಗ್ರಾಹಿತಃ ಯೌತೌ ಲೋಹಿತಾಕ್ಷ ವಿಜಯವರ್ಮಾಣೌ ತಾವಪಿ ಅತಿಮಾನಿತ್ವಾತ್ ಸ್ವದಾಯಾದೇಭ್ಯಃ ತ್ವಯಾ ದೀಯಮಾನಂ ಅಸಹಮಾನೌ ಮಲಯಕೇತುಮಾಶ್ರಿತೌ ಇತ್ಯೇಷಾಂ ಅಪರಾಗಹೇತವಃ. ಏವಮೇತೇಷು ಪರಿಜ್ಞಾತ ಅಪರಾಗಹೇತುಷು ಕ್ಷಿಪ್ರಮೇವ ಕಸ್ಮಾನ್ನ ಪ್ರತಿವಿಹಿತಮಾರ್ಗೇಣ ವೃಷಲಾ ನ ಪಾರಿತಂ ಪ್ರತಿವಿಧಾತುಂ ಕಿಂ ಅಕೌಶಲಾತ್ ಉತ ಪ್ರಯೋಜನಾಪೇಕ್ಷೆಯ ಕಥಮಕೌಶಲಂ ಭವಿಷ್ಯತಿ ಪ್ರಯೋಜನಾಪೇಕ್ಷೆಯೈವ ಪ್ರಯೋಜನಮಿದಾನೀಂ ಶ್ರೋತುಮಿಚ್ಛಾಮಿ. ಇಲ್ಲಿಗೆ 3ನೇ ಅಂಕದ 3ನೇ ಭಾಗ ಮುಗಿದಿದೆ. ಅಂದರೆ ಯಾವ ಅಧಿಕಾರ ಸ್ಥಾನದಲ್ಲಿದ್ದವರು ತಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ, ಅದು ಚಾಣಕ್ಯನ ತಂತ್ರವೇ. ಆದರೆ ಕೇಳುವವರಿಗೆ ಮಾತ್ರ ನಿಜವಾಗಿಯೂ ಏನೋ ಅನರ್ಥ ಆಗಿದೆ, ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿದೆ ಅಂತ. ಏನೂ ಆಗಿಲ್ಲ. ಚಂದ್ರಗುಪ್ತ ಚಾಣಕ್ಯ ಇಬ್ಬರ ಮಧ್ಯೆ ವೈರ ಬಂದಿದೆ ಅನ್ನೋದನ್ನು ಜಗತ್ತು ನಂಬಬೇಕು, ಮುಖ್ಯವಾಗಿ ಅಮಾತ್ಯ ರಾಕ್ಷಸ ನಂಬಬೇಕು ಅಂತ ತಾನೆ. ಹಾಗಾಗಿ ಒಬ್ಬೊಬ್ಬರಿಗೂ ಇದ್ದಂತಹ ತೊಂದರೆಗಳು ಏನು, ಏನೇನು ಮಾಡಿದ್ರು ಅಂತನ್ನೋದನ್ನು ಮುಂದೆ ಚಾಣಕ್ಯ ಬಿಡಿಬಿಡಿಯಾಗಿ ಹೇಳ್ತಾನೆ. ಹಾಗೆ ಹೇಳುವಾಗ ಈ ಕಾಲಕ್ಕೂ ಯಾವ ಕಾಲಕ್ಕೂ ಆಗತಕ್ಕಂಥದ್ದು ಅಧಿಕಾರಸ್ಥರನ್ನು ತೃಪ್ತಿಪಡಿಸೋದು ಬಹಳ ಕಷ್ಟ. ಸರ್ಕಾರದಲ್ಲಿ 2 ಮುಖ್ಯವಾದ ರೂಪಗಳು ಉಂಟು. ಒಂದು ಪ್ರಜೆಗಳಿಂದ ಚುನಾಯಿತರಾದಂತಹ ಮಂತ್ರಿವರ್ಗ, ಶಾಸಕ ವರ್ಗ. ಮತ್ತೊಂದು ಸರ್ಕಾರದಿಂದಲೇ ನಿಯುಕ್ತರಾದಂಥ ಗೌರ್ಮೆಂಟ್ ಅಪಾಯಿಂಟೆಡ್ ಆಫೀಸರ್ಸು. ಹೀಗೆ ಅದು ಬ್ಯೂರಾಕ್ರಸಿ ಇರುತ್ತೆ. ಇನ್ನೊಂದು ಈ ಶಾಸಕಾಂಗ ಇರುತ್ತದೆ. ಈ ಎರಡೂ ಕೂಡ ಕರಪ್ಟ್ ಆಗಿಬಿಟ್ರೆ ಬಹಳ ಕಷ್ಟ. ಎರಡರಲ್ಲಿ ಕೂಡ ಈ ಬ್ಯೂರಾಕ್ರಸಿನಲ್ಲಿರ್ತಾರಲ್ಲ, ಒಮ್ಮೆ ಬಂದರೆ 30 ವರ್ಷ ಅವರೆಲ್ಲ ಅಡದೆ ಕೂತ್ಕೋತಾರೆ. ಹಾಗಿದ್ದಾಗ ಬಹಳ ಕಷ್ಟ. ಇಂದು ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮಕ್ಕೆ, ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾದದ್ದನ್ನೇ ಆಚರಣೆ ಮಾಡುವಂಥ ಬ್ಯೂರಾಕ್ರಸಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ತುಂಬಿ ತುಳುಕಾಡ್ತಾ ಇರೋದ್ರಿಂದ ಯಾವ ಒಳ್ಳೆಯ ದೃಷ್ಟಿಯ ರಾಜಕಾರಣಿಗಳು ಬಂದರೂ ಅಕಸ್ಮಾತ್ ಶ್ವೇತಕಾಕಿಯ ಕಾಗೆ ಬೆಳ್ಳಗಿದೆ ಅಂತ ಹೇಳದಂತೆ ಬಂದರೂ ಕೂಡ ಇವರು 30 ವರ್ಷ ಗಟ್ಟಿ ತಿಷ್ಟೆ ಹಾಕ್ಕೋತಾರಲ್ಲ, ಸಾಡೆ ಸಾತಿ ಶನಿಶ್ಚರ 30 ವರ್ಷಗಳಿಗೆ ಒಂದು ಸರ್ತಿ ಸುತ್ತಿ ಬರ್ತಾನಲ್ಲ, ಆ ರೀತಿಯಲ್ಲಿ ಅವ್ರು ಹಂಗೆ ಕೂತ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ಬಿಡುಗಡೆ ಇಲ್ಲ. ಇದು ಚಾಣಕ್ಯನ ಕಾಲದಲ್ಲೂ ಇದ್ದದ್ದು. ಅವರು ಒಬ್ಬೊಬ್ಬರದು ಡಿಮಾಂಡ್ಸ್ ಏನಿವೆ ಅದು ನ್ಯಾಯವಾದದ್ದು. ಅಂದರೆ ನ್ಯಾಯವಾಗಿ ಲಂಚ ತಗೊಂಡಾದ್ರೂ ಕೆಲಸ ಮಾಡ್ತಾನೆ ಅನ್ನುವಂತೇನೂ ಇಲ್ಲದೆ ತೀರ ಅನ್ಯಾಯವಾದ ಡಿಮಾಂಡ್ಸ್ ಇದ್ದರೆ ಅರ್ಧ ರಾಜ್ಯನೇ ನುಂಗಿಬಿಡಬೇಕು, ಇಡೀ ಅಂತಃಪುರವನ್ನೇ ತಿಂದು ಬಿಡಬೇಕು, ಇರ್ತಕ್ಕಂಥ ಸಾವಿರಾರು ಕುದುರೆಗಳನ್ನೇ ಮಾರ್ಕೊಂಡು ಬಿಡಬೇಕು, ಬೊಕ್ಕಸದ ಹಣವನ್ನೆಲ್ಲ ನುಂಗಿ ನೋಡದು ಬಿಡಬೇಕು ಅಂತಿದ್ರೆ ಬಹಳ ಕಷ್ಟ. ಆ ರೀತಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ನಮ್ಮಿಂದ ಬಿಟ್ಟು ಹೋಗುವಾಗಲೂ ಕೂಡ ನಾವು ಯಾವುದೇ ಪ್ರತಿರೋಧ ಮಾಡಲಿಲ್ಲ ಅಂತ ಚಾಣಕ್ಯ ವಿಸ್ತರಿಸಿ ಹೇಳ್ತಾನೆ. ನೀವು ಕಂಡಿರಬಹುದು, ಚಂದ್ರಗುಪ್ತ ಒಂದು ಪತ್ರವನ್ನು ಓದಿದ್ದು, ಡಾಕ್ಯುಮೆಂಟ್ಸನ್ನು ಓದುವುದು ಅಂತ. ಧ್ವನಿ ಅದಕ್ಕಾಗಿಯೇ ತುಂಬ ನಾಟಕೀಯತೆ ಇಲ್ಲದೆ ಪತ್ರವಾಚರದಂಥ ರೀತಿಯಲ್ಲಿ ಮಾಡಿದ್ದು. ಈ ಕೈಯಲ್ಲಿ ಪತ್ರ ಇರೋದಿಲ್ಲ, ರಂಗ ಸಜ್ಜಿಕೆ ಇಲ್ಲವಾದ್ದರಿಂದ ಅದು ಕೇವಲ ವಾಚಕದಿಂದಲೇ ಕಾಣಬೇಕಾದದ್ದು. ಈ ಥರದ ಸೂಕ್ಷ್ಮಗಳು ಎಷ್ಟೋ ಉಂಟು, ಅದನ್ನು ರಸಿಕರು ಬಲ್ಲಿರಿ ತಾವು. ಆಮೇಲೆ ಚಾಣಕ್ಯ ಹೇಳ್ತಾನೆ, ನೀನು ಏನು ಕೇಳಬೇಕು ಅಂತಿದೆಯಾ ಅದನ್ನಷ್ಟನ್ನು ಕೇಳು, ನಾನು ಹೇಳ್ತೀನಿ. ಆದರೆ ನಾನು ಯಾವುದೇ ಕೆಲಸವನ್ನು ತಪ್ಪಾಗಿ ಮಾಡಿದ್ದಿಲ್ಲ ಅಂತ ಹೇಳಿ ಮಲಯಕೇತುವೆ ಇವರೆಲ್ಲರಿಗೂ ಕೂಡ ಕೇಂದ್ರವಾಗಿದ್ದಾನೆ. ಒಂದು ರಾಜಕೀಯ ಧ್ರುವೀಕರಣ ಅಂತಾರಲ್ಲ, ಆ ರೀತಿಯಾಗಿ ಪೋಲರೈಸೇಷನ್ ಆಫ್ ಫೋರ್ಸಸ್ ಅನ್ನುವಂತೆ ಆಗಿದೆ. ಮಲಯಕೇತುವಿನ ಬಳಿಗೆ ಎಲ್ಲರೂ ಹೋಗಿದ್ದಾರೆ ಅಂತ. ಸರಿ, ಮೂಲಾಧಾರವಾದಂಥ ಸರ್ವಾನರ್ಥದ ಬೀಜ ಮಲಯಕೇತು. ಅವನು ಓಡೋವಾಗುವಾಗ ಯಾಕೆ ನೀವು ಸುಮ್ಮನೆ ಇದ್ರಿ? ಅವರಪ್ಪನ ಕೊಂದ್ರಿ, ಅವನ ಚಿಕ್ಕಪ್ಪನ ಕೊಂದ್ರಿ, ಅವನನ್ನು ಯಾಕೆ ಕೊಲ್ಲಲಿಲ್ಲ ಅಂತ. ಅಯ್ಯೋ ನೋಡಯ್ಯ, ಅವನನ್ನು ಇಟ್ಕೊಂಡಿದ್ರೆ ಅವನಿಗೆ ಅರ್ಧ ರಾಜ್ಯ ಕೊಡಬೇಕಾಗಿತ್ತು. ಅವನು ಕೊಲ್ಲೋದಕ್ಕೆ ಹೋಗಿದ್ರೆ ಸಾಲದ ಕೊಯ್ವೆ ಮಾಡಿದರೆ ಪುಕಾರ್ ನಮ್ಮ ಮೇಲೆ ಬರ್ತಾ ಇತ್ತು, ನಾವೇ ಕಲ್ಪ್ರಿಟ್ಸ್ ಅಂತ ಆಗ್ತಾ ಇತ್ತು. ಅದರಿಂದ ಮಾಡುವಂತೆ ಇಲ್ಲ. ಅದು ಅಲ್ಲಿರೋ ರಾಜಕೀಯ ಸೂಕ್ಷ್ಮ. ಹಾಗಾಯ್ತಲ್ಲ, ಚಾಣಕ್ಯ ನೀನು ದೊಡ್ಡವನು, ನಿನಗೆ ಎದುರಾಳಿಯಾಗಿದ್ದವನು ರಾಕ್ಷಸ, ಆ ರಾಕ್ಷಸನ್ನಾದ್ರೂ ನಿಗ್ರಹ ಮಾಡಬಹುದಾಗಿತ್ತಲ್ಲ ಅಂದರೆ ಇಲ್ಲ, ಹೆಸರು ಕೇಳಿ ಇದ್ದಂತೆ ಅವನು ರಾಕ್ಷಸನಾಗಿರ್ತಕ್ಕಂಥವನು. ಮತ್ತೆ ಅವನು ಸ್ಥಾನಿಕ, ಅವನಿಗೆ ಬಲ ಜಾಸ್ತಿ. ನಾನು ಎಲ್ಲೋ ತಕ್ಷಶಿಲೆಯನ್ನು ಅಧ್ಯಾಪನ ಮಾಡ್ತಾ ಇದ್ದವನು, ನೀನು ಎಲ್ಲೋ ಪಿಪ್ಪಲವನದಿಂದ ಬಂದಂಥವನು. ನಮಗೆ ಇಲ್ಲಿ ಕೇಂದ್ರದಲ್ಲಿ ಅಧಿಕಾರ ಎಲ್ಲಿ? ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಬಂದರೂ ದೆಹಲಿನಲ್ಲೆಲ್ಲ ಇರತಕ್ಕಂಥವ್ರು ಲಗಾಯತಿನಿಂದ ಯಾವ ಪಕ್ಷದವರಾಗಿರ್ತಾರೆ ಅವರಿಗೆ ಬಲ ಜಾಸ್ತಿ. ಆ ಕಾರಣದಿಂದ ರಾಕ್ಷಸನಿಗೆ ಅಲ್ಲಿ ಸ್ಥಾನಿಕವಾದ ಬಲ, ಜೊತೆಗೆ ರಾಜನಿಗೆ ತುಂಬ ಅನುಕೂಲವಾಗಿದ್ದಂತಹ ವರ್ತಕ ವರ್ಗ ಉಂಟು.
ವಣಿಗ್ವರ್ಗ, ನಿಗಮಗಳು, ಶ್ರೇಣಿಗಳು ಇವರೆಲ್ಲ ಇದ್ದಾರೆ, ಪ್ರಜಾಪ್ರಮುಖರಿದ್ದಾರೆ. ಯಾರಿಗೇ ಆಗಲಿ ಒಂದು ಹೊಸ ಗೌರ್ಮೆಂಟ್ ಬಂದರೆ ಹಳೆ ಗೌರ್ಮೆಂಟ್ನಲ್ಲಿ ನಡೆದಂಥ ಪಾಲಿಸೀಸ್ ಎಲ್ಲ ಮತ್ತೆ ಬಿಟ್ಟು ಹೋಗ್ಬಿಡ್ಬೋದು, ಆ ಥರ ಆಗಿ ನಮ್ಮ ಇಂಟ್ರೆಸ್ಟ್ಗೆ ಕುತ್ತು ಬರ್ಬೋದು ಅಂತ ಅಂದುಕೋತಾರೆ. ನಮ್ಮ ಶೇರ್ಸು, ಸ್ಟಾಕ್ಸು ಇವುಗಳಿಗೆಲ್ಲ ಇಲ್ಲಿ ಬೆಲೆ ಬಿದ್ದೋಗ್ಬಿಡುತ್ತೋ ಈ ಥರದ್ದೆಲ್ಲ ತುಂಬ ಯೋಚನೆ ಮಾಡ್ತಾರೆ. ಹಾಗಾಗಿ ಹಳಬರೇ ಮತ್ತೆ ಬರಲಿ ಅಂತ ತಂತ್ರ ಮಾಡ್ತಾರೆ. ಈ ಕಾರಣದಿಂದ ಅದೆಲ್ಲ ಬಲ ಉಂಟು. ನಾವೇ ಈ ನಾಟಕದಲ್ಲಿ ನೋಡ್ತೀವಿ, ಚಂದನದಾಸದಂಥ ಮಣಿಕಾರ ಶ್ರೇಷ್ಠಿ, ದ್ವೀಪಾಂತರ ವಾಣಿಜ್ಯ ಮಾಡ್ತಾ ಇರ್ತಕ್ಕಂಥ ಮಹಾಸಾರ್ಥವಾಹ ಅಂಥವರೆಲ್ಲ ರಾಕ್ಷಸಾಮಾತ್ಯನಿಗೆ ಬೆಂಬಲವಾಗಿದ್ದರು ಅಂತಂದರೆ, ಚಾಣಕ್ಯ ಮತ್ತು ಚಂದ್ರಗುಪ್ತ ರಾಜ್ಯವನ್ನು ಪಡ್ಕೊಂಡ್ರೂ ರಾಜ್ಯ ಸೂತ್ರಗಳನ್ನು, ಅರ್ಥವ್ಯವಸ್ಥೆಯನ್ನು ಕೈನಲ್ಲಿ ಇಟ್ಕೊಂಡಿರಲಿಲ್ಲ ಅಂತ. ಎಷ್ಟು ದೂರದೃಷ್ಟಿಯ ರೀತಿಯಲ್ಲಿ ನೈಜವಾಗಿ ಕೃತಿಯನ್ನು ನಿರ್ಮಾಣ ಮಾಡಿದ್ದಾನೆ ಮಹಾಕವಿ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ಚಾಣಕ್ಯನನ್ನು ಚಂದ್ರಗುಪ್ತನಿಗೆ ಹೇಳ್ತಾನೆ ಚಾಣಕ್ಯ, ರಾಕ್ಷಸಾಮಾತ್ಯನನ್ನು ನಿಗ್ರಹ ಮಾಡೋದು ಕಷ್ಟವಾಗ್ತಾ ಇತ್ತು, ಮತ್ತು ಅವನಿಗೆ ದುಡ್ಡಿನ ಬಲ ಕೂಡ ಬೇಕಾದಂತೆ ಇತ್ತು, ನಮಗೆ ಅಷ್ಟು ಇರಲಿಲ್ಲ, ಇದೆಲ್ಲವನ್ನು ಗಮನಿಸಿಕೊಳ್ಬೇಕು ಅಂತ. ಆಯಿತು, ಅವನು ಪಲಾಯನ ಮಾಡಿದನಲ್ಲ ಈ ನಮ್ಮ ರಾಜ್ಯದಿಂದ, ಇದ್ದಾಗ ಅವನನ್ನು ಹಿಡ್ಕೊಳ್ಳೋಕ್ಕಾಗಲಿಲ್ಲ, ಓಡೋಗ್ತಾ ಇದ್ದಾಗ ಆಗಲಾದರೂ ಅವನು ಹಿಡ್ಕೋಬೋದಲ್ಲ ಅಂತ. ಇಲ್ಲ, ದೂರದಲ್ಲಿದ್ದರೇನೆ ಮೇಲೂ, ಇಲ್ಲಿದ್ದರೆ ದಿನ ಬೆಳಗಾದರೆ ಒಂದು ಟೆರರಿಸ್ಟ್ ಗ್ಯಾಂಗನ್ನು ಎನ್ಕರೇಜ್ ಮಾಡ್ತಾ ಇರ್ತಾನೆ, ಇಲ್ಲಿದ್ದು ತಂತ್ರ ಮಾಡ್ತಾನೆ. ನಾವು ನೋಡಿದ್ವಲ್ಲಪ್ಪ, ನಿನ್ನ ಕೊಲೆಗಡಕರ ಎಷ್ಟು ಜನ ಬಂದರು, ವೈದ್ಯರಿಂದ ಮೊದಲುಗೊಂಡು ಎಲ್ಲರೂ ನಿನ್ನನ್ನು ಕೊಲೆ ಮಾಡೋದಕ್ಕೆ ನೋಡಿದ್ರು, ಹಾಗಾಗಿ ಇಲ್ಲಿದ್ದರೆ ಕಷ್ಟ, ದೂರ ಹೋದರೆ ಸಾಕು ಅನಿಷ್ಟ ಅಂತ ಅಂದುಕೊಂಡ್ವಿ ಆ ಕಾರಣದಿಂದ ಅಂತ. ಇದು ತೀರಾ ಅನ್ಯಾಯವಾಯಿತು ನೀವು ಮಾಡಿದ್ದು. ನೋಡಿ, ಅವನು ಎಂಥ ಶಕ್ತಿಶಾಲಿ ನಿಮಗಿಂತ ಅಂತಂದರೆ, ನಾವು ಇಡೀ ರಾಜ್ಯವನ್ನು ಮತ್ತು ಈ ರಾಜಧಾನಿಯನ್ನು ಆಕ್ರಮಣ ಮಾಡಿಕೊಂಡ್ರು ಅವನು ನಮ್ಮ ಎದೆ ಮೇಲೆ ಕೂತಿದ್ದ, ಇಲ್ಲೇ ಇದ್ದ. ಕೃತ್ವಾ ಪದಂ ನೋಗಲೆ, ನಮ್ಮ ಕುತ್ತಿಗೆ ಮೇಲೆ ಕಾಲಿಟ್ಟು ನಿಂತುಕೊಂಡಿದ್ದ. ಆಮೇಲೆ ನಾವು ಜೈಕಾರ ಜೈಘೋಷಾದಿಗಳನ್ನು ಮಾಡಬೇಕು ಅಂತ ಇದ್ದಾಗಲೂ ಕೂಡ ನಮ್ಮ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಅವನು ತನ್ನ ತಂತ್ರದಿಂದ ನಾವು ದೊಡ್ಡ ಉತ್ಸವ ಮಾಡದಂತೆ ನಿಗ್ರಹ ಮಾಡ್ದ. ಮತ್ತು ನಾವು ನಮ್ಮ ಬಳಗವನ್ನು, ನಮ್ಮ ಬೆಂಬಲಿಗರನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಮಾಡಿದ್ರೆ ನಮಗಿರೋ ಬೆಂಬಲವನ್ನೇ ಅವನು ಪೂರ್ತಿ ಆ ಕಡೆ ಎಳ್ಕೊಂಡ್ಬಿಟ್ಟ. ಅಷ್ಟು ಜನ ಪಕ್ಷಾಂತರ ಬ್ರಹ್ಮತಾಳ ಅಂತ ಅಷ್ಟೋತ್ತರ ಶತಾಳದಲ್ಲಿ ಒಂದು ತಾಳ, ಆ ತಾಳದಲ್ಲಿ ಪಲ್ಲವಿ ಹಾಡಿಸ್ಕೊಂಡು ಹೊರಟೋಗ್ಬಿಟ್ಟ. ಇಡೀ ಪಕ್ಷದ ಎಲ್ಲ ಸದಸ್ಯರನ್ನು ಆ ಕಡೆ ತಳ್ಕೊಂಡು ಹೊರಟೋಗ್ಬಿಟ್ಟ. ಈ ಥರ ಆಯಿತು. ಅದರಿಂದಾಗಿ ನಿಮಗಿಂತ ಅವನೇ ಬುದ್ಧಿವಂತ ಅಂತ ಅನಿಸುತ್ತೆ ಅಂತ. ಚಾಣಕ್ಯನಿಗೆ ಕೋಪ ಬರೋದಕ್ಕೆ ಇದೊಂದು ಸಾಕಲ್ಲ, ನಿನಗಿಂತ ಅವನು ಬುದ್ಧಿವಂತ. ಹೆಂಗಸರಿಗೆ ಅವಳು ನಿನಗಿಂತ ಸುಂದರಿ ಅಂದರೆ ಸಾಕು ಅಂತಾರೆ, ಗಂಡಸರಿಗೆ ಅವನು ನಿನಗಿಂತ ಬುದ್ಧಿವಂತ ಧನವಂತ ಅಂತಂದರೆ ಪಾಪ ಗಂಡಸು ಪೆದ್ದು, ಹಾಗಾಗಿ ನನಗೆ ಬುದ್ಧಿ ಇದೆ ಅಂತ ಅಂದ್ಕೊಂಡು ಕೋಪ ಮಾಡ್ಕೊಳ್ತಾನೆ. ಏನು ಮಾಡೋದು? ಚಾಣಕ್ಯ ನಿಜವಾಗಿ ಬುದ್ಧಿವಂತ, ತಾನು ಬುದ್ಧಿವಂತ ಅಲ್ಲ ಅನ್ನೋ ಬೈಗಳನ್ನು ಆಡಿಸ್ಕೊಳ್ಳೋಕೆ ಸಿದ್ಧ ಇದ್ದ. ಇದು ಅವನ ತಂತ್ರದ ಒಂದು ಮುಖ್ಯ ಲಕ್ಷಣ. ಹಾಗೆ ಮಾಡಿಸಿಕೊಂಡು ಅವನು ರೇಗದಂತೆ ಮಾಡ್ತಾನೆ. ಚಾಣಕ್ಯನಿಗೆ ಹೇಳ್ತಾನೆ, ನೋಡು, ಮಲೈಕೇತು ಬಳಿಗೆ ರಾಕ್ಷಸ ಹೋಗಿ ಸೇರಿಕೊಂಡ, ಮಲೈಕೇತುವಿಗೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ, ತನಗೆ ಸಿಗ್ತಾ ಇಲ್ಲ ಅಂತ. ಇವನಿಗೆ ರೇಗೋಗ್ಬಿಡುತ್ತೆ. ನಿನಗೆ ನನ್ನ ಮೇಲೆ ಇಷ್ಟು ಕೀಳಾದ ಅಭಿಪ್ರಾಯ ಇದೆಯಾ? ಎಷ್ಟು ಹೊಟ್ಟೆ ಕಿಚ್ಚು ನಿನಗೆ ನನ್ನ ಮೇಲೆ? ನೀನು ಏನು ಕಸ ಕಡ್ಡಿ ಆಗಿದ್ದವನ್ನ ಜುಟ್ಟು ಹಿಡಿದು ಸಿಂಹಾಸನದ ಮೇಲೆ ಕೂಡಿಸಿದ್ದೀನಿ, ನಾನೊಂದು ಮಾತಿಗೆ ಅಂತ ಪ್ರತಿಜ್ಞೆ ಮಾಡಿ ಜುಟ್ಟನ್ನು ಬಿಚ್ಚಿಕೊಂಡು ಅದನ್ನು ಕಟ್ಟಬೇಕು ಅಂದರೆ ನಮ್ಮನಂತರ ನೆಗೆದು ಬೀಳಬೇಕು ಅಂತ ಮಾಡಿದೆ. ಏನಾಗಿದ್ದು ಆಗ? ಆಕಾಶದಲ್ಲಿ ರಣಹದ್ದುಗಳು ಚಕ್ರಾಕಾರವಾಗಿ ನಿಶ್ಚಲವಾದ ರೀತಿಯಲ್ಲಿ ರೆಕ್ಕೆ ಚಾಚಿಕೊಂಡು ಓಡಾಡ್ತಾ ಇದ್ವು. ಸುತ್ತಲೂ ಸ್ಮಶಾನ ಧೂಮಗಳು ಏಳ್ತಾ ಇದ್ವು. ಎಲ್ಲ ಕಡೆ ಕೆನ್ನಾಲಿಗೆ ಬೆಂಕಿ ಚಾಚಿಕೊಳ್ತಾ ಇತ್ತು. ಒಂದು ಹೋಮ ಮಾಡುವ ನೆವದಲ್ಲಿ ಕರೆಸಿ ನವನಂದರನ್ನು ಕೊಂದಿದ್ದಾಗಿರುತ್ತದೆ. ಆ ರೀತಿಯಾಗಿ ನವನಂದರನ್ನ ಅವರ ರಕ್ತ, ಮಾಂಸ, ವಸ ಅಂದರೆ ಕೊಬ್ಬು ಎಲ್ಲವನ್ನೂ ಕೂಡ ಅಗ್ನಿಗೆ ಆಹುತಿ ಕೊಟ್ಟಿದ್ದಾಯಿತು. ಇಂಥ ನನ್ನನ್ನು ಮಾತಿಗೆ ಒಂದು ಪ್ರತಿಜ್ಞೆ ಮಾಡಿ ನವನಂದರಂಥ ಪ್ರಭುಗಳನ್ನೇ ಬೀಳಿಸಿದ ನಂದರನ್ನು ನಾಶ ಮಾಡಿದ ನನ್ನನ್ನು ನೀನು ನಿಷ್ಪ್ರಯೋಜಕ, ರಾಕ್ಷಸನ ಮುಂದೆ ಏನೂ ಇಲ್ಲ ಅಂತೀಯಲ್ಲ, ಎಂಥದ್ದು ಅಂತ. ಅದೆಲ್ಲ ಮಾಡಿದ್ದು ನೀವಲ್ಲ ಅಂತ, ಮತ್ತೆ ಯಾರೋ ಮಾಡಿದ್ದು ಅಂತಾನೆ. ನಂದಕುಲ ದ್ವೇಷ ಮಾಡ್ತಾ ಇದ್ದಂಥ ವಿಧಿ ಮಾಡ್ತು ಅಂತ. ಪೆದ್ದರು ವಿವೇಕಿಗಳಲ್ಲದೆ ಇದ್ದವರು ಹೇಡಿಗಳು ವಿಧಿ ವಿಧಿ ಅಂತಾರೆ. ದೈವ ಅಂತನ್ನೋದು ಅವಿವೇಕಿಗಳು. ದೈವ ಮಿತಿ ಕಾಪುರುಷ ವದಂತಿ ಅಂತ ಭರ್ತೃಹರಿ ಮಾತಿದೆಯಲ್ಲ. ಆಗ ಅವನು ಹೇಳ್ತಾನೆ, ಹೌದು, ಅದೇ ಥರ ವಿದ್ವಾಂಸರು ಜಂಬ ಕೊಚ್ಕೊಳ್ಳೋದಿಲ್ಲ. ವಿದ್ವಾಂಸ ಅಪಿ ಅವಿಕಥನ ಭವಂತಿ ಅಂತ ಹೇಳ್ತಾನೆ. ಏನು, ನಿನ್ನನ್ನು ನನ್ನ ಕೆಲಸಕ್ಕೆ ಸಂಬಳ ಕೊಟ್ಟಿರೋ ಕೂಲಿ ಥರ ನೋಡ್ತಾ ಇದೆಯಾ? ಮತ್ತೊಮ್ಮೆ ಜುಟ್ಟು ಬಿಚ್ಚಿಕೊಂಡು ನಿನ್ನನ್ನು ಉಡಾಯಿಸಿಬಿಡ್ತೀನಿ ನೋಡು. ಶಿಖಾಂ ಮುಕ್ತುಂ ಬದ್ಧಾಮಪಿ ಪುನಃ ಅಯಂ ಧಾವತಿಕರಃ. ನನ್ನ ಕೈ ನಾನಾಗೆ ಜುಟ್ಟು ಬಿಚ್ಚಿಕೊಂಡು ಪ್ರತಿಜ್ಞೆ ಮಾಡಬೇಕು ಅಂತಿದೆ ಅಂತ. ಜುಟ್ಟು ಇವನಿಗೆ ಹೊರಗಿನವ್ರು ಬಿಚ್ಚಬೇಕಾಗಿಲ್ಲ, ಇವನೇ ಬಿಚ್ಚಿಕೊಂಡು ಪ್ರತಿಜ್ಞೆ ಮಾಡ್ತಾನೆ. ಆ ಮಟ್ಟಕ್ಕೆ ಕೋಪ ಬರ್ತಾ ಇದೆ ಅವನಿಗೆ. ಪರೀತ ಕಾಲೇನ ಜ್ವಲಯಿಸಿ ಮಮ್ಮ ಕ್ರೋಧಧಾನಂ. ಈಗ ಸ್ವಲ್ಪ ಶಾಂತವಾದಂತೆ ಇರುವ ನನ್ನ ಕೋಪಜ್ಞನ ಮತ್ತೆ ಕೆರಳಿಸ್ತಾ ಇದೆಯಾ ಅಂತಂತಾನೆ. ಇದನ್ನು ನೋಡ್ತಾ ಇದ್ದರೆ ಚಾಣಕ್ಯಂದು ಎಂಥ ನ್ಯಾಚುರಲ್ ಆ್ಯಕ್ಷನ್ ಅಂತಂದರೆ, ಅವನ ಸಹಜ ನಟನೆ ನೋಡಿ ಚಂದ್ರಗುಪ್ತನಿಗೆ ಭಯವಾಗಿ, ನಿಜವಾಗ್ಲೂ ನಮ್ಮ ಗುರು ಕೋಪ ಬಂದ್ಬಿಡ್ತಾ, ಇನ್ನೇನು ಪ್ರತಿಜ್ಞೆ ಮಾಡಿ ನನ್ನನ್ನು ಮುಳುಗಿಸ್ಬಿಡ್ತಾನ ಅಂತ ಭಯ ಆಗ್ತಾ ಇದೆ. ಅಯ್ಯೇ ಕಥಂ ಸತ್ಯಮೇವ ಆರ್ಯ ಕುಪಿತಃ ಅಂತ ಅಂದ್ಕೋತಾನೆ. ಆಮೇಲೆ ಇಲ್ಲ ಇದು ನಾಟಕದ ಒಂದು
ಅಂಕವಾಗಿರೋದ್ರಿಂದ ಹಾಗಲ್ಲ ಅಂತ ಸಮಾಧಾನ ಮಾಡ್ಕೋತಾನೆ. ಅವನ ರೌದ್ರ ರೂಪವನ್ನು ವರ್ಣಿಸ್ತಾನೆ. ಹೇಗಿದ್ದಾನೆ ಅವನು, ಕಣ್ಣುಗಳಿಂದ ಕಿಡಿ ಕಾರ್ತಾ ಇದ್ದಾನೆ, ತುಟಿಗಳು ಅದರ್ತಾ ಇವೆ, ಭಯಾನಕವಾಗಿದೆ, ರೌದ್ರದಂತೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಭಯಪಡ್ತಾ ಇದ್ದಾಗ ಮತ್ತೆ ಅವನು ಹೇಳ್ತಾನೆ. ಚಾಣಕ್ಯ ಕೋಪ ತಳ್ಕೊಂಡು, ಗೊತ್ತಾಯಿತು, ಇನ್ನು ನನಗೇನು ಬೇಕಾಗಿಲ್ಲ, ಹಾಕ್ಮಣೆ ನೂಕ್ಮಣೆ ತಳ್ಳುಮಣೆ ಅಂತ ಉಪಚಾರ ಬೇಕಾಗಿಲ್ಲ, ಇದೋ ಹೋದೆ, ಆ ರಾಕ್ಷಸ ಅಂತಿಯಲ್ಲ ಅವನನ್ನೇ ಮಂತ್ರಿಯಾಗಿ ಇಟ್ಟುಕೊಂಡು ಆನಂದವಾಗಿ ಸಾಮ್ರಾಜ್ಯ ಆಳ್ಕೊಂಡು ಹಾಳಾಗಿ ಹೋಗು ಅಂತ ದಂಡವನ್ನು ಎಸ್ತು ಹೊರಟೋಗ್ಬಿಡ್ತಾನೆ. ರಾಕ್ಷಸ, ಅಂತೂ ನೀನು ಕಪಟ ತಂತ್ರ ಮಾಡಿಬಿಟ್ಟು ನನ್ನನ್ನು ಗೆದ್ದುಬಿಟ್ಟಿಯಲ್ಲ ಅಂತನ್ನುವ ಒಂದು ಸಿಗ್ನೇಚರ್ ಧ್ವನಿಯನ್ನು ಮಾಡಿಕೊಂಡು ಹೊರಟೋಗ್ತಾನೆ. ಅಂದರೆ ನಿನ್ನ ತಂತ್ರ ಮುಗೀತು ಕಾಣೋ ಅಂತನ್ನುವುದು ಅಲ್ಲಿರುವ ಧ್ವನಿ. ಹೊರಡ್ತಾನೆ. ರಾಜ ಕಂಚುಕಿಗೆ ಹೇಳ್ತಾನೆ, ವೈಹೀನರೇ, ಇನ್ನು ಮೇಲೆ ಚಾಣಕ್ಯ ಇಲ್ಲ ಮಂತ್ರಿಯಾಗಿ, ನಾನೇ ಮಂತ್ರಿತ್ವ ರಾಜತ್ವ ಎಲ್ಲ ಮಾಡ್ಕೊಂಡು ನಿಭಾಯಿಸ್ತೀನಿ ಅಂತ. ಆಗ ಕಂಚುಕಿ, ಇದೇನಿದು ಆಚಾರ್ಯ ಚಾಣಕ್ಯ, ಆರ್ಯ ಚಾಣಕ್ಯ ಅಂತ ಗೌರವಪೂರ್ವಕವಾದ ವಾಚಕ ಇಲ್ಲದೆ ಆ ಚಾಣಕ್ಯನ ಅಂತ ಹೇಳ್ತಾ ಇದ್ದಾನಲ್ಲ, ಸರಿ ಗೊತ್ತಾಯಿತು. ಸಂಗೃಹೀತ ಅಧಿಕಾರ, ಇಲ್ಲಿವರೆಗೂ ಕಿರೀಟ ಸಿಂಹಾಸನ ಛತ್ರ ಚಾಮರದಿಂದ ಚಂದ್ರಗುಪ್ತ ರಾಜ ಅಂತಿದ್ದ, ಇನ್ಮೇಲೆ ನಿಜವಾಗಿ ರಾಜತ್ವ ಬಂತು. ಏನು ಮಾಡೋದು, ನಮ್ಮ ದೊರೆಯದಲ್ಲ ದೋಷ, ಯಾಕೆಂದರೆ ಆ ಮಂತ್ರಿದೇ ದೋಷ. ತುಂಬ ಇವನನ್ನು ಅಂಕುಶ ಇಟ್ಟು ನಿಯಂತ್ರಣ ಮಾಡಬೇಕು ಅಂತ ನೋಡ್ದ. ಓವರ್ ರೈಡಿಂಗ್ ಮಾಡಿದ್ರೆ ಬಹಳ ಕಷ್ಟವಾಗುತ್ತದೆ. ಆಯಿತು ಅಂತ ಅಂದ್ಕೊತಿರ್ತಾನೆ. ಆಗ ರಾಜ ಕೇಳ್ತಾನೆ, ಏನು ಯೋಚನೆ ಮಾಡ್ತಾ ಇದೆಯಲ್ಲ, ಹೇಳಿದ್ನಲ್ಲ ಈಗ ನನ್ನ ಆಜ್ಞೆಯಂತೆ ಎಲ್ಲ ನಡೆಯುತ್ತದೆ, ಚಾಣಕ್ಯ ಇನ್ನಿಲ್ಲ. ಗೊತ್ತಾಯಿತು ಸ್ವಾಮಿ, ತಾವೀಗ ನಿಜವಾಗಿ ರಾಜರಾದರಿ ಅಂತ ಇದಾನೀಂ ದೇವ ಸಮೃದ್ಧ ಅಂತ ಹೇಳ್ತಾನೆ. ಆಗ ಚಂದ್ರಗುಪ್ತ ನಿಜವಾಗಿಯೂ ನಾಟಕ ಕಳೆ ಕಟ್ಟಿರಬೇಕು, ಸರಿಯಾಗಿ ನಟಿಸಿದ್ದೀವಿ ಅಂತ ಅಂದ್ಕೊಂಡು, ಅಬ್ಬ ಅಂತೂ ಗುರುವಿನ ಮಾತನಂತೆ ನಡೆದದ್ದಾಯಿತು ಅಂತ ಅಂದ್ಕೊಂಡು ತನ್ನ ಪರಿವಾರದಲ್ಲಿರ್ತಕ್ಕಂಥ ಅಂಗರಕ್ಷಕಿಯಾದ ಶೋಣೋತ್ತರೆ ಅಂತಕ್ಕಂಥವಳು, ಅವರೆಲ್ಲ ಇಂಪೋರ್ಟೆಡ್ ಆಗಿ ಬರ್ತಾಯಿದ್ರು, ರೋಮನ್ರು ಅವರೆಲ್ಲ ಬರ್ತಾ ಇದ್ದವರು. ನಮ್ಮ ದೇಶದ ಶಕ್ತಿ ಎಷ್ಟಿತ್ತು ಅಂದರೆ, ಈಗ ನಮ್ಮ ದೇಶದ ಜನ ಎಷ್ಟೋ ಜನ ಅಲ್ಲಿಗೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡ್ತಾರೆ, ಅಲ್ಲಿಯವ್ರನ್ನ ಕೂಲಿ ಕೆಲಸಕ್ಕೆ ನಮ್ಮಲ್ಲಿ ಇಟ್ಕೋತಾ ಇದ್ರು. ಮುಂಚೆ ಮಹಾರಾಜನ ಬಾಡಿ ಗಾರ್ಡ್ಗಳಾಗಿ ಇಟ್ಕೊಳ್ತಾ ಇದ್ದಿದ್ದಕ್ಕೆ ಅಲ್ಲಿ ಇಂಪೋರ್ಟೆಡ್ ಹೆಣ್ಣು ಮಕ್ಕಳನ್ನು ಇಟ್ಕೊಳ್ತಾ ಇದ್ರು. ಅವರು ಶಸ್ತ್ರಾಸ್ತ್ರಗಳಲ್ಲಿ ಪಳಗಿರ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ನನಗೆ ತಲೆನೋವು ಬಂದಿದೆ, ನಾನು ಮಲಗೋದಿಕ್ಕೆ ಹೋಗಬೇಕು ಅಂತ ಹೇಳ್ತಾನೆ, ದಾರಿ ತೋರಿಸು ಅಂತ. ಆಗ ಅಂದುಕೋತಾನೆ, ಕೇವಲ ಗುರುವಿನ ಆಜ್ಞೆ ಅಂತ ಸುಮ್ಮನೆ ಕಲಹದ ನಟನೆ ಮಾಡಿದಾಗಲೇ ಮನಸ್ಸು ಉಳ್ಳುಳ್ಳಗಾಗುತ್ತೆ, ಕಳವಳ ಬರುತ್ತದೆ. ಇನ್ನು ನಿಜವಾಗಿ ಜಗಳ ಆಡೋದಾದರೆ ಇನ್ನೆಷ್ಟು ಉದ್ದಟತನ ಆಗುತ್ತೋ, ಇನ್ನೆಷ್ಟು ಗುರುದ್ರೋಹ ಆಗುತ್ತೋ, ಅದನ್ನು ನೆನೆಸ್ಕೊಂಡ್ರೆ ನಾಚಿಕೆ ಆಗಿ ಹೃದಯ ಕುಸಿದು ಹೋಗೋ ಥರ ಆಗುತ್ತದೆ ಅಂತ ಹೇಳ್ತಾನೆ. ಈ ಒಂದು ಪದ್ಯದಲ್ಲಿ ಗುರುವಿನ ಆಜ್ಞೆ ಅಂತ ಮಾಡಿದ ಕಲಹದ ಬಗೆಗೂ ಚಂದ್ರಗುಪ್ತನ ಪಶ್ಚಾತ್ತಾಪ ಎಷ್ಟಿದೆ ಅಂತ ನೋಡಿದಾಗ ಆ ಗುರು ಶಿಷ್ಯರ ಅನ್ಯೋನ್ಯತೆ ಎಂಥದ್ದು ಮತ್ತು ಆ ಇಡೀ ಪ್ರಸಂಗದಲ್ಲಿ ಕಂಡುಬರುವಂಥದ್ದು ಒಂದು ಭವ್ಯವಾದ ದೇಶದ ನಿರ್ಮಾಣಕ್ಕೆ ಎಲ್ಲವನ್ನೂ ಮಾಡಬೇಕು. ಬೆಗ್ ಬಾರೋ ಅಂಡ್ ಸ್ಟೀಲ್ ಅಂತಾರಲ್ಲ, ಮಹತ್ವದ ಸಂಗತಿಗೆ ಏನೂ ಮಾಡಬಹುದು. ಭಗವಾನ್ ಶ್ರೀಕೃಷ್ಣ, ಭಗವಾನ್ ಚಾಣಕ್ಯ ಅಥವಾ ಕೌಟಿಲ್ಯ, ವಿಷ್ಣುಗುಪ್ತ, ವಿದ್ಯಾರಣ್ಯ ಇವರುಗಳ ಪರಂಪರೆ ಇಂಥದ್ದು ಅಂತ ತೋರಿಸುವ ಮಹಾಕೃತಿಯನ್ನು ಬರೆದಿದ್ದಾನೆ. ಅಲ್ಲಿಗೆ ಈ ಒಂದು ಅಂಕ ಮುಗಿಯುತ್ತದೆ. ಆ ಕಡೆಯ ಭಾಗವನ್ನು ವಾಚನ ಮಾಡ್ತಾರೆ. ಮತ್ತು ಉಪಸಂಹಾರಾತ್ಮಕ ವಾಕ್ಯಗಳಿಂದ ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಚಾಣಕ್ಯ ಚಂದ್ರಗುಪ್ತರ ಸಂವಾದ ಆರಂಭವಾಗುತ್ತದೆ. ಪ್ರಯೋಜನವಿದಾನೀಂ ಶ್ರೋತುಮಿಚ್ಛಸಿ ಶ್ರೂಯತಾಂ ಅವಧಾರ್ಯತಾಂಚ ಇಹ ಖಲು ವಿರಕ್ತಾನಾಂ ಪ್ರಕೃತೀನಾಂ ದ್ವಿವಿಧಂ ಪ್ರತಿವಿಧಾನಂ ಅನುಗ್ರಹಃ ನಿಗ್ರಹಶ್ಚ. ಅನುಗ್ರಹಸ್ತಾವತ್ ಆಕ್ಷಿಪ್ತ ಅಧಿಕಾರಯೋಃ ಭದ್ರಭಟ ಪುರುಷದತ್ತಯೋಃ ಪುನಃ ಅಧಿಕಾರಾರೋಪಣಮೇವ. ಅಧಿಕಾರಶ್ಚ ತಾದೃಶೇಷು ವ್ಯಸನಯೋಗಾದನಭಿಯುಕ್ತೇಷು ಪುನಃ ಆರೋಪ್ಯಮಾನಃ ಸಕಲಮೇವ ರಾಜ್ಯಸ್ಯ ಮೂಲಂ ಹಸ್ತ್ಯಶ್ವಂ ಅವಸಾದಯೇತ್. ಡಿಂಗರಾತ ಬಲಗುಪ್ತಯೋಃ ಅತಿಲುಬ್ಧಯೋಃ ಸಕಲ ರಾಜ್ಯ ಪ್ರದಾನೇನಾಪಿ ಅಪರಿತುಷ್ಯತೋಃ ಅನುಗ್ರಹಃ ಕಥಂ ಶಕ್ಯಃ. ರಾಜಸೇನ ಭಾಗುರಾಯಣಯೋಸ್ತು ಧನಪ್ರಣಾಶಭೀತಯೋಃ ಕುತಃ ಅನುಗ್ರಹಸ್ಯಾವಕಾಶಃ. ಲೋಹಿತಾಕ್ಷ ವಿಜಯವರ್ಮಣೋರಪಿ ದಾಯಾದಂ ಅಸಹಮಾನಯೋಃ ಅತಿಮಾನಿನೋಃ ಕೀದೃಶೋನುಗ್ರಹಃ ಪ್ರೀತಿಂ ಜನಯಿಷ್ಯತೀತಿ ಪರಿಹೃತಃ ಪೂರ್ವಃ ಪಕ್ಷಃ. ಉತ್ತರೋಪಿ ಖಲು ವಯಂ ಅಚಿರಾದಧಿಗತ ನಂದೈಶ್ವರ್ಯಾಃ ಸಹೋತ್ಥಾಯಿನಾಂ ಪ್ರಧಾನ ಪುರುಷಂ ಉಗ್ರೇಣ ದಂಡೇನ ಪೀಡಯಂತಹ ನಂದಕುಲಾನುರಕ್ತಾನಾಂ ಪ್ರಕೃತೀನಾಂ ಅವಿಶ್ವಾಸ್ಯಾ ಏವ ಭವಾಮಃ ಇತ್ಯತಃ ಪರಿಹೃತ ಏವ ತದೇವಂ ಅನುಗೃಹೀತಾಸ್ಮತ್ಪಕ್ಷೋ ರಾಕ್ಷಸಃ ಉಪದೇಶಪ್ರವಣೋ ಮಹೀಯಸಾಂ ಮ್ಲೇಚ್ಛಬಲೇನ ಪರಿವೃತಃ ಪಿತೃವಧಾಮರ್ಷಿ ಪರ್ವತಕಪುತ್ರೋ ಮಲೇಕೇತುಃ ಅಸ್ಮಾನ್ ಅಭಿಯೋಕ್ತುಮುದ್ಯತಃ ಸೋಯಂ ವ್ಯಾಯಾಮಕಾಲಃ ನೋತ್ಸವಕಾಲಃ ಇತಿ ದುರ್ಗ ಸಂಸ್ಕಾರೇ ಪ್ರಾರಬ್ಧವ್ಯೇ ಕಿಂ ಕೌಮುದಿ ಮಹೋತ್ಸವೇನ ಇತಿ
ಇತ್ಯನೇನ ಪ್ರತಿಷಿದ್ಧಃ. ಆರ್ಯ ಬಹು ಬಹು ಪ್ರಷ್ಟವ್ಯಮತ್ರ. ವೃಷಲ ವಿಶ್ರಬ್ಧಂ ಪೃಚ್ಛ ಮಮಾಪಿ ಬಹುವಾಖ್ಯೇಯಮತ್ರ. ಸೋಪ್ಯಸ್ಯ ಸರ್ವಸ್ಯ ಅನರ್ಥಸ್ಯ ಹೇತುಃ ಮಲಯಕೇತುಃ ಕಸ್ಮಾದಪಕ್ರಾಮನ್ ಉಪೇಕ್ಷಿತಃ. ವೃಷಲ ಅನುಪೇಕ್ಷಣೆ ದ್ವಯೀ ಗತಿಃ. ನಿಗೃಹ್ಯೇತ ವಾ ಪ್ರತಿಶ್ರುತಂ ರಾಜ್ಯಾರ್ಥಂ ಪ್ರತಿಪಾದ್ಯೇತ ವಾ. ನಿಗ್ರಹೇ ತಾವತ್ ಪರ್ವತಕಃ ಅಸ್ಮಾಭಿರೇವ ವ್ಯಾಪಾದಿತಃ ಇತಿ ಕೃತಜ್ಞತಾಯಾಃ ಸ್ವಹಸ್ತೋ ದತ್ತ ಸ್ಯಾತ್. ಪ್ರತಿಶ್ರುತ ರಾಜ್ಯಾರ್ಧ ಪ್ರತಿಪಾದನೇನಾಪಿ ಪರ್ವತಕೇನ ವಿನಾಶೇನ ಕೇವಲಂ ಕೃತಜ್ಞತಾ ಮಾತ್ರ ಫಲ ಸ್ಯಾದಿತಿ ಮಲೇಕೇತುಃ ಅಪಕ್ರಾಮನ್ ಉಪೇಕ್ಷಿತಃ. ಅತ್ರ ತಾವದೇವಂ. ರಾಕ್ಷಸಃ ಪುನರಿಹೈವ ವರ್ತಮಾನಃ ಆರ್ಯೇಣ ಉಪೇಕ್ಷಿತಃ ಇತ್ಯತ್ರ ಕಿಮುತ್ತರಮಾರ್ಯಸ್ಯ. ರಾಕ್ಷಸೋಪಿ ಸ್ವಾಮಿನಿ ಸ್ಥಿರಾನುರಾಗಿತ್ವಾತ್ ಸುಚಿರಂ ಏಕತ್ರವಾಸಾಚ್ಚ ಶೀಲಜ್ಞಾನಾಂ ನಂದಾನುರಕ್ತಾನಾಂ ಪ್ರಕೃತೀನಾಂ ಅತ್ಯಂತ ವಿಶ್ವಾಸ್ಯಃ ಪ್ರಜ್ಞಾ ಪುರುಷಕಾರಾಭ್ಯಾಮುಪೇತಃ ಸಹಾಯ ಸಂಪದಾಭಿಯುಕ್ತಃ ಕೋಶವಾನ್ ಇಹೈವ ಅಂತರ್ನಗರೆ ವರ್ತಮಾನಃ ಖಲು ಮಹಾಂತಂ ಅಂತಃಕೋಪಮುತ್ಪಾದಯೇತ್. ದೂರೀಕೃತಸ್ತು ಬಾಹ್ಯಕೋಪಂ ಉತ್ಪಾದಯನ್ನಪಿ ಕಥಮಪಿ ಉಪಾಯೈರ್ವಶಯಿತುಂ ಶಕ್ಯಃ ಇತ್ಯಯಂ ಅತ್ರಸ್ಥಯೇವ ಹೃದಯೇಶಯ ಶಂಕುರಿವ ಉದ್ಧೃತ್ಯ ದೂರೀಕೃತಃ. ಆರ್ಯ ಕಸ್ಮಾತ್ ವಿಕ್ರಮ್ಯ ನ ಗೃಹೀತಃ. ರಾಕ್ಷಸಃ ಖಲ್ವಸೌ ವಿಕ್ರಮ್ಯ ಗೃಹ್ಯಮಾಣೋ ಯುಷ್ಮದ್ಬಲಾನಿ ಬಹೂನಿ ನಾಶಯೇತ್ ಸ್ವಯಂ ವಾ ವಿನಶ್ಯೇತ್. ಏವಂ ಸತಿ ಉಭಯಥಾಪಿ ದೋಷಃ. ಪಶ್ಯ ಸ ಹಿ ಭೃಶಮಭಿಯುಕ್ತೋ ಯದ್ಯುಪೇಯಾದ್ ವಿನಾಶಂ ನನು ವೃಷಲ ವಿಯುಕ್ತಾಃ ತಾದೃಶೇನಾಪಿ ಪುಂಸಾ ಅಥ ತವ ಬಲಮುಖ್ಯಾನ್ ಘಾತಯೇತ್ ಸಾಪಿ ಪೀಡಾ ವನಗಜ ಇವ ತಸ್ಮಾತ್ ಸೋಭ್ಯುಪಾಯೈರ್ವಿನೇಯಃ. ವನಗಜ ಇವ ತಸ್ಮಾತ್ ಸಹ ಅಭ್ಯುಪಾಯೈರ್ವಿನೇಯಃ. ನ ಶಕ್ನುಮೋ ವಯಂ ಆರ್ಯಸ್ಯ ಮತಿಂ ಅತಿಶಯಿತುಂ ಸರ್ವಥಾ ಅಮಾತ್ಯ ರಾಕ್ಷಸ ಏವ ಅತ್ರ ಪ್ರಶಸ್ಯತರಃ. ನ ಭವಾನಿತಿ ವಾಕ್ಯಶೇಷಃ. ಭೋ ವೃಷಲ ತೇನ ಕಿಂ ಕೃತಂ. ಶ್ರೂಯತಾಂ ಯೇನ ಖಲು ಮಹಾತ್ಮನಾ ಲಬ್ಧಾಯಾಂ ಪುರಿ ಯಾವದಿಚ್ಛಮುಷಿತಂ ಕೃತ್ವಾ ಪದಂ ನೋಗಲೆ ವ್ಯಾಘಾತೋ ಜಯಘೋಷಣಾದಿಷು ಬಲಾದ್ ಅಸ್ಮದ್ಬಲಾಂತಂ ಕೃತಃ. ಅತ್ಯರ್ಥಂ ವಿಪುಲೈ ಸ್ವನೀತಿ ವಿಭವೈ ಸಮ್ಮೋಹಮಾಪಾದಿತ ವಿಶ್ವಸ್ಯೇಷ್ವಪಿ ವಿಶ್ವಸಂತಿ ಮತಯೋ ನ ಸ್ವೇಷು ವರ್ಗೇಷು ನಃ. ಏತತ್ ಕೃತಂ ರಾಕ್ಷಸೇನ ವೃಷಲ ಮಯಾ ಪುನರ್ಜ್ಞಾತಂ ನಂದಮಿವ ಭವಂತಮುದ್ಧೃತ್ಯ ಭವಾನಿವ ಭೂತಲೆ ಮಲೇಕೇತು ರಾಜಾಧಿರಾಜ ಪದೇ ನಿಯೋಜಿತಃ ಇತಿ. ಅನ್ಯೇನ ಏವ ಇದಮನುಷ್ಠಿತಂ ಕಿಮಾತ್ರ ಆರ್ಯಸ್ಯ. ಹೇ ಮತ್ಸರಿನ್ ಆರುಹ್ಯಾರೂಢ ಕೋಪಸ್ಫುರಣ ವಿಷಮಿತಾಗ್ರಾಂಗುಲಿ ಮುಕ್ತಚೂಡಾಂ ಲೋಕಪ್ರತ್ಯಕ್ಷ ಮುಗ್ರಾಂ ಸಕಲ ರಿಪುಕುಲೋತ್ಸಾದ ದೀರ್ಘಾಂ ಪ್ರತಿಜ್ಞಾಂ ಕೇನಾನ್ಯೇನಾವಲಿಪ್ತ ನವನವತಿ ಶತದ್ರವ್ಯ ಕೋಟೀಶ್ವರಾಸ್ತೆ ನಂದಾಃ ಪರ್ಯಾಯ ಭೂತಾಃ ಪಶವೈವ ಹತಾಃ. ಪಶ್ಯತೋ ರಾಕ್ಷಸಸ್ಯ ನಂದಾಃ ಪರ್ಯಾಯ ಭೂತಾಃ ಪಶವೈವ ಹತಾಃ. ಅಪಿ ಚ ಗೃಧ್ರೈರಾಬದ್ಧಚಕ್ರಂ ವಿಯತಿ ವಿಚಲಿತೈಃ ದೀರ್ಘನಿಷ್ಕಂಪಪಕ್ಷೈಃ ಧೂಮೈರ್ಧ್ವಸ್ತಾರ್ಕಭಾಸಾಂ ಸಘನಮಿವ ದಿಶಾಂ ಮಂಡಲಂ ದರ್ಶಯಂತಃ ನಂದೈರಾನಂದಯಂತಃ ಪಿತೃವನ ನಿಲಯಾನ್ ಪ್ರಾಣಿನಃ ಪಶ್ಯ ಚೈತಾನ್ ನಿರ್ವಾಂತ್ಯದ್ಯಾಪಿ ನೈತೆ ಸೃತ ಬಹಲವಸಾ ವಾಹಿನೋ ಹವ್ಯವಾಹಾಃ. ಅನ್ಯೇನ ಏವ ಇದಮನುಷ್ಠಿತಂ. ಕೇನ ನಂದಕುಲ ವಿದ್ವೇಷಿಣ ದೈವೇನ. ದೈವಂ ಅವಿದ್ವಾಂಸಃ ಪ್ರಮಾಣಯಂತಿ. ವಿದ್ವಾಂಸೋಪಿ ಅವಿಕಥನಾ ಭವಂತಿ. ವೃಷಲ ಭೃತ್ಯಮಿವ ಮಾಂ ಆರೋಢುಮಿಚ್ಛಸಿ ಶಿಖಾಂ ಮೋಕ್ತುಂ ಬದ್ಧಾಂ ಅಪಿ ಪುನರಯಂ ಧಾವತಿ ಕರಃ. ಪ್ರತಿಜ್ಞಾಮಾರೋಢುಂ ಪುನರಪಿ ಚಲತ್ಯೇಷ ಚರಣಃ. ಪ್ರಣಾಶಾನ್ನಂದಾನಾಂ ಪ್ರಮುಷಮುಪಯಾತಂ ತ್ವಮಧುನಾ ಪರೀತಃ ಕಾಲೇನ ಜ್ವಲಯಸಿ ಮಮ ಕ್ರೋಧಧಾನಂ. ಕಥಂ ಸತ್ಯಮೇವ ಆರ್ಯಃ ಕುಪಿತಃ ತಥಾ ಹಿ ಸಂರಂಭೋತ್ಸ್ಪಂದಿ ಪಕ್ಷ್ಮಕ್ಷರದಮಲ ಜಲಕ್ಷಾಲನ ಕ್ಷಾಮಯಾಪಿ ಭ್ರೂಭಂಗೋದ್ಭೇದಧೂಮಂ ಜ್ವಲಿತಮಿವ ಪುರಃ ಪಿಂಗಯಾ ನೇತ್ರಭಾಸ. ಮನ್ಯೇ ರುದ್ರಸ್ಯ ರೌದ್ರಂ ರಸಮಭಿನಯತಸ್ತಾಂಡವೇಷು ಸ್ಮರಂತ್ಯ
ಸಂಜಾತೋಗ್ರ ಪ್ರಕಂಪಂ ಕಥಮಪಿ ಧರಯಾ ಧಾರಿತಃ ಪಾದಗಾತಃ. ಸಂಜಾತೋಗ್ರ ಪ್ರಕಂಪಂ ಕಥಮಪಿ ಧರಯಾ ಧಾರಿತಃ ಪಾದಗಾತಃ. ವೃಷಲ ಅಲಂ ಉತ್ತರೋತ್ತರೇಣ ಯದ್ಯಸ್ಮತ್ತೋ ಗರೀಯಾನ್ ರಾಕ್ಷಸೋವಗಮ್ಯತೆ ತದಿದಂ ಶಸ್ತ್ರಂ ತಸ್ಮೈ ದೀಯತಾಂ. ರಾಕ್ಷಸ ಏಷ ಭವತಃ ಕೌಟಿಲ್ಯ ಬುದ್ಧಿ ವಿಜಿಗೀಷೋರೋ ಬುದ್ಧೇಃ ಪ್ರಕರ್ಷಃ. ಚಾಣಕ್ಯತಶ್ಚಲಿತ ಭಕ್ತಿಮಹಂ ಸುಖೇನ ಜೇಷ್ಯಾಮಿ ಮೌರ್ಯಮಿತಿ ಸಂಪ್ರತಿ ಯಃ ಪ್ರಯುಕ್ತಃ ಭೇದಃ ಕಿಲೇಶ ಭವತಾ ಸಕಲಸ್ಸ ಏವ ಸಂಪತ್ಸ್ಯತೆ ಶಠ ತವೈವ ಹಿ ದೂಷಣಾಯ. ಹೇ ಶಠ ತವೈವ ಹಿ ದೂಷಣಾಯ ಸಂಪತ್ಸ್ಯತೆ. ಆರ್ಯವೈಹೀನರೇ ಅತಃ ಪ್ರಭೃತಿ ಅನಾದೃತ್ಯ ಚಾಣಕ್ಯಂ ಚಂದ್ರಗುಪ್ತ ಸ್ವಯಮೇವ ರಾಜ್ಯಂ ಕರಿಷ್ಯತಿ ಇತಿ ಗೃಹೀತಾರ್ಥ ಕ್ರಿಯಂತಾಂ ಪ್ರಕೃತಯಃ. ಕಥಂ ನಿರುಪಪದಮೇವ ಚಾಣಕ್ಯಮಿತಿ ನ ಆರ್ಯಚಾಣಕ್ಯಮಿತಿ ಹಂತ ಸಂಗೃಹೀತೋ ಅಧಿಕಾರಃ ಅಥವಾ ನ ಖಲ್ವತ್ರ ವಸ್ತುನಿ ದೇವದೋಷಃ ಕುತಃ ಸದೋಷಃ ಸಚಿವಸ್ಯೇವ ಯದಸತ್ಕುರುತೆ ನೃಪಃ. ಯಾತಿ ಯಂತುಃ ಪ್ರಮಾದೇನ ಗಜೋ ವ್ಯಾಲತ್ವವಾಚ್ಯತಾಂ. ಯಾತಿ ಯಂತುಃ ಪ್ರಮಾದೇನ ಗಜೋ ವ್ಯಾಲತ್ವವಾಚ್ಯತಾಂ. ಆರ್ಯ ಕಿಂ ವಿಚಾರಯಸಿ? ದೇವ ನ ಕಿಂಚಿತ್ ದಿಷ್ಟ್ಯಾ ದೇವ ಇದಾನೀಂ ದೇವಃ ಸಂವೃತ್ತಃ. ಏವಮಸ್ಮಾಸು ಗೃಹ್ಯಮಾಣೇಷು ಸ್ವಕಾರ್ಯಸಿದ್ಧಿಕಾಮಃ ಸಕಾಮೋ ಭವತು ಆರ್ಯಃ. ಶೋಣೋತ್ತರೆ ಅನೇನ ಶುಷ್ಕಕಲಹೇನ ಶಿರೋವೇದನಾ ಮಾಂ ಬಾಧತೆ ಶಯನಗೃಹಮಾದೇಶಯ. ಆರ್ಯಾಜ್ಞೈವ ಮಮ ಲಂಘಿತ ಗೌರವಸ್ಯ ಬುದ್ಧಿ ಪ್ರವೇಷ್ಟುಮಿವ ಭೂವಿವರಂ ಪ್ರವೃತ್ತ. ಆರ್ಯಾಜ್ಞೈವ ಮಮ ಲಂಘಿತ ಗೌರವಸ್ಯ ಬುದ್ಧಿ ಪ್ರವೇಷ್ಟುಮಿವ ಭೂವಿವರಂ ಪ್ರವೃತ್ತ. ಯೇ ಸತ್ಯಮೇವ ಹಿ ಗುರೂನ್ ಅತಿಪಾತಯಂತಿ ತೇಷಾಂ ಕಥಂ ನು ಹೃದಯಂ ನ ಭಿನತ್ತಿ ಲಜ್ಜಾ. ಅದ್ಭುತವಾದ ವಾಚಿಕವನ್ನು 4 ಕಲಾವಿದರು ಕೊಟ್ಟಿದ್ದಾರೆ. ಡಾಕ್ಟರ್ ಶಂಕರ್ ಸ್ವಯಂ ಸಂಸ್ಕೃತದಲ್ಲಿ ಉತ್ತಮೋತ್ತಮವಾದ ಕವಿ. ಅವರ ವಾಚಿಕದ ಸ್ವಾರಸ್ಯ ಎಂಥದ್ದು ಅಂತ ಶಾಕುಂತಲದ ಅನಸೂಯೆಯನ್ನು, ಮೃಚ್ಛಕಟಿಕದ ಚಾರುದತ್ತನಲ್ಲಿ ನೋಡಿದ್ದೀವಿ, ಈಗ ಚಂದ್ರಗುಪ್ತನಲ್ಲಿ ನೋಡಿದ್ದೀವಿ. ಕರುಣ, ವೀರ ಎಲ್ಲವೂ ಕೂಡ ತುಂಬ ಸೊಗಸಾಗಿ ಬರ್ತಾ ಇದ್ದದ್ದು. ಹಾಗೆ ಶಶಿಕಿರಣ್ ಅವರು ಮಾಡಿದಂತಹ ವಾಚಿಕ ಕೂಡ ತುಂಬ ಹೃದಯಂಗಮವಾದದ್ದು ಚಾಣಕ್ಯನ ಪಾತ್ರದಲ್ಲಿ. ಹಿಂದೆ ಅವರು ಮೃಚ್ಛಕಟಿಕದಲ್ಲಿ ವಿಟನ ಅಂತಂದರೆ ಶಕಾರ್ನ ಒಬ್ಬ ಪರಿವಾರದಲ್ಲಿ ಬರ್ತಕ್ಕಂಥ ಹಿರಿಯ ಆತನ ವೇಷ ಮಾಡಿದ್ದು. ಆಮೇಲೆ ಶಾಕುಂತಲದಲ್ಲಿ ಕೂಡ ಅವರು ಪಾತ್ರವನ್ನು ವಹಿಸಿದ್ದನ್ನು ನಾವು ಕಂಡೇ ಇದ್ದೀವಿ. ಪ್ರಿಯಂವದೆಯ ಪಾತ್ರವನ್ನು ವಹಿಸಿದ್ದರು. ಇನ್ನು GS ರಾಘವೇಂದ್ರ ಅವರು ಕಂಚುಕಿಯ ಪಾತ್ರವನ್ನು ವಹಿಸಿದ್ದಾರೆ. ಅವರು ಕೂಡ ಅಭಿಜ್ಞಾನ ಶಾಕುಂತಲದಲ್ಲಿ ವಹಿಸಿದ್ದರು. 4ನೇ ಅಂಕದಲ್ಲಿ ಪಾತ್ರವನ್ನು ವಹಿಸಿದ್ರಲ್ಲ ಇಲ್ವಾ? ವಿಶ್ವಾಮಿತ್ರನ ದುರ್ವಾಸನ ಪಾತ್ರವನ್ನು ವಹಿಸಿದವರು ಹಿಂದೆ ಶಾಕುಂತಲದ 4th ಅಂಕದಲ್ಲಿ ನಮ್ಮ ಹರಿ ರವಿಕುಮಾರ್ ಅವರು. ಇವರು ಇಷ್ಟು ಸುಂದರವಾಗಿ ಆ ವಾಚಿಕವನ್ನು ಮಾಡಿದ್ದಾರೆ ಅಂತ ತಾವೇ ಪರಿಭಾವಿಸಿದ್ದೀರಾ. ಇಷ್ಟನ್ನು ತಯಾರಿ ಮಾಡಿಕೊಳ್ಳೋದಕ್ಕೆ ಸಮಯ, ವಿಶ್ರಾಂತಿ, ವಿರಾಮ, ಮನಸ್ಸು ಬೇಕು. ತುಂಬ ಸಮಯ ನಿರ್ಘಣವಾದ ಈ ಒಂದು ಕಾಲದಲ್ಲಿ ಈ 4 ಗೆಳೆಯರು ತುಂಬ ಸಹಕಾರವನ್ನು ಕೊಟ್ಟು, ಅವರ ಸಮಯವನ್ನು, ಮನಸ್ಸನ್ನು ಕೊಟ್ಟು, ತುಂಬ ಕಠಿಣವಾದದ್ದು ಈ ನಾಟಕ. ಪ್ರೌಢವಾದಂತಹ ಗೌಡಿ ಶೈಲಿಗೆ ನಿಕಟವಾಗಿರುವಂತಹ ಶೈಲಿ ಇದು. ಅಲ್ಲಿ ದೊಡ್ಡ ದೊಡ್ಡ ಛಂದಸ್ಸಿನ ಸಮಾಸದ ಪದ್ಯಗಳನ್ನು ತೊಡಕಿಲ್ಲದೆ ಹೇಳಬೇಕು, ಭಾವದಿಂದ ಹೇಳಬೇಕು. ಅದು ಎಷ್ಟು ಕಷ್ಟ ಅನ್ನೋದು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ. ಅದನ್ನು ಅನೇಕ ದಿವಸಗಳ ಅಭ್ಯಾಸದಿಂದ ಮಾಡಿದ್ದಾರೆ. ಈ ಅಭ್ಯಾಸವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಎಡೆಯನ್ನೂ ಕೊಟ್ಟು ಎಡೆಯನ್ನೂ ಇಟ್ಟವರು ನನ್ನ ಗೆಳೆಯರಾದಂಥ ಶ್ರೀ ರಾಮಚಂದ್ರ KBS ಮತ್ತು ಶ್ರೀಮತಿ ಕಾಂಚನ ರಾಮಚಂದ್ರ ಅವರು. ನಮಗೆಲ್ಲರಿಗೂ ಊಟ ತಿಂಡಿಗಳನ್ನು ಹಾಕಿಕೊಂಡು ಈ ಅಭ್ಯಾಸವನ್ನೆಲ್ಲ ಮಾಡಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಯಾವುದು ಶ್ರಮವಲ್ಲ, ಆನಂದವಾಗಿದ್ದು ಆ ಸ್ನೇಹಿತರ ಸಹಕಾರದ ಕಾರಣದಿಂದ. ಇದರ ಪ್ರಯೋಜನೆ ಮಾಡಿದಂಥ ನನ್ನ ಗೆಳೆಯರಾದ ಬಸವಪಟ್ಟದ ಶ್ರೀ ಪ್ರಸನ್ನ ಗಣಪತಿ ಮತ್ತು ಅವರ ಶ್ರೀಮತಿ ಆಶಾ ಪ್ರಸನ್ನ ಗಣಪತಿ ಅವರಿಗೆ ಕೂಡ ನಾವು ತುಂಬ ಕೃತಜ್ಞತೆಯ ನಮಸ್ಕಾರಗಳನ್ನು ಸಲ್ಲಿಸ್ತೀವಿ. ಮುಖ್ಯವಾಗಿ ಇಂಥ ರೂಪಕಗಳಲ್ಲಿ ನಾವು ಕಾಣಬೇಕಾದದ್ದು
ಸಂಸ್ಕೃತ ಜೀವದ್ಭಾಷೆಯಾಗಿ ಎಷ್ಟು ಕಸುವಿನಿಂದ ಕೂಡಿತ್ತು ಮತ್ತು ಅದರ ನಿಜ ಮನೋಹರ ರೂಪ ಯಾವ ರೀತಿಯಾದದ್ದು, ಎಷ್ಟು ಚಿತ್ತಾವರ್ಜಕ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಇವತ್ತಿಗೂ ಕೂಡ ಅದೇ ಸಾಮರ್ಥ್ಯ ಆ ದಿವ್ಯವಾದ ಭಾಷೆಗೆ ಇದೆ. ಅದು ಮತ್ತೆ ಬೆಳಗುವಂತೆ ಆಗಬೇಕು. ಮತ್ತು ಯಾವುದೋ ಎಂಥದ್ದೋ ರೂಪಕಗಳಲ್ಲಿ ಇಂಥ ಟೈಮ್ ಟೆಸ್ಟೆಡ್ ವರ್ಕ್ಸ್, ಕ್ಲಾಸಿಕ್ಸ್ ಅಂತ ಕರಿತೀವಲ್ಲ, ಅಭಿಜಾತ ಕೃತಿಗಳನ್ನು ಕಾಣಬೇಕು. ಇಲ್ಲಿ ಚಂದ್ರಗುಪ್ತ ಮತ್ತು ಚಾಣಕ್ಯ ಅವರುಗಳ ಕೃತಕ ಕಲಹದ ಬಳಿಕ ಬುದ್ಧಿಗೆಟ್ಟಂಥ ರಾಕ್ಷಸ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ. ಅವನ ರಾಯಸದವನು ಪರ್ಸನಲ್ ಸೆಕ್ರೆಟರಿ ಶಕಟದಾಸ ಅವನನ್ನು ಶೂಲಕ್ಕೇರಿಸಬೇಕು ಅಂತ ಚಾಣಕ್ಯ ಆಜ್ಞೆ ಮಾಡಿದ್ದ. ಚಾಣಕ್ಯನ ಮತ್ತೊಬ್ಬ ಗೂಢಚಾರ ಸಿದ್ಧಾರ್ಥಕ ಚಾಣಕ್ಯನ ಆಜ್ಞೆಯಂತೆ ಹೋಗಿ ಅವನನ್ನು ಬಿಡಿಸಿಕೊಂಡು ಬಂದು ಮತ್ತೆ ರಾಕ್ಷಸನ ಬಳಿಗೆ ಅವನನ್ನು ಸೇರಿಸ್ತಾನೆ. ರಾಕ್ಷಸನ ಮುದ್ರಾಂಗುಲಿಯಕ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸೀಲ್ ಅಂತ ಏನು ಕರಿತೀವಿ, ಅದೇ ಎಲ್ಲ ರಹಸ್ಯಕ್ಕೆ, ಎಲ್ಲ ಪತ್ರಗಳಿಗೆ, ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಆಯಕಟ್ಟಾದ ಒಂದು ಪರಿಕರ. ಅದು ಚಂದ್ರಗುಪ್ತನ ಗುರುವಾದ ಚಾಣಕ್ಯನ ಕೈಗೆ ಸಿಕ್ಕಿರುತ್ತದೆ. ಚಾಣಕ್ಯನ ಒಬ್ಬ ಶಿಷ್ಯ ನಿಪುಣಕ ಅದನ್ನು ಸಂಗ್ರಹ ಮಾಡ್ಕೊಂಡು ಬಂದಿರ್ತಾನೆ. ಅದನ್ನು ಕೊಟ್ಟು ಕಳಿಸಿರ್ತಾನೆ ಸಿದ್ಧಾರ್ಥಕನಿಗೆ. ಸಿದ್ಧಾರ್ಥಕ ಆ ಮುದ್ರಾಂಗುಲಿಯಕವನ್ನು ರಾಕ್ಷಸನಿಗೆ ಕೊಡ್ತಾನೆ. ರಾಕ್ಷಸ ಅದನ್ನು ಹಾಗೆ ಬಳಸೋಕೆ ಆರಂಭ ಮಾಡ್ತಾನೆ. ನೋಡಿ, ತನ್ನ ಕೈ ಬಿಟ್ಟು ಸುಮಾರು ದಿವಸ ಇಲ್ಲದೇ ಇದ್ದ ಮುದ್ರಾಂಗುಲಿಕವನ್ನು ಬಳಸಬಹುದಾ ಬೇಡವಾ, ಆಲ್ರೆಡಿ ಪಬ್ಲಿಸೈಸ್ಡ್ ಪಾಸ್ವರ್ಡ್ ಅನ್ನು ಬಳಸಬಹುದಾ ಬೇಡವಾ ಅನ್ನೋ ಥರ. ಹಾಗಿದ್ದಾಗ ಎಚ್ಚರ ವಹಿಸಬೇಕು. ಅದು ಎಚ್ಚರ ವಹಿಸಲಿಲ್ಲ. ಯಾಕೆಂದರೆ ಗುರು ಶಿಷ್ಯರಿಬ್ಬರು ಜಗಳ ಆಡ್ಕೊಂಡು ಬಿಟ್ಟಿದ್ದಾರೆ, ನಾನು ಏನು ಮಾಡಿದ್ರು ನಡೆಯುತ್ತೆ, ಪರವಾಗಿಲ್ಲ. ಚಾಣಕ್ಯ ಇಲ್ಲದೆ ಇದ್ದರೆ ಚಂದ್ರಗುಪ್ತ ಯಾವ ಮಾತ್ರ ಇದ್ದವನು, ಏನೋ ಪ್ರಯೋಜನವಿಲ್ಲದೆ ಇರತಕ್ಕಂಥದ್ದು, ತೊಂದರೆ ಇಲ್ಲ ನನಗೆ ಅಂತಂದುಕೊಂಡು ಅವನು ಉಪೇಕ್ಷೆ ಮಾಡ್ತಾನೆ, ಅಜಾಗರೂಕತೆ ಮಾಡ್ತಾನೆ. ಹೀಗೆ ಆಗ್ತಾ ಬರ್ತದೆ. ಮತ್ತೆ ಅವನ ಸುತ್ತಲೂ ಯಾರು ನಂಬಿಕೆಯ ಬಂಟರು ಅಂತ ಸೇರಿಕೊಂಡಿದ್ದಾರೆ, ಸಿದ್ಧಾರ್ಥಕ ಇರಬಹುದು, ಭಾಗುರಾಯಣ, ಅವರೆಲ್ಲರೂ ಚಾಣಕ್ಯನ ಪ್ರಣಿಧಿಗಳು. ಅಂತಂದರೆ ಸ್ಪೈಸ್ ಅಂತ ಕರಿತೀವಲ್ಲ, ಚಾರರು. ಹಾಗಾಗಿ ಮಲಯಕೇತುವೆ ತಮ್ಮ ಮಹಾಮಂತ್ರಿಯಾಗಿದ್ದ, ತನಗೆ ಮಾರ್ಗದರ್ಶಕನೂ ಆಗಿದ್ದ, ತನ್ನ ತಂದೆಯ ಸಾವಿಗೆ ಪ್ರತಿಕಾರ ಮಾಡೋದಕ್ಕೆ ದೊಡ್ಡ ಸಲಕರಣೆಯಾಗಿರುವ ರಾಕ್ಷಸಾಮಾತ್ಯನನ್ನು ಧಿಕ್ಕರಿಸಿ ಓಡಿಸ್ತಾನೆ. ಅದು ಮಾತ್ರವಲ್ಲ, ಅವನಿಗೆ ಬೆಂಬಲಿಗರಾಗಿ 5 ಬೇರೆ ಬೇರೆ ದೇಶಗಳ ರಾಜರುಗಳು ಬಂದಿರ್ತಾರೆ. ಅವರೆಲ್ಲರನ್ನೂ ಚಾಣಕ್ಯ ಒಂದು ಕೃತಕ ಪತ್ರವನ್ನು ತಯಾರು ಮಾಡಿಸಿ ಅದಕ್ಕೆ ರಾಕ್ಷಸಾಮಾತ್ಯನ ಮುದ್ರೆಯನ್ನೇ ಹಾಕಿ ಕೊಟ್ಟು ಕಳಿಸಿರ್ತಾನೆ ಸಿದ್ಧಾರ್ಥಕನ ಕೈನಲ್ಲಿ. ಆ ಪತ್ರ ಉಪಾಯಾಂತರದಿಂದ ಮಲಯಕೇತುವಿಗೆ ಸಿಗುವಂತೆ ಚಾಣಕ್ಯ ತಂತ್ರ ಮಾಡ್ತಾನೆ. ಆ ಪತ್ರ ಓದಿಕೊಂಡು ರಾಕ್ಷಸನೂ ಸೇರಿದಂತೆ ಈ ರಾಜರುಗಳು ಎಲ್ಲರೂ ತನ್ನ ವಿರುದ್ಧವೇ ಇದ್ದಾರೆ ಅಂತ ಗೊತ್ತಾಗಿ ಗುಟ್ಟಾಗಿ ಆ ರಾಜರುಗಳನ್ನು ಅವರವ್ರ ಶಿಬಿರದಲ್ಲೇ ಕೊಲ್ಲಿಸಿಬಿಡ್ತಾನೆ. ಅವರ ಸೈನಿಕರೆಲ್ಲ ಪರಸ್ಪರ ಜಗಳ ಆಡ್ಕೊಂಡು ಬಿಡ್ತಾರೆ. ಮಲಯಕೇತುವಿನ ಸೈನ್ಯವೂ ಹೊರಟೋಗುತ್ತದೆ. ರಾಕ್ಷಸನ್ನ ನೀನು ಬ್ರಾಹ್ಮಣ ಆಗಿದ್ದರಿಂದ ಕೊಲ್ಲಲಾರೆ, ಹಾಳಾಗಿ ಹೋಗು ಅಂತ ದೇಶ ಬಹಿಷ್ಕಾರ ದಂಡನೆ ವಿಧಿಸ್ತಾನೆ. ಆಗ ಭಾಗುರಾಯಣ ಮಲಯಕೇತುವನ್ನು ಸೆರೆ ಹಿಡಿತಾನೆ. ಆಮೇಲೆ ರಾಕ್ಷಸನ್ನ ಹೇಗೋ ಉಪಾಯವಾಗಿ ಹಿಡ್ಕೊಂಡು ತರೋದಿಕ್ಕೆ ಅಂತ ಅವನ ಆತ್ಮೀಯ ಮಿತ್ರನಾದ ಚಂದ್ರದಾಸ, ಅವನು ಶ್ರೀಮಂತ ಮಣಿಕಾರ ಶ್ರೇಷ್ಠಿ, ಅವನು ಚೇಂಬರ್ ಆಫ್ ಕಾಮರ್ಸ್ನ ಪ್ರೆಸಿಡೆಂಟ್ ಅನ್ಬೋದು ಈ ಕಾಲಕ್ಕೆ. ಆ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಟೈಕೂನು, ಬೇಕಾದ್ರೆ ನೀವು ಅಂಬಾನಿಗಳ ಫ್ಯಾಮಿಲಿ ತರಹ ಅಂತ ಅನ್ಬೋದು. ಅವ್ರ ಮನೆಯಲ್ಲಿ ತನ್ನ ಕುಟುಂಬವನ್ನು ಇಟ್ಟಿರ್ತಾನೆ ರಾಕ್ಷಸಾಮತ್ಯ. ಅದು ಚಾಣಕ್ಯನಿಗೆ ಗೊತ್ತಾಗುತ್ತೆ. ಹಾಗಾಗಿ ನೀನು ಆ ಕುಟುಂಬ ವರ್ಗವನ್ನು ತಂದು ಒಪ್ಪಿಸ್ತೀಯಾ ಅಥವಾ ನೇಣಿಗೆ ಇರ್ತೀಯ ಅಂತಾನೆ. ಸ್ನೇಹ ಅಂದರೆ ಎಷ್ಟು ದೊಡ್ಡ ಮೌಲ್ಯ ನೋಡಿ. ನಾನು ಸತ್ತಾದರೂ ಸತ್ತೇನೋ ರಾಕ್ಷಸನ ಕುಟುಂಬ ವರ್ಗವನ್ನು ಕೊಡೋಲ್ಲ ಅಂತ ನೇಣಿಗೇರಕ್ಕೂ ಸಿದ್ಧ ಆಗ್ತಾನೆ ಚಂದ್ರದಾಸ. ಸಿಕ್ಕದ ಇನ್ನು ರಾಕ್ಷಸ ಅಂತ ಅಂದ್ಕೋತಾನೆ. ಯಾಕೆಂದರೆ ಅವನು ನಮ್ಮ ರಾಜಕೀಯ ತಂತ್ರಕ್ಕೆ ಬರದೇ ಇದ್ದು ಸ್ನೇಹ ಯಂತ್ರಕ್ಕೆ ಸಿಲುಕಿ ಬಂದೇ ಬಿಡ್ತಾನೆ ಅಂತ. ಇಡೀ ಕೃತಿ ರಾಜಕೀಯದ ಕೃತಿಯಾಗಿ ಕಂಡ್ರು ಅದರ ಆಳದಲ್ಲಿರೋದು ಸ್ನೇಹದ ವಿಜಯ ಅಂತ ತೀನಂ ಶ್ರೀಕಂಠಯ್ಯನವರು ಬರೀತಾರೆ. ಅಂದರೆ ವೀರರಸ, ಧೀರರಸದ ಹಿಂದೆ ಇರತಕ್ಕಂಥದ್ದು ಈ ವಾತ್ಸಲ್ಯ ಸ್ನೇಹ ಅಂತ ಗೊತ್ತಾಗುತ್ತದೆ. ಹೀಗೆ ಸ್ನೇಹಿತನ ಪ್ರಾಣ ಕಾಪಾಡಬೇಕು ಅಂತ ರಾಕ್ಷಸಾಮಾತ್ಯ ಬರ್ತಾನೆ. ಹಾಗೆ ಅವನನ್ನು ಸಜೀವವಾಗಿ ಹಿಡಿದು ಅವನೇ ತನ್ನ ಅಧಿಕಾರದ ದಂಡ ಬಿಸಾಡಬೇಕು. ಫಾರ್ಮಲಿ ಹ್ಯಾಸ್ ಟು ರಿಸೈನ್ ಫ್ರಮ್ ದ ಸರ್ವಿಸಸ್ ಆಫ್ ನಂದಾಸ್ ದೋ ದೇ ಆರ್ ನೋ ಮೋರ್. ಮನೋಧರ್ಮದಲ್ಲಿ ಅವ್ರಿಗೆ ಅಂಟುಕೊಂಡಿದ್ದಾನಲ್ಲ, ಅದಕ್ಕಾಗಿ ತನ್ನ ರಾಜ ದಂಡದ ಅಧಿಕಾರದ ಸಂಕೇತವಾದ ಕತ್ತಿಯನ್ನು ಬಿಸಾಡ್ತಾನೆ. ಯಾಕೆಂದರೆ ನೇಣಿಗೇರೋ ಗೆಳೆಯನನ್ನು ಬಿಡಿಸ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ತುಂಬ ಸೆಕ್ಯೂರಿಟಿ ಉಂಟು, ಆಯುಧ ಹಿಡ್ಕೊಂಡು ಬಂದರೆ ಬಿಡೋದಿಲ್ಲ, ಅಲ್ಲೆಲ್ಲ ಬೆಟರ್ ಡಿರೆಕ್ಟರ್ ಥರ ಎಲ್ಲ ಇದ್ದಾರೆ ಜನ ಅಂತಂದಾಗ ಕತ್ತಿಯನ್ನು ಬಿಸಾಕಿ ಇನ್ನು ಮುಗೀತು ಅವರ ಸೇವೆ ಅಂತ ಅಂದ್ಕೋತಾನೆ. ಅಷ್ಟು ಯಾಕೆ ಅಂದರೆ ಒಬ್ಬ ಸಮರ್ಥನಾದ ಅಧಿಕಾರಿಯನ್ನು ಉಳಿಸ್ಕೊಳ್ಳೋದಿಕ್ಕೆ. ಅವನು ರಾಕ್ಷಸ ಒಂದು ಸ್ಕೇಲಾರ್ ಕ್ವಾಂಟಿಟಿ ಇದ್ದಂತೆ. ಅವನ ಡೈರೆಕ್ಷನ್ ತಪ್ಪಾಗಿತ್ತು, ಅವನಿಗೆ ಒಳ್ಳೆ ಡೈರೆಕ್ಷನ್ ಕೊಡುವ ವೆಕ್ಟಾರ್ ಕ್ವಾಂಟಿಟಿ ಮಾಡಿದ್ದಷ್ಟೇ. ಅಂದರೆ ತಪ್ಪನ್ನು ತಿದ್ದುಬಿಟ್ರೆ ವೇದಾಂತದಲ್ಲಿ ಯಾವುದು ಅವಿದ್ಯಾ ನಿವೃತ್ತಿ ಮಾಡಿದ್ರೆ ಮೋಕ್ಷ ಕೊಡಬೇಕಾಗಿಲ್ಲ, ಇದ್ದಲ್ಲಿಯೇ ಮೋಕ್ಷ. ಆ ರೀತಿಯಾಗಿ ಈ ನಂದಾನುವೃತ್ತಿ ಎನ್ನುವ ಅವಿದ್ಯೆಯನ್ನು ದೂರ ಮಾಡಿ ಚಾಣಕ್ಯ ಅನ್ನುವ ಮಹಾಗುರು ರಾಕ್ಷಸಾಮಾತ್ಯನನ್ನು ಒಬ್ಬ ಜೀವನ್ಮುಕ್ತನಂತೆ ಮಾಡ್ತಾನೆ. ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಕ್ ಗ್ರಾಜ್ಯಾದಿ ಲೌಕಿಕಂ ಅನ್ನುವ ವಿದ್ಯಾರಣ್ಯರ ಮಾತನ್ನು ಇಲ್ಲಿ ಗಮನಿಸಿಕೊಳ್ಬೇಕು. ನಿಜವಾದ ಜ್ಞಾನಿಗೆ ರಾಜಕೀಯ ಮೊದಲಾದ ಸರ್ವ ವ್ಯವಹಾರ ಮಾಡುವ ಸಾಮರ್ಥ್ಯ ಬರುತ್ತದೆ ಅಂತ. ಹೀಗೆ ಈ ದಿವ್ಯವಾದ ರೂಪಕ ಮುಗಿಯುತ್ತದೆ. ಕಟ್ಟಕಡೆಗೆ
ಚಾಣಕ್ಯ ಬರ್ತಾನೆ ಕೊನೆ ಅಂಕದಲ್ಲಿ. ಆಗ ವಂದಿಗಳೆಲ್ಲ ಘೋಷ ಮಾಡ್ತಾರೆ, ಇದೆಲ್ಲವನ್ನು ಮಾಡಿದ್ದು ಚಾಣಕ್ಯ ಅಂತ. ಇಲ್ಲ, ನಂದ ವಿದ್ವೇಷಿಣ ದೈವೇನ ಅಂತಾನೆ. ಯಾವುದನ್ನು ಚಂದ್ರಗುಪ್ತನ ಬಾಯಿನಲ್ಲಿ 3ನೇ ಅಂಕದಲ್ಲಿ ಕವಿ ಹೇಳಿಸಿದ್ನೋ, ಅದಕ್ಕೆ ಚಾಣಕ್ಯ ಸಿಡಿದೆದ್ದನೋ, ಅವನೇ ಹೇಳ್ತಾನೆ, ನಾನಲ್ಲ ಮಾಡಿದ್ದು, ನಾಹಂ ಕರ್ತ, ಪರಮಾತ್ಮ ಮಾಡಿಸಿದಪ್ಪ ಅಂತ. ಆಗ ರಾಕ್ಷಸಾಮತ್ಯ ನೋಡಿ, ಇಂಥ ಮಹಾನುಭಾವನನ್ನು ಆಕರ ಸರ್ವ ವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗೆ ಆಕರ, ಆಯತನಂ ಸರ್ವ ಗುಣಾನಾಂ, ಎಲ್ಲ ಗುಣಗಳಿಗೆ ಆಯತನವಾದ ಇವನನ್ನು ನೋಡಿ ನಾವು ಅಸೂಯೆ ಪಟ್ಟವಲ್ಲ, ಎಷ್ಟು ಅನ್ಯಾಯ ಅಂತ. ನೋಡಪ್ಪ, ನೀನು ಬಂದು ನಿನ್ನ ಆಸ್ಥಾನದಲ್ಲಿ ನೀನು ಮಹಾಮಂತ್ರಿಯಾಗಿ ಕೂತ್ಕೋಬೇಕು, ನನ್ನದಲ್ಲ ಈ ಕೆಲಸ. ನಾನು ಏನಿದ್ರು ಇಂಟ್ರೀಮ್ ಪ್ರೈಮ್ ಮಿನಿಸ್ಟರ್ ಥರ, ಇಂಟ್ರೀಮ್ ಚೀಫ್ ಮಿನಿಸ್ಟರ್ ಆಗಿ ಬಂದು ಕೂತ್ಕೊಂಡಂಥವನು, ನನಗೆ ಯಾವುದೂ ಆಸೆ ಇಲ್ಲ, ನಂದಿರೋದು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಆಗ ನೋಡಿ ರಾಕ್ಷಸ ಎಷ್ಟು ಪ್ರಾಮಾಣಿಕ ಅಂದರೆ, ನನ್ನನ್ನು ನೆಚ್ಚಿಕೊಂಡು ಮಲೈಕೇತು ಪಾಪ ಏನೆಲ್ಲ ಕಷ್ಟಪಟ್ಟ, ಆ ಮಲೈಕೇತುವನ್ನು ನೀವು ಸೆರೆಯಲ್ಲಿಟ್ಟಿದ್ದೀರಲ್ಲ, ಅಂದರೆ ಏನೂ ಚಿಂತೆ ಮಾಡಬೇಡ, ಗೂಟಕ್ಕೆ ಕಟ್ಟಿರುವ ಹಸುಗಳು, ಕರುಗಳು, ಎತ್ತುಗಳನ್ನು ಬಿಟ್ಟು ಇನ್ನು ಎಲ್ಲ ಯುದ್ಧದ ಅಪರಾಧಿಗಳು ಅಂತ ಸಿಕ್ಕವರನ್ನು ಬಿಡಿಸ್ತೀನಿ. ಅವ್ರು ಯಾರೂ ಅಪರಾಧಿಗಳಲ್ಲ, ದೇವರ್ ಆಲ್ ಪಾನ್ಸ್ ಇನ್ ಅವರ್ ಹ್ಯಾಂಡ್ಸ್. ಈಗ ನೀನೇ ಸರಿಯಾದ ಮೇಲೆ ಇನ್ನಾಗಬೇಕಾದದ್ದೇನೂ ಇಲ್ಲ, ಹಾಗಾಗಿ ನೀನು ಸಿಂಹಾಸನದಲ್ಲಿ ಏರಬೇಕು. ಯಾಕೆಂದರೆ ನಿನ್ನ ಸ್ನೇಹಿತನ ದಂಡನೆ ಬಿಡಿಸಬೇಕು ಅಂದರೆ ನಾನಲ್ಲ, ನಾನೀಗ ಮಂತ್ರಿಯಾಗಿ ರಿಸೈನ್ ಮಾಡಿಬಿಟ್ಟಿದ್ದೀನಿ. ಆಜ್ಞೆ ಮಾಡೋದಕ್ಕೆ ಚಂದ್ರಗುಪ್ತ, ಅವನು ಒಪ್ಕೊಳ್ಳೋದಿಲ್ಲ, ನಾನು ಬಿಟ್ಟುಕೊಟ್ರು ಅವನು ಬಿಟ್ಕೊಡಲ್ಲ. ಇನ್ನು ಚಂದ್ರದಾಸನ ಮೃತ್ಯು ದಂಡನೆಯನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಮಹಾಮಂತ್ರಿ ಆದವನೇ ಮಾಡಬೇಕು. ಆ ಸೀಟ್ ವೇಕೆಂಟ್ ಆಗಿದೆ, ನೀನು ಬಂದು ಕೂತ್ಕೊಂಡು ಅಫಿಷಿಯಲ್ ಸೀಟಲ್ಲಿದ್ದು ಆ ಆರ್ಡರ್ಸನ್ನು ಕ್ಯಾನ್ಸಲ್ ಮಾಡಬೇಕು. ದಟ್ ಈಸ್ ದಿ ಫಾರ್ಮಲ್ ಗೌರ್ಮೆಂಟಲ್ ಪ್ರೊಸೀಜರ್. ಹಾಗೆ ಮಾಡೋದಿದ್ರೆ ಮಾಡು ಅಂತ ಆ ರೀತಿಯಾಗಿ ಟ್ರ್ಯಾಪ್ ಮಾಡ್ತಾರೆ. ಇಂಥ ವ್ಯಕ್ತಿತ್ವ ಇವನದು. ನಾನು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟನಲ್ಲ ಅಂತ. ಆಗ ರಾಕ್ಷಸಾಮಾತ್ಯನಿಗೆ ತನ್ನ ಏಕದೇಶೀಯವಾದ ಪ್ರಭುಭಕ್ತಿಗಿಂತ ಸರ್ವದೇಶೀಯವಾದಂಥ ವಿಶ್ವಭಕ್ತಿ, ಜಗದ್ಭಕ್ತಿ, ಜನತಾಭಕ್ತಿ ಮುಖ್ಯ ಅಂತ ಇಷ್ಟು ದೊಡ್ಡ ಉದಾರವಾದ ಸಂದೇಶವನ್ನು ಸಂದೇಶದ ರೂಪದಲ್ಲಿ ಕೊಡದೆ ರಸಮಯವಾದ ರೂಪದಲ್ಲಿ ಕೊಟ್ಟಿದೆಯಲ್ಲ ಈ ಮಹಾಕೃತಿ, ಅದನ್ನು ಮತ್ತೆ ಮೆಲುಕು ಹಾಕಿಕೊಳ್ಳುವಂಥ ಅವಕಾಶವನ್ನು ತಾವೆಲ್ಲ ಮಾಡಿಕೊಟ್ಟಿದ್ದೀರಿ. ಅದಕ್ಕೆಲ್ಲರಿಗೂ ನಮಸ್ಕಾರ, ಧನ್ಯವಾದ, ವಂದನೆ.